ನಮ್ಮೆಲ್ಲರನ್ನೂ ಉದ್ದೇಶಿಸಿ ಎರಡು ಮಾತುಗಳನ್ನು ಆಡಬೇಕಾಗಿ ಸ್ವೀಕರಿಸಿ. ಹಾಗೂ ನಾವು ಹಲವು ವರ್ಷಗಳ ಬಳಿಕ ವಾರ್ಷಿಕೋತ್ಸವವನ್ನು ಮಾಡಬೇಕಂತ ಒಂದು ನಿರ್ಧಾರ ತಗೊಂಡಿದ್ದೇವೆ. ಇದೆಲ್ಲರಿಗೂ ಒಂದು ಖುಷಿಯ ವಿಷಯವಾಗಿದೆ. ಹಾಗೆ ಇದಕ್ಕೆಲ್ಲ ನಮ್ಮ ಊರಿನವರು, ಹೊರಗೂರಿನವರು, ಹಳೆ ವಿದ್ಯಾರ್ಥಿಗಳು, ಎಲ್ಲ ಪೋಷಕರ ಸಹಕಾರದಿಂದ ನಾವು ಈ ಕಾರ್ಯಕ್ರಮವನ್ನು ತುಂಬ ಖುಷಿಯಿಂದ ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ಇವತ್ತು ಎಲ್ಲರೂ ಸಹಕಾರ ನೀಡಿ ನಮ್ಮ ಶಾಲೆಗೆ ಎಲ್ಲರೂ ಜೊತೆಯಾಗಿ ನಿಂತು ಸಂಘಕ್ಕೆ ವಾರ್ಷಿಕೋತ್ಸವಕ್ಕೆ ಸಹಕಾರ ನೀಡಬೇಕೆಂದು ಬಯಸುತ್ತೇನೆ. ಪಂಜಾಬ, ಸಿಂಧು, ಗುಜರಾಟ, ಮರಾಠ, ದ್ರಾವಿಡ, ಉತ್ಕಲ, ಬಂಗ, ವಿಂಧ್ಯ, ಹಿಮಾಚಲ, ಯಮುನಾ, ಗಂಗಾ, ಉಚ್ಚಲ ಜಲಧಿ ತರಂಗ. ತವ ಶುಭ ನಾಮೆ ಜಾಗೆ, ತವ ಶುಭ ಆಶಿಷ ಮಾಗೆ, ಗಾಹೆ ತವ ಜಯ ಗಾಥಾ. ಜನಗಣ ಮಂಗಳದಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ. ಜಯ ಹೇ, ಜಯ ಹೇ, ಜಯ ಹೇ, ಜಯ 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 ಹೇ. ಸ್ಕೂಲ್ ಡಿಸ್ಪರ್ಸ್. ಎಲ್ಲರ ಪರವಾಗಿ ಧನ್ಯವಾದಗಳು. ಈಗ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಸರ್ವಧರ್ಮ ಪ್ರಾರ್ಥನೆ ಶ್ರೀಯುತ ಜಗದೀಶ್ ರವರು ಅವರಿಗೂ ಕೂಡ ಎಲ್ಲರ ಪರವಾಗಿ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೇನೆ. ಎಲ್ಲ ಪೋಷಕರಿಗೆ, ಹಳೆ ವಿದ್ಯಾರ್ಥಿಗಳಿಗೆ, ಮಕ್ಕಳಿಗೂ ಹಾಗೂ ಎಲ್ಲರಿಗೂ ನಾನು ಒಂದೇ ಮಾತಿನಲ್ಲಿ ಸ್ವಾಗತವನ್ನು ಬಯಸ್ತೇನೆ. ಈಗ ನಾವು ಬೆಳಗಿನ ಶಾಲಾ ಎಲ್ಲರಿಗೂ ಬೆಳಗಿನ ಶುಭ ಕಾಮನೆಗಳು. ಇವತ್ತು ನಾವು ನಮ್ಮ ಶಾಲೆಯ ವಾರ್ಷಿಕೋತ್ಸವವನ್ನು ಆಚರಿಸ್ತಾ ಇದ್ದೇವೆ. ಬೆಳಗಿನ ಕಾರ್ಯಕ್ರಮವು ಧ್ವಜ ಏರಿಸುವುದರ ಮೂಲಕ ಆರಂಭವಾಗ್ತಿದೆ. ಎಲ್ಲ ಪೋಷಕರು ಹಾಗೂ ಸಾರ್ವಜನಿಕರು ಶಾಲೆಯಲ್ಲಿ ನಿಂತು ಈ ನಮ್ಮ ಶಾಲೆ ಧ್ವಜಕ್ಕೆ ವಂದನೆಯನ್ನು ಸಲ್ಲಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ದಯಮಾಡಿ ಎಲ್ಲ ಪೋಷಕರು ನಮ್ಮ ಮಕ್ಕಳ ಹಿಂದೆ ಸಾಲು ಮಾಡಿ ನಿಲ್ಲಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ.
ಹಲೋ ಚೆಕ್ ಹಲೋ
ಚೆಕ್ ಹಲೋ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರೇಷು ಸರ್ವದಾ. ನಮ್ಮ ಆರಾಧ್ಯ ದೇವರಾದಂತಹ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಮನಸಾರೆ ನೆನೆಸುತ್ತಾ ಬಾಳಿನ ಬುತ್ತಿಯಲ್ಲಿ ಪ್ರೀತಿಯ ಹೂವರಳಿ ನಮ್ಮಲ್ಲಿರುವ ಮನದಲ್ಲಿ ಸಂತಸದ ಹೊನಲು ಹರಿಯಲಿ. ಈ ಸುಂದರ ಸಂಜೆಯ ಸವಿನೆನಪಿನ ಪುಟಗಳಲ್ಲಿ ಅಚ್ಚಳಿಯದೆ ಉಳಿಯಲಿ. ಎಲ್ಲರಿಗೂ ಮುಸ್ಸಂಜೆಯ ಶುಭ ಕಾಮನೆಗಳು ಹಾಗೂ ಈ ಕಾರ್ಯಕ್ರಮಕ್ಕೆ ತಮ್ಮನ್ನೆಲ್ಲರನ್ನೂ ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇವೆ. ಈ ದಿನ ನಮ್ಮ ಶಾಲೆಗೆ ಸಂಭ್ರಮ, ಸಡಗರ ಹಾಗೂ ಸಂತೋಷದ ಸುದಿನವಾಗಿದೆ. ಈ ಸುದಿನಕ್ಕಾಗಿ ನಾವೆಲ್ಲರೂ ಬಹಳ ದಿನಗಳಿಂದ ಕಾಯುತ್ತಿದ್ದೆವು. ಈ ಸಮಯದಲ್ಲಿ ಈಗ ನಮ್ಮೊಂದಿಗೆ ಇಲ್ಲಿ ಆಗಮಿಸಿರ್ತಕ್ಕಂತಹ ಪೋಷಕರನ್ನು, ವಿದ್ಯಾರ್ಥಿಗಳನ್ನು, ಹಳೆ ವಿದ್ಯಾರ್ಥಿಗಳನ್ನು ಹಾಗೂ ಬಂದಂತಹ ಎಲ್ಲ ಶಾಲಾಭಿಮಾನಿಗಳನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಈ ಕಾರ್ಯಕ್ರಮ ನಿರ್ವಿಘ್ನವಾಗಿ ನಡೆಯಲೆಂದು ಜ್ಞಾನದೇಗುಲದಲ್ಲಿ ನೆಲೆಸಿರುವ ದೇವರನ್ನು ಪೂಜ್ಯ ಭಾವದಿಂದ ಭಕ್ತಿಪೂರ್ವಕವಾಗಿ ಪ್ರಾರ್ಥಿಸಲಿದ್ದಾರೆ ನಮ್ಮ ಶಾಲೆಯ ವಿದ್ಯಾರ್ಥಿನಿಯರು. ಹಲೋ. ಭಕ್ತಿ ಭಾವದಲ್ಲಿ
ಪ್ರಾರ್ಥಿಸಿದ ನಮ್ಮ ಶಾಲಾ ಮಕ್ಕಳಿಗೆ ಧನ್ಯವಾದಗಳು. ದೊಡ್ಡವರೆಲ್ಲರ ಹೃದಯದಿ ಕಟ್ಟಿಯ ತೊಟ್ಟಿಲ ಲೋಕದಲ್ಲಿ ನಿತ್ಯ ಕಿಶೋರತೆ ನಿದ್ರಿಸುತ್ತಿಯುವುದು ವಿಸ್ಮೃತ ನಾಕದಲ್ಲಿ. ಮಕ್ಕಳ ಸಂಘದೊಳೆಚ್ಚರಗೊಳ್ಳಲಿ ಆನಂದದ ದಿವ್ಯ ಶಿಶು, ಹಾರಲಿ ಏರಲಿ ದಿವ್ಯತ್ವಕ್ಕೆ ಮನುಜ ಪಶು. ಈ ಸಂಜೆ ಈ ಮುದ್ದು ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೋಡುತ್ತಾ ನಮ್ಮೆಲ್ಲರಲ್ಲಿ ಮುಗ್ಧತೆಯನ್ನು ಮತ್ತೆ ತುಂಬಿಕೊಂಡು ಅವರೊಂದಿಗೆ ಬೆರೆತು ಹೊಸತನ್ನು ಕಾಣುವ ಎಂದು ಹೇಳುತ್ತಾ, ಮೊದಲನೆಯದಾಗಿ ದುಂಡು ಭೂಮಿಗೆ ಸುತ್ತುವ ಖುಷಿ, ದಟ್ಟ ಮೇಘಕ್ಕೆ ತೇಲುವ ಖುಷಿ, ತುಂಟ ನದಿಗೆ ಓಡೋ ಖುಷಿ, ನಮ್ಮ ಪಲ್ಕೆ ಅಂಗನವಾಡಿ ಅಂಗಳದ ಪುಟಾಣಿಗಳಿಗೆ ಕುಣಿಯುವುದೇ ಖುಷಿ. ಖುಷಿ ಖುಷಿಯಿಂದ ಕುಣಿದು ನಿಮ್ಮನ್ನು ಖುಷಿಪಡಿಸಲು ಬರುತ್ತಿದ್ದಾರೆ ಅಂಗನವಾಡಿ ಪುಟಾಣಿಗಳು. ದೊಡ್ಡ ಚಪ್ಪಾಳೆಗಳೊಂದಿಗೆ ಅಂಗನವಾಡಿ ಪುಟಾಣಿಗಳನ್ನು ವೇದಿಕೆಗೆ ಸ್ವಾಗತಿಸೋಣ. ದುಂಡು ಭೂಮಿಗೆ ಸುತ್ತೋ ಖುಷಿ, ದಟ್ಟ ಮೇಘಕ್ಕೆ ತೇಲೋ ಖುಷಿ, ತುಂಟ ನದಿಗೆ ಓಡೋ ಖುಷಿ, ಪುಂಡ ಗಾಳಿಗೆ ಅಲೆಯೋ ಖುಷಿ. ಖುಷಿ ಖುಷಿಯ ಸಗ್ಗವಿಲ್ಲಿದೆ, ಹಿಗ್ಗು ಕಟ್ಟುವ ಹಗ್ಗವಿಲ್ಲಿದೆ, ನಾಳೆ ಯಾರ್ 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 ಬಲ್ಲರೋ, ನಾಳೆ ಯಾರ್ 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 ಬಲ್ಲರೋ, ಖುಷಿ ಕಾರ್ಬಾರ್ ಹಿಂದೆ ಮಾಡಿರೋ. Sing and dance, 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 all of you. Life is sweet, sweet like a honeydew. ದುಂಡು ಭೂಮಿಗೆ ಸುತ್ತೋ ಖುಷಿ, ದಟ್ಟ ಮೇಘಕ್ಕೆ ತೇಲೋ ಖುಷಿ, ತುಂಟ ನದಿಗೆ ಓಡೋ ಖುಷಿ, ಉಂಡ ಗಾಳಿಗೆ ಅಲೆಯೋ ಖುಷಿ. ಅಂಟದಂತೆ ಕೂರೋದೆ ಇಬ್ಬನಿ ಖುಷಿ, ಹೂವಿಗೋ ಮನಗಳ ಕೆಣಕೋ ಖುಷಿ, ಮನಕೋ ರೆಕ್ಕೆಗಳ ಕಂಡರೆ ಖುಷಿ. ಮೋಡದಲ್ಲಿ ನೀಯುವುದೇ ಬೆಟ್ಟದ ಖುಷಿ, ತೀರಕ್ಕೋ ಅಲೆಗಳ ಅಟ್ಟುವ ಖುಷಿ, ಜಲಕ್ಕೋ ಜಾರೋ ಬಂಡೆ ಆಡೋದೇ ಖುಷಿ. ನಮ್ಗೆ ಏನೇನ್ ಬೇಕೋ ಇಲ್ಲಿದೆ, ನಮ್ಗೆ ಏನ್ ಏನ್ ಬೇಕೋ ಇಲ್ಲಿದೆ, ನಮ್ಮ ಜಾಣ್ಮೆ ಆಯ್ಕೆಯಲ್ಲಿದೆ. Sing and dance, 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 all of you. Life is sweet, sweet like a honeydew. ದುಂಡು ಭೂಮಿಗೆ ಸುತ್ತೋ ಖುಷಿ, ದಟ್ಟ ಮೇಘಕ್ಕೆ ತೇಲೋ ಖುಷಿ, ತುಂಟ ನದಿಗೆ ಓಡೋ ಖುಷಿ, ಉಂಡ ಗಾಳಿಗೆ ಅಲೆಯೋ ಖುಷಿ.
ಖುಷಿ ಹೆಜ್ಜೆಗೋ ನಗುವನೆ ಕುಣಿಸೋ ಖುಷಿ ಖುಷಿಗೋ ರಸಿಕರ ಸಂಗವೇ ಖುಷಿ ಪ್ರೀತಿಗೆ ಜನುಮದ ಜೋಡಿಯ ಖುಷಿ ಸ್ನೇಹಕ್ಕೆ ಮಿಲನದಿ ಮಿಡಿಯುವ ಖುಷಿ ಖುಷಿಗೂ ಬಾಳ ಕೊನೆ ಮರೆಸೋ ಖುಷಿ ನಾಳೆ ಯಾರ್ ಬಲ್ಲರು ನಾಳೆ ಯಾರ್ ಬಲ್ಲರು ಖುಷಿ ಕಾರ್ಬಾರ್ ಹಿಂದೆ ಮಾಡಿರು ಸಿಂಗ್ ಅಂಡ್ ಡ್ಯಾನ್ಸ್ 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 ಆಲ್ ಆಫ್ ಯು ಲೈಫ್ ಇಸ್ ಸ್ವೀಟ್ ಸ್ವೀಟ್ ಲೈಕ್ ಎ ಹನಿ ಡ್ಯೂ ದುಂಡು ಭೂಮಿಗೆ ಸುತ್ತು ಖುಷಿ ದಟ್ಟ ಮೇಘಕ್ಕೆ ತೇಲೋ ಖುಷಿ ತುಂಟ ನದಿಗೆ ಓಡು ಖುಷಿ ಉಂಡ ಗಾಳಿಗೆ ಅಲೆಯೋ ಖುಷಿ ಖುಷಿ ಖುಷಿಯ ಹಗ್ಗವಿಲ್ಲಿದೆ ಹಿಗ್ಗು ಕಟ್ಟುವ ಹಗ್ಗವಿಲ್ಲಿದೆ ನಾಳೆ ಯಾರ್ ಬಲ್ಲರು ನಾಳೆ ಯಾರ್ ಬಲ್ಲರು ಖುಷಿ ಕಾರ್ಬಾರ್ ಹಿಂದೆ ಮಾಡಿರು ಸಿಂಗ್ ಅಂಡ್ ಡ್ಯಾನ್ಸ್ 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 ಆಲ್ ಆಫ್ ಯು ಲೈಫ್ ಇಸ್ ಸ್ವೀಟ್ ಸ್ವೀಟ್ ಲೈಕ್ ಎ ಹನಿ ಡ್ಯೂ ಸಿಂಗ್ ಅಂಡ್ ಡ್ಯಾನ್ಸ್ 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 ಆಲ್ ಆಫ್ ಯು ಲೈಫ್ ಇಸ್ ಸ್ವೀಟ್ ಸ್ವೀಟ್ ಲೈಕ್ ಎ ಹನಿ ಡ್ಯೂ ಸಿಂಗ್ ಅಂಡ್ ಡ್ಯಾನ್ಸ್ 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 ಆಲ್ ಆಫ್ ಯು ಲೈಫ್ ಇಸ್ ಸ್ವೀಟ್ ಸ್ವೀಟ್ ಲೈಕ್ ಎ ಹನಿ ಡ್ಯೂ ಇಷ್ಟು ಚಂದದ ಪ್ರದರ್ಶನ ನೀಡಿದ ನಮ್ಮ ಅಂಗನವಾಡಿ ಮಕ್ಕಳಿಗೆ ಮತ್ತೊಮ್ಮೆ ಎಲ್ಲರೂ ಜೋರಾದ ಚಪ್ಪಾಳೆ ನೀಡಿ ಅಭಿನಂದಿಸಬೇಕಾಗಿ ವಿನಂತಿ. ಈ ಮಕ್ಕಳಿಗೆ ಉಡುಗೊರೆ ನೀಡಿ ಅಭಿನಂದಿಸಬೇಕಾಗಿ ನಮ್ಮ ಶಾಲಾ ಮುಖ್ಯ ಶಿಕ್ಷಕರಲ್ಲಿ ಕೇಳಿಕೊಳ್ಳುತ್ತೇನೆ. ಅಂಗನವಾಡಿ ಶಿಕ್ಷಕರಾದ ಸುನೀತಾ ಮೇಡಮ್ ಮತ್ತು ಸಹಾಯಕಿಯಾದ ಸುನೀತಾ ಮೇಡಮ್ ಇವರಿಗೂ ಮಕ್ಕಳನ್ನು ತಯಾರು ಮಾಡಿದ್ದಕ್ಕಾಗಿ ಧನ್ಯವಾದಗಳು. ತಾವು ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. ಮಕ್ಕಳ ಹೆಜ್ಜೆಗಳಲ್ಲಿ ಭೂಮಿಯ ನಗು, ಕಲಿಕೆಯ ಖುಷಿ ಎಂದರೆ ಇದೇ ಅಲ್ಲವೇ? ಅವರ ಪ್ರತಿಯೊಂದು ಹೆಜ್ಜೆಯಲ್ಲೂ ಲಯವಿತ್ತು, ಅವರ ಮುಖದಲ್ಲಿ ಒಂದು ಮುಗ್ಧ ನಗುವಿತ್ತು. ನಮ್ಮ ಪುಟ್ಟ ಕಲಾವಿದರು ತಮ್ಮ ನೃತ್ಯದ ಮೂಲಕ ಹಾಡಿನ ಸಾರವನ್ನು ಸೊಗಸಾಗಿ ಕಟ್ಟಿಕೊಟ್ಟಿದ್ದಾರೆ. ಮತ್ತೊಮ್ಮೆ ಎಲ್ಲ ಮಕ್ಕಳಿಗೂ ಧನ್ಯವಾದಗಳು. ನಿಮ್ಮ ಮುಖದ ಮೇಲೆ ಮುಗ್ಧ ನಗು ಮತ್ತು ಹೊಸ ಉಲ್ಲಾಸವನ್ನು ತರಿಸುವ ಸಮಯ ಬಂದಿದೆ. ಪುಟ್ಟ ಮಕ್ಕಳ ಲೋಕವು ಯಾವಾಗಲೂ ವಿಶೇಷ. ಅಲ್ಲಿ ತರಕಾರಿಗಳ ಲೋಕವೇ ಒಂದು ನೃತ್ಯಮಯ, ಸಿಹಿಯಾದ ಬೆಲ್ಲದ ಉಂಡೆಯೇ ಒಂದು ವಿಸ್ಮಯ. ಈಗ ನಾವು ಆಹ್ವಾನಿಸುತ್ತಿದ್ದೇವೆ ಬೊಮ್ಮಲಗುಡ್ಡೆಯ ಅಂಗನವಾಡಿಯ ಪ್ರೀತಿಯ ಪುಟಾಣಿಗಳು. ತೊಂಡೆಕಾಯಿ ಬೆಂಡೆಕಾಯಿ ತೋಟದಲ್ಲಿ ಎಂಬ ಮನರಂಜನೆಯ ಹಾಡಿಗೆ ತಮ್ಮ ಪುಟ್ಟ ಹೆಜ್ಜೆಗಳನ್ನು ಹಾಕಿ ನಮ್ಮನ್ನು ರಂಜಿಸಲು ಬರುತ್ತಿದ್ದಾರೆ. ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ, ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ. ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ,
ಕೂಗಿದೆ ಕೂಗಿದೆ ಅಗ್ಗ ಬಿಚ್ಚಿ ಕರು ಎಲ್ಲೋ ಓಡಿದೆ ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ ನನಗೆ ನಿದ್ರೆ ಈಗ ಬರುತ್ತಿದೆ ಹೌದು ಈಗ ತುಂಬ ರಾತ್ರಿ ಆಗಿದೆ ನನಗೆ ನಿದ್ರೆ ಈಗ ಬರುತ್ತಿದೆ ಹೌದು ಈಗ ತುಂಬ ರಾತ್ರಿ ಆಗಿದೆ ಸುತ್ತಲೆಲ್ಲ ಕತ್ತಲೆಯು ತುಂಬಿದೆ ಸುತ್ತಲೆಲ್ಲ ಕತ್ತಲೆಯು ತುಂಬಿದೆ ಲೋಕವೆಲ್ಲ ನಿದ್ರೆಯಲ್ಲೇ ಮುಳುಗಿದೆ ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ ಲಲ್ಲ ಲಾಲ ಲಲ್ಲ ಲಾಲ 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 ಲಾ ಲಲ್ಲ ಲಾಲ ಲಲ್ಲ ಲಾಲ 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 ಲಾ. ನಿಜಕ್ಕೂ ಮನಸೂರೆಗೊಂಡಿದೆ ಮುದ್ದು ಮಕ್ಕಳ ಮುದ್ದಿನ ನೃತ್ಯ. ತೋಟದಲ್ಲಿರುವ ಬೆಂಡೆ ತೊಂಡೆಗಿಂತಲೂ ನಮ್ಮ ಪುಟಾಣಿಗಳ ಮುದ್ದ ನಗುವು ಈ ವೇದಿಕೆಗೆ ಸೊಬಗನ್ನು ಹೆಚ್ಚಿಸಿದೆ. ಮತ್ತೊಮ್ಮೆ ಎಲ್ಲ ಪುಟ್ಟ ಮಿತ್ರರಿಗೂ ಜೋರಾದ ಚಪ್ಪಾಳೆ ತಟ್ಟುವ ಮೂಲಕ ಶುಭ ಹಾರೈಸಬೇಕಾಗಿ ವಿನಂತಿ. ನಲಿಕಲಿ ನಲಿಕಲಿ ಕಲಿಕೆ ಎಂದರೆ ಕೇವಲ ಪಾಠಕ್ಕಷ್ಟೇ ಸೀಮಿತವಲ್ಲ, ಅದು ಆಟ, ಹಾಡು ಮತ್ತು ಕುಣಿತದಲ್ಲೂ ಇರುತ್ತದೆ ಎಂಬುದಕ್ಕೆ ನಮ್ಮ ಮಕ್ಕಳು ಸಾಕ್ಷಿ. ಅವರ ಮುಗ್ಧ ಮನಸ್ಸಿನ ತಪ್ಪುಗಳು ಕೂಡ ಮೋಜಿನಿಂದ ಕೂಡಿರುತ್ತವೆ. ಹಾಗೆಯೇ ಇಂದಿನ ಈ ಡ್ಯಾನ್ಸ್ ಪ್ರದರ್ಶನವು ತಪ್ಪಿನಲ್ಲಿ ಅಡಗಿರುವ ಮಜವನ್ನು ಹೇಳಲಿದೆ. ಪ್ರೀತಿಯಿಂದ ಆಹ್ವಾನಿಸಿ ನಲಿಕಲಿಯ ಮಕ್ಕಳು. झटका जरा सा महसूस हुआ एक लाइफ की गाड़ी ने कस के मारा ब्रेक हो रहा है क्यों कंफ्यूज मेरे दिल मशवरा मेरा तू आजमा के देख यही उम्र है कर ले गलती से मिस्टेक 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 बेटा चल मसल फुलाना थोड़ी बॉडी बनाना तेरी चिकने गालों पे स्टबल की फसल उगाना अरे रे रे ओबे चल बेटा शुरू हो जा शुरू बगल उठा के थोड़ा डियो लगाना इसी बगल वाली को मर्दनी खुशबू सुनाना चल ऊपर से दो बटन ढीले करके बताना बालों वाला सीना दिखाना बालों वाला सीना दिखाना परसों तलक तू साइकिल पे घुमा है हाईवे पे मोटर साइकिल भगा के देख स्पीड में तुझको अगर सर्दी लगे तो सीट पे पीछे लड़की बिठा के देख यही उम्र है कर ले गलती से मिस्टेक यही उम्र है कर ले गलती से मिस्टेक यही उम्र है कर ले गलती से मिस्टेक यही उम्र है कर ले गलती से मिस्टेक
mistake, better. ಜೀವನದಲ್ಲಿ ಸಣ್ಣ ಪುಟ್ಟ ತಪ್ಪುಗಳಾಗುವುದು ಸಹಜ. ಆದರೆ ಅದರ ಬಗ್ಗೆ ಹೆಚ್ಚು ಚಿಂತಿಸದೆ ಜೀವನವನ್ನು ಖುಷಿಯಿಂದ ಕಳೆಯಬೇಕೆಂಬ ಸಂದೇಶವನ್ನು ಅವರ ಪ್ರತಿಯೊಂದು ಹೆಜ್ಜೆಯೂ ಸಾರಿದೆ. ಈ ಮುಗ್ಧ ಮಕ್ಕಳ ಕಲಾ ಪ್ರಪಂಚಕ್ಕೆ ಜೋರಾದ ಪ್ರೋತ್ಸಾಹದ ಚಪ್ಪಾಳೆಯೊಂದಿಗೆ ಎಲ್ಲರೂ ಅಭಿನಂದಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ತಮ್ಮ ಮೃದುವಾದ ಕಂಠದ ಮುಖೇನ ನಮ್ಮನ್ನೀಗ ಹಾಡಿ ರಂಜಿಸಲು ಬರುತ್ತಿದ್ದಾರೆ ನಮ್ಮ ಫಲ್ಕೆ ಅಂಗನವಾಡಿಯ ಮಕ್ಕಳು. ಮರವಂಟ ಬುದ್ಧಿಯುಳ್ಳ ಹನುಮಂತ ಹದ್ದಾಗಿ ಹಾರಿದನೆ ಆಕಾಶಕ್ಕೆ. ನಿದ್ದುರ ಮರವಂಟ ಬುದ್ಧಿಯುಳ್ಳ ಹನುಮಂತ ಹದ್ದಾಗಿ ಹಾರಿದನೆ ಆಕಾಶಕ್ಕೆ. ನಿದ್ರೆಗೈವ ಸಮಯದಲ್ಲಿ ಎದ್ದು ಬಾ ಎಂದರೆ ಅಲ್ಲಿದ್ದರ ಕಸರನೆಲ್ಲ ಎಳಿದಾತನೇ. ನಿದ್ರೆಗೈವ ಸಮಯದಲ್ಲಿ ಎದ್ದು ಬಾ ಎಂದರೆ ಅಲ್ಲಿದ್ದರ ಕಸರನೆಲ್ಲ ಎಳಿದಾತನೇ. ಮುದ್ದುರ ಮರವಂಟ ಬುದ್ಧಿಯುಳ್ಳ ಹನುಮಂತ ಹದ್ದಾಗಿ ಹಾರಿದರೆ ಆಕಾಶಕ್ಕೆ. ಮುದ್ದುರ ಮರವಂಟ ಬುದ್ಧಿಯುಳ್ಳ ಹನುಮಂತ ಹದ್ದಾಗಿ ಹಾಡಿದರೆ ಆಕಾಶಕ್ಕೆ. ದಾರಿ ದೂರವೆಂದು ದಾರಿಯನ್ನೇ ನಿರ್ಮಿಸಿದ ಹೀರರ ಮರವಂಟ ಹನುಮಂತನೇ. ದಾರಿ ದೂರವೆಂದು ದಾರಿಯನ್ನೇ ನಿರ್ಮಿಸಿದ ಧೀರನ ಮರವಂಟ ಹನುಮಂತನೇ. ಮುದ್ದುರ ಮರವಂಟ ಬುದ್ಧಿಯುಳ್ಳ ಹನುಮಂತ ಹದ್ದಾಗಿ ಹಾರಿದನ್ ಆಕಾಶಕ್ಕೆ. ಮುದ್ದುರ ಮರವಂಟ ಬುದ್ಧಿಯುಳ್ಳ ಹನುಮಂತ ಹದ್ದಾಗಿ ಹಾರಿದನ್ ಆಕಾಶಕ್ಕೆ. ಸೀತಾದೇವಮ್ಮನಿಗೆ ಪ್ರೀತಿಯ ಬಂಡನಾದ ಮುಖ್ಯ ಪ್ರಾಣ ಹಯವದನ ನಾದೂತನೇ. ಸೀತಾದೇವಮ್ಮನಿಗೆ ಪ್ರೀತಿಯ ಬಂಟನಾದ ಮುಖ್ಯ ಪ್ರಾಣ ಹಯವದನ ನಾದೂತನೇ. ಮುದ್ದುರ ಮರವಂಟ ಬುದ್ಧಿಯುಳ್ಳ ಹನುಮಂತ ಹದ್ದಾಗಿ ಹಾರಿದನೆ ಆಕಾಶಕ್ಕೆ. ಉತ್ತಮವಾಗಿ ತನ್ನ ಮುದ್ದು ಕಂಠದಲ್ಲಿ ಶ್ರೀರಾಮದೇವರನ್ನು ಜಪಿಸಿದಂತಹ ಪುಟಾಣಿಗಳಿಗೆ ಆ ರಾಮಚಂದ್ರನ ಸದಾ ಕರುಣೆ ಇರಲಿ ಎಂದು ಹೇಳುತ್ತಾ ಜೋರಾದ ಮತ್ತೊಮ್ಮೆ ಕೈಚಪ್ಪಾಳೆಗಳನ್ನು ನೀಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಿದ್ದೇವೆ. ಕನ್ನಡ ಕಲಾ ಸೇವೆಯ ಪುತ್ರ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರನ್ನು ನೆನೆಯುತ್ತಾ
ಕಲಾವಿದ ಕಾಣದಂತೆ ಮಾಯವಾದರೂ ಅವರ ಕಲೆ ಜೀವಂತ. ಅದೇ ರೀತಿ ಶಿವ ಕೈಲಾಸದಲ್ಲಿದ್ದರೂ ಆತನ ಶಕ್ತಿ ಪ್ರತಿ ಜೀವಿಯಲ್ಲಿಯೂ ನೆಲೆಸಿದೆ ಎಂಬ ತತ್ವ ಸಾರುವ ಗೀತೆ ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಗೀತೆಗೆ ಹೆಜ್ಜೆ ಹಾಕಲು ಬರುತ್ತಿದ್ದಾರೆ ನಮ್ಮ ಬೊಮ್ಮಲಗುಡ್ಡೆಯ ಅಂಗನವಾಡಿಯ ಮುದ್ದು ಮಕ್ಕಳು. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು, ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು, ಕೈಯ ಕೊಟ್ಟು ಓಡಿ ಹೋದನು. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಆಕಾಶ ಮೇಲೆ ಇಟ್ಟನು ನಮ್ಮ ಶಿವ ಪಾತಾಳ ಕೆಳಗೆ ಬಿಟ್ಟನು. ಆಕಾಶ ಮೇಲೆ ಇಟ್ಟನು ನಮ್ಮ ಶಿವ ಪಾತಾಳ ಕೆಳಗೆ ಬಿಟ್ಟನು. ನಡುವೆ ಈ ಭೂಮಿಯನ್ನು ದೋಣಿಯಂತೆ ತೇಲಿಬಿಟ್ಟು ಕಾಣದಂತೆ ಶಿವ ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಹೆಣ್ಣಿಗೆಂದು ಅಂದ ಕೊಟ್ಟನು ನಮ್ಮ ಶಿವ ಗಂಡಿನಲ್ಲಿ ಆಸೆ ಇಟ್ಟನು. ಹೆಣ್ಣಿಗೆಂದು ಅಂದ ಕೊಟ್ಟನು ನಮ್ಮ ಶಿವ ಗಂಡಿನಲ್ಲಿ ಆಸೆ ಇಟ್ಟನು. ಹೆಣ್ಣು ಗಂಡು ಸೇರಿಕೊಂಡು ಯುದ್ಧವನ್ನು ಮಾಡುವಾಗ ಕಾಣದಂತೆ ಶಿವ ಕಾಣದಂತೆ ಮಾಯವಾದನು. ಹೈ ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ನೆಲ್ಲಿಕಾಯಿ ಮರದಲ್ಲಿಟ್ಟನು ನಮ್ಮ ಶಿವ ಕುಂಬಳಕಾಯಿ ಬಳ್ಳಿಲಿಟ್ಟನು. ನೆಲ್ಲಿಕಾಯಿ ಮರದಲ್ಲಿಟ್ಟನು ನಮ್ಮ ಶಿವ ಕುಂಬಳಕಾಯಿ ಬಳ್ಳಿಲಿಟ್ಟನು. ಹೂ ಹಣ್ಣು ಕಾಯಿ ಕೊಟ್ಟು ಜಗಳ ಆಡೋ ಬುದ್ಧಿ ಕೊಟ್ಟು ಕಾಣದಂತೆ ಶಿವ ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು, ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು, ಕೈಯ ಕೊಟ್ಟು ಓಡಿ ಹೋದನು. ತಮ್ಮ ಮುದ್ದಾದ ಹೆಜ್ಜೆಗಳ ಮೂಲಕ ಇಡೀ ಸಭೆಗೆ ಹೊಸ ಚೈತನ್ಯವನ್ನು ನೀಡಿದ ಬೊಮ್ಮಲಗುಡ್ಡೆಯ ಅಂಗನವಾಡಿ ಮಕ್ಕಳಿಗೆ ಧನ್ಯವಾದಗಳು. ನಿಮ್ಮ ಮನಸ್ಸಿನಲ್ಲಿ ಮಳೆಗಾಲದ ತಂಪಾದ ಭಾವನೆ,
ಮತ್ತು ಪ್ರಕೃತಿಯ ಸೌಂದರ್ಯವನ್ನು ಮೂಡಿಸುವ ಸಮಯ ಬಂದಿದೆ. ಆಕಾಶದಲ್ಲಿ ಮೋಡಗಳು ತುಂಬಿ ತಂಗಾಳಿಯು ಬೀಸಿದಾಗ ಮನಸ್ಸು ಕುಣಿದು ಹಾಡುವಂತೆ ಈ ಪ್ರದರ್ಶನವು ನಿಮ್ಮನ್ನು ಸಂತೋಷದ ಮೋಕ್ಷಕ್ಕೆ ಕೊಂಡೊಯ್ಯಲಿದೆ. ಮಳೆಯ ಮಧುರ ಸಂಭ್ರಮವನ್ನು ತಮ್ಮ ಹೆಜ್ಜೆಗಳಲ್ಲಿ ತಂದಿಡಲು ನಮ್ಮ ಶಾಲೆಯ ವಿದ್ಯಾರ್ಥಿನಿಯರು ನಿಮ್ಮ ಮುಂದೆ. ಮಳೆಯ ಹನಿಗಳು ವೇದಿಕೆಯ ಮೇಲೆ ನರ್ತಿಸಿದಂತೆ ಭಾಸವಾಯಿತು. ಪ್ರಕೃತಿಯ ಸೌಂದರ್ಯ, ಮೋಡಗಳ ಭಾವ ಮತ್ತು ಮಳೆಯ ಸಂಗೀತ ಎಲ್ಲವೂ ಈ ಮಕ್ಕಳ ನೃತ್ಯಗಳಲ್ಲಿ ಜೀವಂತವಾಗಿತ್ತು. ಈ ಸುಂದರ ನೃತ್ಯ ಪ್ರದರ್ಶಿಸಿದ ಎಲ್ಲ ವಿದ್ಯಾರ್ಥಿನಿಯರಿಗೆ ಧನ್ಯವಾದಗಳು. ನಮ್ಮ ಶಾಲಾ ಹಳೆ ವಿದ್ಯಾರ್ಥಿಗಳಾದಂತಹ ವಸಂತಿ ಹಾಗೂ ಶಿವರಾಮ್ ಇವರಿಂದ ಇದೀಗ ಒಂದು ತುಳು ಭಕ್ತಿಗೀತೆ ನಮ್ಮ ಮುಂದೆ.
ಹಲೋ ಹಾಯ್ ಹಾಯ್ ತುಳುವನಾಡ ಧರ್ಮ ತುಡರು ದೈವ ಕೊರಗಜ್ಜ ಪಂಚವರ್ಣದ ಮಣ್ಣು ಕಣ್ಣು ಸತ್ಯ ಕರಿಯಜ್ಜ ತುಳುವನಾಡ ಧರ್ಮ ತೊಡರ ದೈವ ಕೊರಗಜ್ಜ ಪಂಚವರ್ಣದ ಮಣ್ಣ ಕಣ್ಣು ಸತ್ಯ ಕರಿಯಜ್ಜ ಕೊರಗತನಿಯ ಕೊರಗತನಿಯ ಬಾನದೇವರೆ ಬಲ್ಪುದಾರತಿ ಸ್ವಾಮಿ ಅಜ್ಜಾಗ ಬಾಣದೇವರೆ ಬಲ್ಪುದಾರತಿ ಸ್ವಾಮಿ ಅಜ್ಜಾಗ ಏಳು ಕೊಪ್ಪ ಕಡತು ಬತ್ತದು ಕಾರ್ನಿಕ ಮೆರೆಯ ಪತ್ತಿದಂಟೆನು ನೆಲಕು ಊರುದು ಕಪಟುನು ಗಿರಿಯ ಪತ್ತು ಹೆಸಳ ಪುರ್ಪ ಪತ್ತದ ಸುಗಿಪೊಡು ನಿನನೇ ಪತ್ತು ಹೆಸಳ ಪುರ್ಪ ಪತ್ತದ ಸುಗಿಪೊಡು ನಿನನೇ ಎನ್ನವು ಸುಳುಡು ನಿನ್ನ ಪಾಡನದ ನಿಪುಡು ನಿಜನೇ ಕೊರಗತನಿಯ ಕೊರಗತನಿಯ ದೇವರೆ ಬಲ್ಪುದಾರತಿ ಸ್ವಾಮಿ ಅಜ್ಜಾಗ ಬಾಣದೇವರೆ ಬಲ್ಪುದಾರತಿ ಸ್ವಾಮಿ ಅಜ್ಜಾಗ కప్పు రంగుడు ముగురు తెలికెడు నలిపున పొరులు బీడ చక్కులి అసరు అగెలు కాపున నిరెలు ಕಡೆ ಕನ್ನಡ ಕುಡಿದುಕ್ಕ ದಿಪ್ಪುನಗ ಬರುವ ಕಡೆ ಕನ್ನಡ ಕುಡಿದುಕ್ಕ ದಿಪ್ಪುನಗ ಬರುವ ಪಂಡಿನಾಲೈದುಂಡೆಡನಗ ಉತ್ತರ ಗುರುವ కొరగదనియ కొరగదనియ ಬಾನದೇವರೆ ಬಲ್ಪುದಾರತಿ ಸ್ವಾಮಿ ಅಜ್ಜಾಗ ಬಾಣದೇವರೆ ಬಲ್ಪುದಾರತಿ ಸ್ವಾಮಿ ಅಜ್ಜಾಗ ತುಳುವನಾಡ ಧರ್ಮ ತುಡರು ದೈವ ಕೊರಗಜ್ಜ ಪಂಚವರ್ಣದ ಮಣ್ಣ ಕಣ್ಣು ಸತ್ಯ ಕರಿಯಜ್ಜ ತುಳುವನಾಡ ಧರ್ಮ ತುಡರು ದೈವ ಕೊರಗಜ್ಜ ಪಂಚವರ್ಣದ ಮಣ್ಣ ಕಣ್ಣು ಸತ್ಯ ಕರಿಯಜ್ಜ ಕೊರಗತನಿಯ ಕೊರಗತನಿಯ ಬಾಣದೇವರೆ ಬಲ್ಪುದಾರತಿ ಸ್ವಾಮಿ ಅಜ್ಜಾಗ ಬಾಣದೇವರೆ ಬಲ್ಪುದಾರತಿ ಸ್ವಾಮಿ ಅಜ್ಜಾಗ ಥ್ಯಾಂಕ್ ಯು ತುಳುನಾಡಿನ ಆರಾಧ್ಯ ದೈವಗಳಲ್ಲಿ ಪ್ರಮುಖತೆ ಪಡೆದ ಶ್ರೀ ಕೊರಗಜ್ಜನ ಒಂದು ಭಕ್ತಿಗೀತೆಯನ್ನು ಉತ್ತಮವಾಗಿ ಹಾಡಿದಂತಹ ಶ್ರೀಮತಿ ವಸಂತಿ ಹಾಗೂ ಶಿವರಾಮ್ ರವರಿಗೆ ಜೋರಾದ ಕೈ ಚಪ್ಪಾಳೆ ಇನ್ನೊಮ್ಮೆ ನೀಡಬೇಕಾಗಿ ಕೇಳಿಕೊಳ್ತಿದ್ದೇನೆ. ನಮ್ಮ ಕಾರ್ಯಕ್ರಮಕ್ಕೆ ಮುದ್ದು ಮುದ್ದಾದ ಬಣ್ಣ ತುಂಬಲು ಬಹಳ ಒಳ್ಳೆಯವರು ನಮ್ಮಿಸು ಎಂಬ ಮಧುರ ಗೀತೆಗೆ ಪಾದ ತಟ್ಟುತ್ತಾ ಮುಖದಲ್ಲಿ ನಗು ಚೆಲ್ಲುತ್ತಾ
ತಮ್ಮ ಮುದ್ದಾದ ನೃತ್ಯದಿಂದ ಎಲ್ಲರ ಮನಗೆಲ್ಲಲು ಬರುತ್ತಿದ್ದಾರೆ ಗುಡ್ಡೆಯ ಅಂಗನವಾಡಿ ಮಕ್ಕಳು. ಬಾಲ ಒಳ್ಳೆಯವ್ರು ನಮ್ಮಿಸು ಏನ್ ಹೇಳಿದ್ರು ಎಸ್ ಎಸ್ಸು ನಗ್ತಾ ನಗ್ತಾ ಮಾತಾಡ್ತಾರೆ ಸ್ಕೂಲಿಗೆಲ್ಲ ಫೇಮಸ್ಸು ಬಾಳ ಒಳ್ಳೆಯವ್ರು ನಮ್ಮಿಸು ಏನ್ ಹೇಳಿದ್ರು ಎಸ್ ಎಸ್ಸು ನಗ್ತಾ ನಗ್ತಾ ಮಾತಾಡ್ತಾರೆ ಸ್ಕೂಲಿಗೆಲ್ಲ ಫೇಮಸ್ಸು ಸ್ಕೂಲಿಗೆಲ್ಲ ಫೇಮಸ್ಸು ಜಾನ ಮರಿ ಅಂತಾರೆ ಚಾಕ್ಲೇಟ್ ಇದ್ರೆ ಕೊಡ್ತಾರೆ ಜಾನ ಮರಿ ಅಂತಾರೆ ಚಾಕ್ಲೇಟ್ ಇದ್ರೆ ಕೊಡ್ತಾರೆ ಗೊತ್ತಾ ಬೆನ್ನು ತಟ್ಟಿ ಕೆನ್ನೆ ಸವರಿ ಬೆಣ್ಣೆ ಕಂದ ಅಂತಾರೆ ಬೆನ್ನು ತಟ್ಟಿ ಕೆನ್ನೆ ಸವರಿ ಬೆಣ್ಣೆ ಕಂದ ಅಂತಾರೆ ಬಾಳ ಒಳ್ಳೆಯವ್ರು ನಂಬಿಸು ಏನ್ ಹೇಳಿದ್ರು ಎಸ್ ಎಸ್ಸು ನಗ್ತಾ ನಗ್ತಾ ಮಾತಾಡ್ತಾರೆ ಸ್ಕೂಲಿಗೆಲ್ಲ ಫೇಮಸ್ಸು ಸ್ಕೂಲಿಗೆಲ್ಲ ಫೇಮಸ್ಸು ಸ್ಕೂಲಿಗೆಲ್ಲ ಫೇಮಸ್ಸು ನಮ್ ಸ್ಕೂಲ್ ಅಂತ ಸ್ಕೂಲ್ ಇಲ್ಲ ನಮ್ ಮಿಸ್ ಅಂತ ಮಿಸ್ ಇಲ್ಲ ನಮ್ ಸ್ಕೂಲ್ ಅಂತ ಸ್ಕೂಲ್ ಇಲ್ಲ ಹಾಗೂ ಸಹಾಯಕಿ ವನಿತರವರು ಕೂಡ ವೇದಿಕೆಗೆ ಬರಬೇಕು. ಈ ಪುಟಾಣಿ ಮಕ್ಕಳಿಗೆ ಶ್ರೀಮತಿ ವಿಜಯಲಕ್ಷ್ಮಿ ಭಟ್ರವರು ಉಡುಗೊರೆಯನ್ನು ನೀಡಿ ಗೌರವಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಿದ್ದೇವೆ. ಧನ್ಯವಾದಗಳು. ಮುಂದಿನ ನೃತ್ಯ ಸ್ವಾತಿ ಮತ್ತು ಬಳಗ.
चुराना मेरा जिया गोरिया, चुराना मेरा जिया गोरिया, चुराना मेरा जिया गोरिया, चुराना मेरा जिया। सलाम ले जाता हुआ उड़न खटोला और बीन बजाती हुई नागिन। Shake your body, girl. ಚೆಂಡು ಹುಡುಗಿ ಆಟಿಗೆ ನುಗ್ಗಿ ಕಥಕಳಿ ಆಡಿದಳು. ಚೂರ್ ಚೆಂಡು ಹುಡುಗ ಮೋಹಕ್ಕೆ ಸಿಲುಕಿ ಗಲಿಬಿಲಿ ಆಗಿಹನು. ಉಗುರಿ ಬಿಟ್ಲು ಗುಂಡಿಗೆ ಒಳಗೆ ಎಗರಿ ಬಿತ್ತು ಜೀವವೇ ಹೊರಗೆ. ಡಾರ್ಲಿಂಗ್ ವೈ ಯು ಕಿಲ್ಲಿಂಗ್. ಹೂ ಚೆಂಡು ಹುಡುಗಿ ಹಾರ್ಟಿಗೆ ನುಗ್ಗಿ ಕಥಕಳಿ ಆಡಿದಳು. ಚೂರ್ ಚೆಂಡು ಹುಡುಗ ಮೋಹಕ್ಕೆ ಸಿಲುಕಿ ಗಲಿಬಿಲಿ ಆಗಿಹನು. நீருக்குரிய ஓலை கொட்டாயா, சும்மா நடக்கிறிய கவலை கட்டாயா. நீருக்குரிய ஓலை கொட்டாயா, சும்மா நடக்கிறிய கவலை கட்டாயா. மஜாவாயி நிக்கிறிய பஞ்சு மிட்டாயா, ஆமா பஞ்சு மிட்டாயா. ஐயோ ಸಖತ್ತಾಗವಳೆ ಸುಮ್ನೆ ನಗ್ತಾಳೆ. ಗುಲಾಬಿ ಸಾಡಿ ಅಣಿ ಲಾಲಿ ಲಾಲ ಲಾಲ್ ದಿಸುತ್ತೆ ಮಿ ಬಾರಿ ರಾಜಾ ಫೋಟೋ ಮಜಾ ಕಾಡ್. ಬಿದ್ದೆ ಬೀಳ್ತಾಳೆ ಸಖತ್ತಾಗವಳೆ ಸುಮ್ನೆ ನಗ್ತಾಳೆ. ಕದ್ದು ನೋಡ್ತಾಳೆ ಬಿದ್ದೆ ಬೀಳ್ತಾಳೆ. ಸಕ್ಕರೆ ನನ್ನ ಕೊಂಬೆ ಸಖತ್ತಾಗವಳೆ.
ತಮ್ಮ ಭರ್ಜರಿ ಹೆಜ್ಜೆಗಳ ಮೂಲಕ ಎಲ್ಲರನ್ನು ಮನರಂಜಿಸಿದ ನಮ್ಮ ಶಾಲಾ ಹಳೆ ವಿದ್ಯಾರ್ಥಿಗಳಾದ ಸ್ವಾತಿ ಮತ್ತು ನಿರೀಕ್ಷೆ ಇವರಿಗೆ ಧನ್ಯವಾದಗಳು. ತುಳುನಾಡಿನ ವಿಶಿಷ್ಟವಾದ ಸಂಸ್ಕೃತಿಯನ್ನು ಮೆಲುಕು ಹಾಕಲು ಬಹುಭಾಷೆ ಮತ್ತು ಬಹುಸಂಸ್ಕೃತಿಯ ತುಳುನಾಡ ಪರಂಪರೆಯ ಶ್ರೀಮಂತಿಕೆಯನ್ನು ಪ್ರದರ್ಶಿಸಲು ಬರುತ್ತಿದ್ದಾರೆ ನಮ್ಮ ಶಾಲೆಯ ವಿದ್ಯಾರ್ಥಿನಿಯರು. ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ಹೈ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ತಾರೈದ ತಪ್ಪಂಗಾಯಿ ಬಜ್ಜೈದ ಗೊಬ್ಬುಗೆ ತಾರೈದ ತಪ್ಪಂಗಾಯಿ ಬಜ್ಜೈದ ಗೊಬ್ಬುಗೆ ಚೆಂಡದ ಗೊಬ್ಬುನು ಬಾಕ್ಯಾರ್ಡೇ ದಂಕಗ ನಮ್ಮ ಚೆಂಡದ ಗೊಬ್ಬುನು ಬಾಕ್ಯಾರ್ಡೇ ದಂಕಗ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮನ ಭಾಷೆ ಡೆನ್ನ ಡೆನ್ನ ನಾಡೆನ್ನ ನಡೆನ್ನ ತುಳುವಪ್ಪೆ ಬಟ್ಟಿನ ಪೊರ್ಲುನು ತೂಲೆ ಡೆನ್ನ ಡೆನ್ನ ನಾಡೆನ್ನ ನಡೆನ್ನ ಇತ್ತಂಜಿ ಪೊರ್ಲು ನಮನ ಭಾಷೆ ಡೆನ್ನ ಡೆನ್ನ ನಾಡೆನ್ನ ನಡೆನ್ನ ಗುಣವಿದೆ ಈ ಮಣ್ಣಲಿ ಸೊಬಗಿದೆ ಈ ನಾಡಲಿ ಪರಶುರಾಮನ ಕೃಪೆಯಲಿ ಕಡಲ ಜನರ ನಗುವಲಿ ಹುಟ್ಟಿದ ಒಂದು ಸಂಸ್ಕೃತಿ ನಮ್ಮ ತುಳುನಾಡು ನಮ್ಮ ತುಳುನಾಡು ಎಂಕಲ್ನ ತುಳುನಾಡು ತಮ್ಮ ಮನಮೋಹಕ ನೃತ್ಯದ ಮೂಲಕ ಎಲ್ಲರನ್ನೂ ರಂಜಿಸಿದ ನಮ್ಮ ಶಾಲೆಯ ವಿದ್ಯಾರ್ಥಿನಿಯರಿಗೆ ಧನ್ಯವಾದಗಳು. ಜೋರಾದ ಕೈ ಚಪ್ಪಾಳೆಯನ್ನು ನೀಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಿದ್ದೇವೆ. ಈಗ ಮುಂದಿನ ಕಾರ್ಯಕ್ರಮ ನಮ್ಮ ಶಾಲಾ ಹಳೆ ವಿದ್ಯಾರ್ಥಿಗಳಾದಂತಹ ಶ್ರೀಮತಿ ವಸಂತಿ ಹಾಗೂ ಶಿವರಾಮ್ ಇವರಿಂದ ಮಧುರ ಕಂಠದ ಮುಖೇನ ಒಂದು ಉತ್ತಮವಾದಂತಹ
ಹಲೋ ಹರಿ ಹಲೋ ಹಲೋ பொன்னே நின்ன குட்டு என்னு பிந்தொண்டனே குட்டுடே கண்ணுடே நன்னு கட்டு பாடலே ಗತಿದಾಳೆ ನಿನ್ನ ಮಟ್ಟು ಯಾನು ಪಿನ್ನೊಂದುಲೆ ತಡ್ಡುಡೆ ಕುಲ್ಲಾದೆ ನನ್ನ ಮರ್ಲು ಮಲ್ತನೆ ಉಡಲ ಬಾಕಿಲು ದಡಬಡ ಬಟ್ಯಾಲು ನಿದಿರದ ಕಣ್ಣುಡು ಎನನು ಲೆತ್ತಾಲು ಸರ ಸರ ಸಡಗರಡು ಯಾನು ಬಾಕಿಲು ಜತೆನೆ ಮಟ್ಟದ ಪೊನ್ನೆ ನಿನ್ನ ಗುಟ್ಟು ಯಾನು ಪಿಂದೊಂಡಿನೆ ಗುಟ್ಟುಡೆ ಕಣ್ಣುಡೆ ನನ್ನ ಕಟ್ಟು ಪಾಡ್ಯಾಲೆ ಗತಿದಾಳೆ ನಿನ್ನ ಮಟ್ಟು ಯಾನು ಪಿನ್ನೊಂದುಲೆ ತಡ್ಡುಡೆ ಕುಲ್ಲಾದೆ ನನ್ನ ಮರ್ಲು ಮಲ್ತನೆ ಅರ್ಜುನ ಬೆಲ್ಲ ಗುಟ್ಟು ಯಾನು ಪಿಂದೊಂಡಿನೆ ಗುಟ್ಟುಡೆ ಕಣ್ಣುಡೆ ನನ್ನ ಕಟ್ಟು ಪಾಡ್ಯಾಲೆ ಮಸ್ತಿರಿ ಥ್ಯಾಂಕ್ ಯು. ಮಧುರ ಗಾಯನದ ಮೂಲಕ ಎಲ್ಲರನ್ನು ಮನರಂಜಿಸಿ ಈ ಸಂಜೆಯ ಮೆರುಗನ್ನು ಹೆಚ್ಚಿಸಿದ ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿಗಳಾದ ವಸಂತಿ ಯಾದವ್ ಮತ್ತು ಶಿವ ಅಮೀನ್ ಇವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಪರಶುರಾಮ ಸೃಷ್ಟಿದ ತುಳುವಪ್ಪೆನ ತುಳುವ ಮೋಕೆ ಜೋಕುಲು ನಮ ಈ ತುಳುನಾಡು ಪೊಣ್ಣು ಮಗಲಿಗೆ ಉಪ್ಪುನಾತು ಮೋಕೆ ಮಾನಾದಿಗೆ ಎರೆಗ್ಲ ತಿಕ್ಕಂದು ಆಲು ಇತ್ತಿನ ಇಲ್ಲು ನಂದ ಗೋಕುಲಾಂಡ ಪೋಯಿನ ಇಲ್ಲು ನಂದ ದೀಪ ಬೆಳಗುನ ಪೊಣ್ಣು ಅಂಚ ಉಪ್ಪುನಗ ಪೊರ್ಲು ಕಂಟದ ಪೊಣ್ಣು ಬಾಲೆದ ಮೋನೆಡು ಮೊಗುರು ತೆಲಿಪುನ ಪೊರ್ಲುನು ನಮ್ಮ ಮಾತೇರ್ಲ ತೂಕ ಇತ್ತೆ ನಿಕಲ್ನ ಎದುರುಡು ವೇದಿಕೆಗೆ ಬರೊಂದುಲೇರು ಅಕ್ಷಯ. మొగురు తెలిపుదే
ಮದಿಮೆದ ಮಂಟ ಮೆದೆ ರಾಪಿ ಮುಗಲಿ ನಂಗೆ ಪನ್ನೀರ್ ತಲೆ ಪಡೆದೆ ಬಂಗಾರದ ಸಿಂಗಾರಡು ಐತ ಆಯಿ ಮದಿಮಾಲೆ 7 ಪಚ್ಚೆ ದೀದಿ ಎನ್ನ ಉಡಲಿಗೆ ಸೇರಿದೆ ಬಂಗಾರದ ಸಿಂಗಾರಡು ಐತ ಆಯಿ ಮದಿಮಾಲೆ 7 ಪಚ್ಚೆ ದೀದಿ ಎನ್ನ ಉಡಲಿಗೆ ಸೇರಿದೆ ಎನ್ನ ಈ ಉಡಲಿಗೆ ಹುಲ್ಪು ನಿನ್ನ ತೆಲಿಗಿದೆ ಮುಗುರು ತಿಳಿಪುದೆ ಎನ್ನ ಸೂಜಿ ಮಲ್ಲಿಗೆ ನಿನ್ನ ತೆಲಿಗೆ ಗರಳುದೆ ಆ ಪೊರ್ಲ ಸಂದಿಗೆ ಧಿರನ ಧಿರನದ ಧಿರನ ಧಿರ ಧಿರನನ ಧಿರನನ ತಕದೀಂ ತನನ ದೀಂ ತನನ ಧಿರಿನ ಧಿರಿನ ಧಿರಿನನ ಧಿಂ ದಿಗ ಧಿರನ ಧಿಂ ದಿಗ ಧಿರನ 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 ಧಿರನನ ತತೋಂತನನ ತದೀಂ ತನನ ಧಿರನ 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 ಧಿರೆ ಧಿರೆ ಧಿರನ ചന്ദിരേ നൽമെതനിരലതേ പൊരുള്ള രൂപ ഒള്ളിലെ കടലതേ മോക്കെ ദൂരുടൊങ്ങി ബരവോ തെരിയനെന്ന് ബൈലതേ തെരിയനോള ബിരിയെ ബത്ത് സാധി തത്ത് പോയതേ മോക്കെ ദൂരുടൊങ്ങി ബരവോ തെരിയനെന്ന് ബൈലതേ തെരിയനോള തെരിയെ ബത്ത് സാധി തത്ത് പോയതേ എന്ന ഈ സാധികി പൊൽപ്പു നിന്ന തെലികേത് ಭಾರಿ ಪುರ್ಲುಡು ಒಂಜಿ ತುಳು ಪದಕು ಪಜ್ಜೆ ಪಾಡ್ನೆಂಚಿತ್ತಿನ ಅಕ್ಷಯ ಮೇರೆಗ್ ಮನ ದಿಂಜಿನ ಸೊಲ್ಮೆನೆಲ್ ಸಂದ ಒಂದುಲ್ಲ. ನಮ್ಮ ಶಾಲೆಯ ಪವರ್ ಸ್ಟಾರ್ ಹುಡುಗರು ಪವರ್ ಸ್ಟಾರ್ ಸಾಂಗಿಗೆ ಪವರ್ಫುಲ್ ಸ್ಟೆಪ್ ಹಾಕಿ ನಿಮ್ಮನ್ನು ರಂಜಿಸಲು ಬರುತ್ತಿದ್ದಾರೆ. ಜೋರಾದ ಕೈ ಚಪ್ಪಾಳೆಯೊಂದಿಗೆ ಅವರನ್ನು ಸ್ವಾಗತಿಸಬೇಕಾಗಿ ವಿನಂತಿ. ಶುರುವಾಯ್ತು ತಂದೆ ಎಟ್ಟು ಪಕ್ಕ ಲೋಕಲ್ ಬೀಟ್ ಈಗ ಡಪಾಂಗುಚಿ ಸ್ಟಾರ್ಟ್ Come on, boys, let's start the local dance. All the Apu fans ಶುರು ಮಾಡಿ local dance. ಶಕ್ತಿಮಾನು ಛೋಟ ಭೀಮು ನಿನ್ನ ಹಾಗೆ ಸೇಮ್ ಟು ಸೇಮು ಸೂಪರ್ ಮ್ಯಾನು ಬ್ಯಾಟ್ ಮ್ಯಾನು ನೀನೆ ನಮಗೆ ಮ್ಯಾಚ್ ಮ್ಯಾನು ಅಪ್ಪ ಜೆನ್ಸು ಬಾಂಡು ಮಗ ಅಣ್ಣ ಬಾಂಡು ಜಾಸ್ತಿ ಮಾಡು ಸೌಂಡು ಬಂದ ಕಾಜ್ನೂರ್ ಗಂಡು Twinkle, twinkle, little star, we all love you, Baba Star. Dance, 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 Apu dance, 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 Apu dance, 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 Apu dance, dance, dance. 1, 2, 3, 4, 5 star, we all love you, Baba Star. Dance, 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 Apu dance, 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 Apu dance, 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 Apu dance, dance, dance. This is the tribute to Talaiwa. मूछों को थोड़ा राउंड घुमा के अन्ना के जैसा चश्मा लगा के कोकोनट में लस्सी मिला के आ जाओ सारे मूड बना के मूछों को थोड़ा राउंड घुमा के अन्ना के जैसा चश्मा लगा के कोकोनट में लस्सी मिला के आ जाओ सारे मूड बना के और
all the Rajini fans. Don't miss the chance. All the Rajini fans. Don't miss the chance. Lungi dance, 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 lungi dance. डिस्को में जब ये गाना बजेगा ऑन द फ्लोर आना पड़ेगा लुंगी को उठाना पड़ेगा स्टेप करके दिखाना पड़ेगा डिस्को में जब ये गाना बजेगा ऑन द फ्लोर आना पड़ेगा लुंगी को उठाना पड़ेगा स्टेप करके दिखाना पड़ेगा ऑल द रजनी फैन डोंट मिस द चांस all the Rajini fans. Don't miss the chance. Lungi dance, 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 lungi dance. ಪವರ್ಫುಲ್ ಸ್ಟೆಪ್ ಹಾಕಿ ನಮ್ಮನ್ನು ಕುಣಿಸಿದ ಪವರ್ ಸ್ಟಾರ್ ಹುಡುಗರಿಗೆ ನಮ್ಮ ಮನದಾಳದ ಅಭಿನಂದನೆಗಳು. ಹಲೋ. ಇದೀಗ ನಿಮ್ಮ ಮುಂದೆ ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿಗಳಾದ ವಸಂತಿ ಮತ್ತು ಶಿವ ಅಮೀನ್ ಅವರ ಒಂದು ಗಾಯನ. ಹಲೋ ಹಲೋ ನೀ ಮೀಟಿದ ನೆನಪೆಲ್ಲವೂ ಎದೆ ತುಂಬಿ ಹಾಡಾಗಿದೆ ಹಿಂದೆ ತಕೋ ನೀ ನನ್ನಲ್ಲಿ ಬೆರೆವಂತ ಮನಸಾಯಿ ಈ ಬಂಧನ ಬಹುಜನ್ಮದ ಕಥೆಯೆಂದು ಮನ ಹೇಳಿದೆ ಈ ಬಂಧನ ಬಹುಜನ್ಮದ ಕಥೆಯೆಂದು ಮನ ಹೇಳಿದೆ ನೀ ಮೀಟಿದ ನೆನಪೆಲ್ಲವೂ ಎದೆ ತುಂಬಿ ಹಾಡಾಗಿದೆ
ಮಾಡಿದ ನೆನಪೆಲ್ಲವೂ ಎದೆ ತುಂಬಿ ಹಾಡಾಗಿದೆ. ಆ ಬಾನು ಈ ಭೂಮಿ ನೋಡಲ್ಲಿ ಒಂದಾಗಿದೆ. ಆ ಇವೆಯೆಂದು ಒಂದಾಗಿ ಇರು ಎಂದಿರೆ. ಥ್ಯಾಂಕ್ ಯು. ತಮ್ಮ ಸುಮಧುರ ಗಾಯನದಿಂದ ಎಲ್ಲರನ್ನೂ ತಮ್ಮ ನೆನಪಿನ ಅಂಗಳದಲ್ಲಿ ಕೊಂಡೊಯ್ದ ವಸಂತಿ ಯಾದವ್ ಮತ್ತು ಶಿವ ಅಮೀನ್ ಇವರಿಗೆ ಮನದಾಳದ ಧನ್ಯವಾದಗಳು. ತೆಂಗಿನ ಮರವನ್ನು ಕಲ್ಪವೃಕ್ಷ ಎಂದು ಕರೆಯುವುದರಲ್ಲಿ ತಪ್ಪೇನಿಲ್ಲ. ಆದರೆ ಅದರ ಪ್ರತಿಯೊಂದು ಭಾಗವು ಉಪಯುಕ್ತವಾಗಿ ನಮ್ಮ ಜೀವನದಲ್ಲಿ ತೆಂಗಿನ ಮರದ ಪ್ರತಿಯೊಂದು ಭಾಗವು ಉಪಯುಕ್ತವಾಗುವಂತಹ ವಸ್ತು. ವೈವಿಧ್ಯತೆಯಲ್ಲಿ ಏಕತೆಯನ್ನು ಸಾರಿದ ನಾಡು ನಮ್ಮ ಕನ್ನಡ ನಾಡು. ಈ ಏಕತೆಯನ್ನು ಸಮುದಾಯದಲ್ಲಿ ಬೆರೆಸಲು ಕರೆ ನೀಡುವ ಹಾಡಿನೊಂದಿಗೆ ಕಲ್ಪವೃಕ್ಷದ ಒಂದು ಭಾಗವನ್ನು ಬಳಸಿಕೊಂಡು ಕುಣಿಯುತ್ತಾ ಕುಪ್ಪಳಿಸ್ತಾ ವೇದಿಕೆಗೆ ಬರುತ್ತಿದ್ದಾರೆ ನಮ್ಮ ಶಾಲೆಯ ಮುದ್ದು ಮಕ್ಕಳು.
आवडतं आम्ही पाड्याक चलयता आख्खो दीस काम करून माझे पेढेचा मारता हे शेतान आवडतं आम्ही पाड्याक चलयता आख्खो दीस काम करून माझे पेढेचा मारता हे कोंकणी आमची गोंयची भास तीच करूया राजभास 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 इंग्लिश समजता मराठी शिकता पूण घरा कोडे वचून आमी कोंकणी उलयता हे पुर्तुगेज मारता मराठी शिकता पूण घरा कोडे वचून आमी कोंकणी उलयता कोंकणी आमची गोंयची भास तीच करूया राजभास 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 ಹಲೋ ಹಲೋ ಅದ್ಭುತವಾಗಿ ಕುಣಿದು ಕುಪ್ಪಳಿಸಿ ವೇದಿಕೆಯ ರಂಗು ಹೆಚ್ಚಿಸಿದ ಮುದ್ದು ಮಕ್ಕಳಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಬಲಿ ಚಕ್ರವರ್ತಿ ಆಳ್ವಿಕೆ ಮಲ್ತಿನ ನಾಡು ಪರಶುರಾಮೇರ್ನ ಕೊಡರಿದ ಪೆಟ್ಟಿದ ಶಕ್ತಿದ ಮಣ್ಣು ನಮ್ಮ ತುಳುನಾಡು. ಪಚ್ಚೆ ಸಿರಿಟು ನಾಗನರೆಟ್ಟು ಸರ್ಪ ಜಡಿಟ್ಟು ಪಂಚವರ್ಣದ ಪುಂಚೇನಿ ಮಣ್ಣದ ಕಮ್ಮೆನದ ನಾಡು ಊಪಂದು ಕೇಂಡ ಅವು ನಮ್ಮ ಮೋಕಿದ ತುಳುನಾಡು. ಪುಣ್ಯ ಮೆದಾನಿ ಪಗೆಲು ರಾತ್ರೆ ಮುಂಡೇಲು ಬೊಕ್ಕ ಗೊಡ್ಡೆ ಜನಾಂಗದ ಈ ನಲಿಕೆನು ನಲಿಪುವೆರು ಊರುಗು ಬತ್ತಿನ ಕಷ್ಟ ನಷ್ಟ ಬುಲೆ ಸಿರಿಕ್ರೆನು ಪೂರ ಬೈದಿನ ರೋಗನು ಬಾಧೆಲೇನು ದೂರ ಮಲ್ಪರೆಗಾದು ಈ ಒಂಜಿ ಕಂಗೀಲು ನೃತ್ಯದ ಸಂಸ್ಕೃತಿ ನಮ್ಮ ತುಳುನಾಡುಡುಂಡು. ಇತ್ತೆ ನಿಕಲ್ನ ಎದುರುಡು ಕಂಗೀಲು. ಪುಣ್ಣಮೆದಾನಿ ಪಗೆಲು ರಾತ್ರೆ ಮುಂಡಾಲ ಬೊಕ್ಕ ಗೊಡ್ಡ ಜನಾಂಗ ಈ ನಲಿಕೆನು ಮಲ್ಪುವೆರು ಊರುಗು ಪತ್ತಿನ ಕಷ್ಟ ನಷ್ಟ ಬುಳೆ ಸಿಲೆಕ್ ಬೈದಿನ ರೋಗ ಬಾಧೆಲು ದೂರ ಆವಡಂದು ಈ ಕಂಗೀಲು.
ತುಳುನಾಡು ಸಂಸ್ಕೃತಿಗಳ ಬೀಡು. ತುಳುನಾಡಿನ ಸಂಸ್ಕೃತಿಯನ್ನು ಅದ್ಭುತವಾಗಿ ತಮ್ಮ ನೃತ್ಯದ ಮೂಲಕ ಕಟ್ಟಿಕೊಟ್ಟ ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿ ಪ್ರಖ್ಯಾತ್ ವಿವೈ ಮತ್ತು ತಂಡದವರಿಗೆ ಹೃದಯಾಂತರಾಳದ ಧನ್ಯವಾದಗಳು. ಎಲ್ಲರೂ ಚಪ್ಪಾಳೆ ತಟ್ಟಿ ಅವರನ್ನು ಅಭಿನಂದಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಬೃಂದಾವನದ ಮಂಜಿನ ಬೆಳಕಿನಲ್ಲಿ ಬಾಲಕೃಷ್ಣನ ನಗು ಮುತ್ತಿನಂತೆ ಅರಳುತ್ತಿತ್ತು. ಅವನ ತಾಳಕ್ಕೆ ತೂಗುತ್ತಿದ್ದ ಜೋಗುಳದ ಗಾಳಿ ಮಾತೆ ಯಶೋದೆಯ ಹೃದಯದಲ್ಲಿ ಒಂದೆಡೆಯಾದರೆ ರಾಧೆಯ ಪ್ರೇಮದ ಪರಿಮಳ ಮತ್ತೊಂದೆಡೆ. ಯಶೋದೆಯ ಅಮೃತತ್ವದ ಆನಂದ ಇವೆರಡೂ ಸೇರಿ ಕೃಷ್ಣನ ಜೀವನವೇ ಸುಂದರ ಗಾನ. ಇದೀಗ ಯಶೋದೆಯ ಮಮತೆಯ ಜೋಗುಳವನ್ನು ನೃತ್ಯದ ಮೂಲಕ ಕೊಂಡಾಡಲು ನಿಮ್ಮ ಮುಂದೆ ಬರುತ್ತಿದ್ದಾರೆ ನಮ್ಮ ಶಾಲೆ ಹಳೆ ವಿದ್ಯಾರ್ಥಿನಿ ಲಾವಣ್ಯ. मैया यशोदा ये तेरा कन्हैया मैया यशोदा ये तेरा कन्हैया पनघट पे मेरी पकड़े है भैया तंग मुझे करता है संग मेरे लड़ता है राम जी की कृपा से मैं बची राम जी की कृपा से मैं बची राम जी की कृपा से मैया यशोदा ये तेरा कन्हैया पनघट पे मेरी पकड़े है भैया तंग मुझे करता है संग मेरे लड़ता है राम जी की कृपा से मैं बची राम जी की कृपा से मैं बची हूँ राम जी की कृपा से गोकुल की गलियों में जमुना किनारे गाता है कंकरिया छुप छुप के मारे नटखट अदाएं सूरत है भोली होली में मेरी भिगोए वो चोली भैया न छोड़े कलैया मरोड़े भैया न छोड़े कलैया मरोड़े भैया पढ़ूं फिर भी पीछा न छोड़े मीठी मीठी बातों में मुझको फंसाए हाय राम जी की कृपा से मैं बची राम जी की कृपा से मैं बची हूँ राम जी की कृपा से ಯಶೋದೆಯ ಮಮತೆಯ ಜೋಗುಳವನ್ನು ಹಾಡಿ ಕುಣಿದು ನೃತ್ಯ ಮಾಡಿದ ಶ್ರೀ ಲಾವಣ್ಯ ಇವರಿಗೆ ಧನ್ಯವಾದಗಳು. ಇದೀಗ ನಿಮ್ಮ ಮುಂದೆ ತಮ್ಮ ಗಾಯನದ ಮೂಲಕ ಬರುತ್ತಿದ್ದಾರೆ ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿನಿ ರಶ್ಮಿ.
ತಮ್ಮ ಅದ್ಭುತ ಕಂಠದಿಂದ ನೆನಪಿನ ಶುಭಯೋಗವನ್ನು ಉಣಿಬಡಿಸಿದ ರಶ್ಮಿ ಇವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಲೋಕದ ಡೊಂಕ ನೀವೇಕೆ ತಿದ್ದುವಿರಿ? ನಿಮ್ಮ ತನುವ ಸಂತೈಸಿಕೊಳ್ಳಿ.
ನಿಮ್ಮ ಮನವ ಸಂತೈಸಿಕೊಳ್ಳಿ. ನೆರೆಮನೆಯವರ ದುಃಖಕ್ಕೆ ಅಳುವವರ ಮೆಚ್ಚ ಆ ಕೂಡಲ ಸಂಗಮ ದೇವ ಎನ್ನುವ ಬಸವಣ್ಣವರ ವಚನವನ್ನು ನೆನೆಸುತ್ತಾ ಗದ್ದೆಗಳೆಲ್ಲ ಕಣ್ಮರೆಯಾಗಿದೆ. ಆ ಜಾಗದಲ್ಲಿ ಗಗನಚುಂಬಿ ಕಟ್ಟಡಗಳು ತಲೆ ಎತ್ತಿ ನಿಂತಿವೆ. ಯಾರು ಕಂಡುಡು ಗಂಧ ಸಾಲಿ ಪೊರ್ಲವಿದೆ ಗುಮೆಸೊಂದು ಕಮ್ಮಿನ ಪಸಿರಂಗ ಊರೂರು ಮೇಡೆನನ ಗುಮೆಸೊಂದು ಕಮ್ಮಿನ ಪಸಿರಂಗ ಊರೂರು ಮೇಡೆನನ ವಾಕ್ಯಾರು ಕಂಡುಡು ಗಂಧ ಸಾಲಿ ಪೊರ್ಲವಿದೆ ಗುಮೆಸೊಂದು ಕಮ್ಮಿನ ಪಸಿರಂಗ ಊರೂರು ಮೇಡೆನನ ಗುಮೆಸೊಂದು ಕಮ್ಮಿನ ಪಸಿರಂಗ ಊರೂರು ಮೇಡೆನನ ಬಂಗಾರದ ಕಂಗಳೊಡು ಪೇರು ನುಪ್ಪುದ ಒಣಸು ಸಿರಿಭಾಗ್ಯ ಪೆರ್ಕ ಉರ್ಕರಂಡು ಬಂಗಾರದ ಕಂಗಳೊಡು ಪೇರು ನುಪ್ಪುದ ಒಣಸು ಸಿರಿಭಾಗ್ಯ ಪೆರ್ಕ ಉರ್ಕರಂಡು ಕಾಯಗಳು ರಂಗಿತೊಡು ಮೊದಲ ಮದಿಗೆ ಚಂದ್ರಿ ವಾಕ್ಯಾರೆ ಕಂಡಡು ಗಂಧ ಸಾಲಿ ಪೊರ್ಲವಿದೆ ಗುಮೆಸೊಂದು ಕಮ್ಮಿನ ಪಸಿರಂಗ ಊರೂರು ಮೇಡೆನನ ಗುಮೆಸೊಂದು ಕಮ್ಮಿನ ಪಸಿರಂಗ
ಅದ್ಭುತ ಗಾಯನದ ಮೂಲಕ ಎಲ್ಲರ ಮನೆ ಸೆಳೆದ ಶ್ರೀಮತಿ ರಶ್ಮಿ ಇವರಿಗೆ ಧನ್ಯವಾದಗಳು. ತುಳುನ ಕಲೆ ಸಂಸ್ಕೃತಿಗಳ ಬೀಡು. ಇಲ್ಲಿನ ಗಂಡು ಕಲೆ ಯಕ್ಷಗಾನ ಒಂದು ನಾಟಕವೂ ಹೌದು, ನೃತ್ಯವೂ ಹೌದು, ಹಾಡು ಹೌದು. ಈ ಮೂರು ಕಲೆ ಕೇಳೆ ಚೆಲುವೆ ನೀನು ಮಿನು ಮಿನು ಮಿನುಗೋತಾರೆ ಜುಡು ಜುಡು ಹರಿಯುವ ರಸ ಜಲಧಾರೆ ನನ್ನ ಗಣಗಣದಲ್ಲೂ ನೀನೆ ನೀನೆ ತುಂಬಿರುವೆ ಮನಸಾರೆ ಬಾಳು ಕಾರಿ ನೀ ಬರುವಾಗ ಸ್ವರ್ಗವೇ ನಾಚುತ್ತಿದೆ ಕೇಳೆ ಚೆಲುವೆ
ಹಂಸ ಗಮನೆಯೇ ನಿನ್ನ ಹಂಸದ ನಡಿಗೆಗೆ ಸೋತು ಸೆಳೆಯುವ ಮಧುರ ಮಾತಿನ ಸೊಗಡಿಗೆ ಬೆಡಗಿಗೆ ನೀನು ನಿಂತಲ್ಲೇ ನಿಲ್ಲದೆ ಅಲ್ಲಿ ಕೆಂಪನೆ ಕಲ್ಲವಗಿಲ್ಲಿ ನೋಟದಲ್ಲಿ ಕೊಲುವಾಗ ತಲ್ಲಣವಾಗುತ್ತಿದೆ ಕೇಳೆ ಚೆಲುವೆ ಧವನಿ ಧವನಿ ಕರೆವಾ ಹೆಸರೇ ನೀ ತರುಣಿ ಕರೆವಾ ಹೆಸರೇ ನೀ ತರುಣಿ ಹಲೋ. ತುಳುನಾಡಿನ ಗಂಡು ಕಲೆ ಯಕ್ಷಗಾನಕ್ಕೆ ಉತ್ತಮವಾಗಿ ಹೆಜ್ಜೆ ಹಾಕಿದ ನಮ್ಮ ಶಾಲೆಯ ವಿದ್ಯಾರ್ಥಿನಿಯರಾದ ಖುಷಿ, ಮೋಕ್ಷ, ಆರಾಧ್ಯ, ಹರ್ಷಿತಾ ಇವರಿಗೆ ಜೋರಾದ ಕೈ ಚಪ್ಪಾಳೆ ಮುಖೇನ ಅಭಿನಂದನೆಗಳನ್ನು ಸಲ್ಲಿಸಬೇಕಂತ ಕೇಳಿಕೊಳ್ತಿದ್ದೇವೆ. ತುಳುನಾಡು ಸಂಸ್ಕೃತಿಗೆ ತನ್ನದೇ ವಿಶೇಷತೆ ಇದೆ. ನಾಡಿನ ಜನಪದ ಗೀತೆಗಳು, ಯಕ್ಷಗಾನ ನೃತ್ಯ, ಹಳ್ಳಿ ಹಬ್ಬಗಳು, ಆಚರಣೆ, ಪರಂಪರೆ, ಮಾಸಿ ಹೋಗದ ಹಳೆಯ ಕಥೆಗಳು, ಮಕ್ಕಳ ಆಟ, ಪಾರಂಪರಿಕ ಹಬ್ಬಗಳ ಸಂಭ್ರಮ ಎಲ್ಲವೂ ತುಳುನಾಡಿನ ಸಂಸ್ಕೃತಿಗೆ ಅನುಪಮ ರೂಪ. ಇದೀಗ ನಿಮ್ಮ ಮುಂದೆ ನಮ್ಮ ಶಾಲೆಯ ಹಳೆಯ ವಿದ್ಯಾರ್ಥಿಗಳು ತಮ್ಮ ನೃತ್ಯದ ಮೂಲಕ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ಹೈ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ತಾರೈದ ತಪ್ಪಂಗಾಯಿ ಬಜ್ಜೈದ ಗೊಬ್ಬುಗೆ ತಾರೈದ ತಪ್ಪಂಗಾಯಿ ಬಜ್ಜೈದ ಗೊಬ್ಬುಗೆ ಚೆಂಡದ ಗೊಬ್ಬುನು ಬಾಕ್ಯಾರ್ಡೇ ದಂಕಗ ನಮ್ಮ ಚೆಂಡದ ಗೊಬ್ಬುನು ಬಾಕ್ಯಾರ್ಡೇ ದಂಕಗ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ಪರ್ಬದ ಮನದಾನಿ ಪಾಡ್ಯದ ದಿನದಾನಿ ಪರ್ಬದ ಮನದಾನಿ ಪಾಡ್ಯದ ದಿನದಾನಿ ಜವನೇರೆ ಕೈಟುಂಡು ಮಲ್ಲ ಮಲ್ಲ ಕಟ್ಟದ ಗುರಿ ಜವನೇರೆ ಕೈಟುಂಡು ಮಲ್ಲ ಮಲ್ಲ ಕಟ್ಟದ ಗುರಿ ಉರಿಯ ಕೊರ್ಗೆ ಮೈಪೇ ಕಕ್ಕೆದೆದುರು ಸೈತೆ ಉರಿಯ ಕೊರ್ಗೆ ಮೈಪೇ ಕಕ್ಕೆದೆದುರು ಸೈತೆ ಕೋರಿ ಮುಟ್ಟು ಪೊರ್ಲು ತೂಲೆ ಜವನೆರ್ನ ಉಮೇದ್ ತೂಲೆ ಕೋರಿ ಮುಟ್ಟು ಪೊರ್ಲು ತೂಲೆ ಜವನೆರ್ನ ಉಮೇದ್ ತೂಲೆ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ
ಕೇರಲೆ ಪುರಲು ಉರ್ಪುನ ಗಾನು ಕೇರಲೆ ಡೋಲು ಗುದ್ದುನ ಸದ್ದು ಕೇರಲೆ ಪುರಲು ಉರ್ಪುನ ಗಾನು ಕೇರಲೆ ಹಿರಿಯೇರು ಮಲ್ತಿ ಕಟ್ಟು ಮದಪೂನು ಬೊಚ್ಚಿಯೇ ಹಿರಿಯೇರು ಮಲ್ತಿ ಕಟ್ಟು ಮದಪೂನು ಬೊಚ್ಚಿಯೇ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ತಾರೈದ ತಪ್ಪಂಗಾಯಿ ಬಜ್ಜೈದ ಗೊಬ್ಬುಗೆ ತಾರೈದ ತಪ್ಪಂಗಾಯಿ ಬಜ್ಜೈದ ಗೊಬ್ಬುಗೆ ಚೆಂಡದ ಗೊಬ್ಬುನು ಬಾಕ್ಯಾರ್ಡೇ ದಂಕಗ ನಮ್ಮ ಚೆಂಡದ ಗೊಬ್ಬುನು ಬಾಕ್ಯಾರ್ಡೇ ದಂಕಗ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ. ತಮ್ಮ ಅದ್ಭುತ ನೃತ್ಯದ ಮೂಲಕ ಎಲ್ಲರ ಮನರಂಜಿಸಿದ ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಇಲ್ಲಿಗೆ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮ ಮುಗಿದಿರುತ್ತದೆ. ಬಂದಿರುವಂತಹ ಎಲ್ಲ ಗಣ್ಯ ಅತಿಥಿಗಳನ್ನು ತಮ್ಮ ಸ್ವಾಗತ ನೃತ್ಯದ ಮೂಲಕ ಸ್ವಾಗತಿಸಲು ಬರುತ್ತಿದ್ದಾರೆ ನಮ್ಮ ಶಾಲೆಯ ವಿದ್ಯಾರ್ಥಿನಿಯರು. ನಟರಾಜ ईश्वरनाट्य पूजितम् नमामि नमामि ईश्वरनाट्य पूजितम् नमामि नमामि शङ्करपादवन्दितम् चिगणनादा तूतनं पादकर पुनिताधीर्तनं संगीत साहित्य ಹಾಡಿನ ಗೆಬ್ಬಣ ಕಾಣ ಇಂದು ಹಬ್ಬ
ಹಲೋ. ಉತ್ತಮವಾಗಿ ಸ್ವಾಗತ ನೃತ್ಯವನ್ನು ಮಾಡಿದಂತಹ ಬಂದಂತಹ ಗಣ್ಯರು ಅತಿಥಿಗಳನ್ನು ಸ್ವಾಗತಿಸಿದಂತಹ ಖುಷಿ, ಮೋಕ್ಷ, ಆರಾಧ್ಯ, ಹರ್ಷಿತ ಇವರಿಗೆ ಧನ್ಯವಾದಗಳು. ಇದೀಗ ನಮ್ಮ ವೇದಿಕೆ ಸಭಾ ಕಾರ್ಯಕ್ರಮಕ್ಕೆ ಸಜ್ಜಾಗ್ತಾ ಇದೆ. ಈ ವೇಳೆಯಲ್ಲಿ ಒಂದು ನಮ್ಮ ಶಾಲಾಭಿಮಾನಿಯಿಂದ ಒಂದು ಗೀತೆ. ಈಗ ವೇದಿಕೆ ಮುಂದೆ ದಿಶಾ. ಹಲೋ. hell.
तुझे किस तरह बताऊं मैं कितना जरूरी तेरा प्यार है। मेरे अंधियारे से जीवन में तू ही सफेदी के चमकार है। कर गए गुस्ताखिया मांगे ना माफिया, तेरे चाहत ने बदला मेरे दिल का जुगराफिया। जग को मैं जानी ऐसे लगता हूँ, चेहरे से ऐसे रखता हूँ, अंदर से दिल फेंक हूँ। माना हो छोटे घर का, जेब से हूँ कड़का, लड़का मैं बड़ा ही नेक हूँ। तेरे चेहरे पे सारे मरते हैं, बाकी लड़के भी वादे करते हैं, लेकिन निभाते नहीं। मौके पे काम आए, वादा जो निभाए, एक लौटा मैं ही कहूँ। मत घबराना मुहूर्त हमारे मिलन का निकट है पिया। बस एक गूगली से बाबा को तुझको गिराना विकेट है पिया। करके गुस्ताखिया मांगे मांगे ना माफिया, तेरे चाहत ने बदला मेरे दिल का जुगराफिया। ಥ್ಯಾಂಕ್ ಯು. ಧನ್ಯವಾದಗಳು ದಿಶಾ ಇವರಿಗೆ. ಇದೀಗ ಈ ದಿನದ ಶಾಲಾ ವಾರ್ಷಿಕೋತ್ಸವದ ಪ್ರಮುಖ ಘಟ್ಟ ಸಭಾ ಕಾರ್ಯಕ್ರಮವನ್ನು ನಾವೀಗ ಏರ್ಪಡಿಸಿದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಡಂದಲೆ ಮೇನ್ ಇಲ್ಲಿಯ ಶಾಲಾ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಈ ಒಂದು ಸಭಾ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸಿಕೊಳ್ಬೇಕಾಗಿ ಶ್ರೀಯುತ ಸುಚರಿತ ಶೆಟ್ಟಿರವರಲ್ಲಿ ನಾನು ವಿನಂತಿಸುತ್ತಿದ್ದೇನೆ. ಶ್ರೀಯುತ ಸುಚರಿತ ಶೆಟ್ಟಿರವರು ವೇದಿಕೆಗೆ ಆಗಮಿಸಿ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಳ್ಬೇಕಾಗಿ ಕೇಳಿಕೊಳ್ತಿದ್ದೇನೆ. ಮುಖ್ಯ ಅತಿಥಿಗಳಾಗಿ KS ಭಟ್, ಮ್ಯಾನೇಜಿಂಗ್ ಡೈರೆಕ್ಟರ್, ಹೈಡ್ರೋಪ್ರೆಸ್ ಇಂಡಸ್ಟ್ರೀಸ್, ಕೊಯಮತ್ತೂರು. KS ಭಟ್ ಇವರು ಕೂಡ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಿದ್ದೇವೆ. ಶ್ರೀಮತಿ ರೇಖಾ, ಸದಸ್ಯರು, ಪಾಲಡ್ಕ ಗ್ರಾಮ ಪಂಚಾಯತ್, ಇವರು ಕೂಡ ವೇದಿಕೆಗೆ ಬರಬೇಕು. ಅಮಿತ್ ಡಿಸಿಲ್ವಾ, ಲಯನ್ಸ್ ಕ್ಲಬ್ ಅಧ್ಯಕ್ಷರು, ಲಯನ್ಸ್ ಕ್ಲಬ್ ಅಲಂಗಾರು ಘಟಕ. ಹಾಗೆ ರಿಚರ್ಡ್ ಡಿಸೋಜಾ, ಉಪಾಧ್ಯಕ್ಷರು, ಲಯನ್ಸ್ ಕ್ಲಬ್ ಅಲಂಗಾರು ಘಟಕ. ಶ್ರೀಮತಿ ಯಶೋಧ, ಸದಸ್ಯರು, ಪಾಲಡ್ಕ ಗ್ರಾಮ ಪಂಚಾಯತ್. ಶ್ರೀಮತಿ ಭವಾನಿ, ಸದಸ್ಯರು, ಪಾಲಡ್ಕ ಗ್ರಾಮ ಪಂಚಾಯತ್. ಶ್ರೀ ಡಿ ದಿನೇಶ್ ಪೂಜಾರಿ, ಸದಸ್ಯರು, ಪಾಲಡ್ಕ ಗ್ರಾಮ ಪಂಚಾಯತ್. ಶ್ರೀಯುತ ಹರೀಶ್ ಶೆಟ್ಟಿ, ಹೊಯ್ಗೆಮನೆ ಕಡಂದಲೆ, ಅಧ್ಯಕ್ಷರು, ಹಳೆ ವಿದ್ಯಾರ್ಥಿಗಳ ಸಂಘ. ಶ್ರೀಮತಿ ಸುಷ್ಮಾ ಶೆಟ್ಟಿ, SDMC ಅಧ್ಯಕ್ಷರು, ಕಡಂದಲೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮೇನ್. ಗಣ್ಯರು ಅದೇ ರೀತಿ ನಮ್ಮ ಹಂಡೇಲು ಕ್ಲಸ್ಟರ್ನ ಶ್ರೀಮತಿ ಮಹೇಶ್ವರಿ, ಸಮೂಹ ಸಂಪನ್ಮೂಲ ಅಧಿಕಾರಿಗಳು, ಅವರು ಕೂಡ ವೇದಿಕೆಗೆ ಬರಬೇಕು. ಅದೇ ರೀತಿ ಡಾಕ್ಟರ್ ದೊರೆಸ್ವಾಮಿ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು, ಮೂಡುಬಿದಿರೆ ಘಟಕ, ಇವರು ಕೂಡ ವೇದಿಕೆಗೆ ಬರಬೇಕಾಗಿ ತಮ್ಮಲ್ಲಿ ಆಹ್ವಾನಿಸುತ್ತಿದ್ದೇನೆ. ಗಣ್ಯರು ವೇದಿಕೆಯಲ್ಲಿ ತಮ್ಮ ಆಸನವನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಿದ್ದೇವೆ.
ಶ್ರೀ 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 ವಿದ್ಯಾಧೀಶ ತೀರ್ಥ ಪಾದಂಗಳವರ ಜಗದ್ಗುರು ಮಧ್ವಾಚಾರ್ಯ ಸಂಸ್ಥಾನ ಶ್ರೀ ಪಲಿಮಾರು ಮಠ ಉಡುಪಿ ಇವರ ದಿವ್ಯ ಆಶೀರ್ವಾದದೊಂದಿಗೆ ಈ ದಿನದ ನಾವು ಈ ಸಭಾ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಿದ್ದೇವೆ. ಇದೀಗ ಬಂದಂತಹ ಗಣ್ಯರನ್ನು, ಅತಿಥಿಗಳನ್ನು ಹಾಗೂ ಶಾಲಾ ಅಭಿಮಾನಿಗಳನ್ನು, ಪೋಷಕರನ್ನು ಸ್ವಾಗತಿಸಲಿದ್ದಾರೆ ಶ್ರೀಮತಿ ಎಲಿಜಾ. ಅರಿತು ಬೆರೆತು ಮುಂದಡಿ ಇಡಲು ಸುಂದರ ನಾಳೆ, ಸುಭದ್ರ ಭವಿಷ್ಯದ ಮುನ್ನುಡಿಗೆ ಹಂದರ ಶಾಲೆ. ಮುಸ್ಸಂಜೆಯ ಶುಭಾವಸರ, ಪುಟಾಣಿಗಳ ಚಿಲಿಪಿಲಿ ಇಂಚರ, ಶಾಲಾ ವಾರ್ಷಿಕೋತ್ಸವದ ಧನ್ಯತಾ ಭಾವ, ಗಣ್ಯ ಅತಿಥಿ ಅಭ್ಯಾಗತರಿಗೆ ಸ್ವಾಗತ ನಿನಾದ. ಈ ಜ್ಞಾನ ಮಂದಿರದಲ್ಲಿ ಕಳೆದ ಅಪರೂಪದ ಕ್ಷಣಗಳ ಮೆಲುಕು ಹಾಕುವ ದಿನ. ಹಿರಿಯ ವಿದ್ಯಾರ್ಥಿಗಳನ್ನು, ಕಿರಿಯ ಅಭ್ಯಾಸಿಗರನ್ನು ಒಂದೆಡೆ ಸೇರಿಸಿ ಶಿಕ್ಷಕರ, ಪೋಷಕರ ಅಪೂರ್ವ ಕಲರವ ಪ್ರತಿಭೆಗಳ ಅನಾವರಣ ಬಹುಮಾನಗಳನ್ನಿತ್ತು ಸನ್ಮಾನಿಸುವ, ಸಾಧನೆಗೈಯಲು ಪ್ರೇರೇಪಿಸುವ ನಮ್ಮ ಈ ಸುಜ್ಞಾನ ಮಂದಿರವೇ ನಿನ್ನ ವರ್ಣನೆಗೆ ನಾ ಅಸಹಾಯಕಳು. ಧನ್ಯಳಾದೆ, ಶುಭಮಸ್ತು, ಸಸ್ನೇಹ ಸ್ವಾಗತ. ಅಬ್ಬಾ, ಸುತ್ತಲೂ ನೋಡಿದಾಗ ನನಗೆ ಅನೇಕ ಹಿರಿಯ ವಿದ್ಯಾರ್ಥಿಗಳು, ಶಾಲಾಭಿಮಾನಿಗಳು, ಶಾಲಾ ಉನ್ನತಿಗಾಗಿ ಶ್ರಮಿಸಿದ ಹಿರಿಯ ಸಹೋದ್ಯೋಗಿಗಳು, ಶಾಲಾ ಮಕ್ಕಳು, ಮಕ್ಕಳ ಪೋಷಕರು, ಅನೇಕ ಪರಿಚಿತ ಮುಖಗಳು, ತಾವೆಲ್ಲರನ್ನೂ ನಮ್ಮ ಈ ಶಾಲಾ ವಾರ್ಷಿಕೋತ್ಸವಕ್ಕೆ ಸಮಯಕ್ಕೆ ಸರಿಯಾಗಿ ಬಂದು ನಮ್ಮ ಸಂಭ್ರಮವನ್ನು ದ್ವಿಗುಣಗೊಳಿಸಿರುವಿರಿ. ಅದೃಷ್ಟವಶಾತ್ ಹವಾಮಾನ ಕೂಡ ನಮ್ಮೊಳಗಿದೆ. ದೇವರ ಆಶೀರ್ವಾದವು ನಮ್ಮೊಂದಿಗೆ. ತಮ್ಮರಿಗೆ ಎಲ್ಲರಿಗೂ ಕೈ ಮುಗಿದು ಹೃದಯಾಂತರಾಳದಿಂದ ಸ್ವಾಗತಿಸ್ತಾ ಇದ್ದೇನೆ. ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರನ್ನು ಹರಿಸಬೇಕಾದವರು ಉಡುಪಿ ಪಲಿಮಾರು ಮಠ ಜಗದ್ಗುರು ಮಧ್ವಾಚಾರ್ಯ ಸಂಸ್ಥಾನದ ಶ್ರೀ 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 ವಿದ್ಯಾಧೀಶತ್ರಿ ಶ್ರೀ ಪಾದಂಗಳವರು. ಅನಿವಾರ್ಯ ಕಾರಣಗಳಿಂದ ಅವರಿಗೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಾಗಲಿಲ್ಲ. ಅವರನ್ನು ಸ್ಮರಿಸುತ್ತಾ, ಅವರು ನಮ್ಮವರು, ಹೆಮ್ಮೆಯಿಂದ ಅವರ ಅನುಪಸ್ಥಿತಿಯಲ್ಲಿ ಸ್ವಾಗತಿಸುತ್ತಾ, ಅವರ ಹಾರೈಕೆ ಹರಸುವಿಕೆ ನಮ್ಮ ವಿದ್ಯಾ ದೇಗುಲದ ಮೇಲೆ ಸದಾ ಇರಲಿ ಎಂದು ಪ್ರಾರ್ಥಿಸುತ್ತೇವೆ. ವಿದ್ಯೆಯ ದಾತಿ ವಿನಯಂ, ವಿನಯದ ದಾತಿ ಗೌರವಂ ಎಂಬಂತೆ ಪ್ರತಿಷ್ಠಿತ ಇಸ್ರೋ ಸಂಸ್ಥೆಯಲ್ಲಿ ಹಿರಿಯ ವಿಜ್ಞಾನಿಯಾಗಿದ್ದು ಮಾಜಿ ರಾಷ್ಟ್ರಪತಿ ಡಾಕ್ಟರ್ APJ ಅಬ್ದುಲ್ ಕಲಾಂರವರೊಂದಿಗೆ ಕಾರ್ಯನಿರ್ವಹಿಸಿ ಹಿರಿಮೆಯ ಮಾನ್ಯ ಕಡಂದಲೆ ಶ್ರೀನಿವಾಸ್ ಭಟ್ ನಮ್ಮ ಶಾಲಾ ಹಿರಿಯ ವಿದ್ಯಾರ್ಥಿ. ಇಂದಿನ ಮುಖ್ಯ ಅತಿಥಿಯವರಿಗೆ ಸೌಜನ್ಯಪೂರ್ವಕ ಸ್ವಾಗತ, ಸುಸ್ವಾಗತ. ಇವರಿಗೆ ಹಳೆ ವಿದ್ಯಾರ್ಥಿ ಸಂಘದ ಉಪಾಧ್ಯಕ್ಷರಾದ ಶ್ರೀಯುತ ವೆಂಕಟೇಶ್ ನಾಯಕ್ರವರು ಶಾಲು ಹಾಕಿ ಪುಷ್ಪ ಕೊಟ್ಟು ಗೌರವಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಗ್ರಾಮ ಪಂಚಾಯತ್, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್, ಹಾಲಿ ಸೊಸೈಟಿ, KIMF ಸಂಸ್ಥೆಗಳಲ್ಲಿ ಅಧ್ಯಕ್ಷರಾಗಿ ಪ್ರಸ್ತುತ KMF ನಿರ್ದೇಶಕರು ಆಗಿದ್ದು ನಮ್ಮ ಶಾಲೆಯ ಎಲ್ಲ ಕಾರ್ಯಕ್ರಮಗಳಲ್ಲೂ ಭಾಗವಹಿಸುತ್ತಿರುವ ನಮ್ಮವರೇ ಆಗಿರುವ ಶ್ರೀ KP ಸುಚರಿತ ಶೆಟ್ಟಿರವರೇ, ನಿಮಗೂ ಸ್ವಾಗತ, ಸುಸ್ವಾಗತ. ಹಳೆ ವಿದ್ಯಾರ್ಥಿ ಸಂಘದ ಕಾರ್ಯದರ್ಶಿಯಾದಂತಹ ಶ್ರೀಯುತ ನಾಗರಾಜ್ರವರು ಶಾಲು ಹಾಕಿ ಪುಷ್ಪ ಕೊಟ್ಟು ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ವಿನಂತಿ.
ಹಗಲಿರುಳೆನ್ನದೆ ಮೂಡುಬಿದಿರೆ ಪರಿಸರದಲ್ಲಿ ರೋಗಿಗಳ ಪಾಲಿಗೆ ಆಪದ್ ಬಾಂಧವರಾಗಿ ಸೇವೆ ಸಲ್ಲಿಸುತ್ತಾ ಅಲಂಗಾರು ಲಯನ್ಸ್ ಕ್ಲಬ್ಬಿನ ಅಧ್ಯಕ್ಷರು ಆಗಿದ್ದು ನಮ್ಮ ಶಾಲಾ ಮಕ್ಕಳಿಗೆ ಟೀ ಶರ್ಟ್ ಟ್ರ್ಯಾಕ್ ಪ್ಯಾಂಟ್ ಒದಗಿಸಿಕೊಟ್ಟ ಲಯನ್ ಅಮಿತ್ ಡಿಸಿಲ್ವರ್ ಅವರಿಗೆ ಆತ್ಮೀಯ ಸ್ವಾಗತ. ಇವರಿಗೆ ಲತೀಶ್ ರವರು ಸಾಲು ಹಾಕಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಿದ್ದೇವೆ. ನಮ್ಮ ವಾರ್ಡಿನ ಪಂಚಾಯತ್ ಸದಸ್ಯರಾಗಿರುವ ಶಾಲಾ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ನಮಗೆ ಸಹಾಯ ಹಸ್ತ ನೀಡುವ ಶ್ರೀ ರಂಜಿತ್ ಭಂಡಾರಿ ಅವರಿಗೆ ಪ್ರೀತಿಯ ಸ್ವಾಗತ. ಗ್ರಾಮ ಪಂಚಾಯತ್ ಸದಸ್ಯರಾದ ಶ್ರೀಮತಿ ರೇಖಾರ್ ಅವರಿಗೆ ನಲ್ಮೆಯ ಸ್ವಾಗತ. ಪಾಲಡ್ಕ ಗ್ರಾಮ ಪಂಚಾಯತ್ ಇವರಿಗೆ ಸದಸ್ಯರಾದ ಹೇಮಲತರವರು ಶಾಲು ಹಾಕಿ ಪುಷ್ಪ ಕೊಟ್ಟು ಸ್ವಾಗತಿಸಬೇಕು. ಪಾಲಡ್ಕ ಗ್ರಾಮ ಪಂಚಾಯತ್ ಸದಸ್ಯರಾದ ಶ್ರೀಮತಿ ಯಶೋಧರ್ ಅವರಿಗೆ ಸ್ವಾಗತ. ಇವರಿಗೂ ಕೂಡ ಹೇಮಲತರವರು ಶಾಲು ಹಾಕಿ ಸ್ವಾಗತಿಸಬೇಕು. ಪಾಲಡ್ಕ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರು ಆಗಿರುವ ಶ್ರೀ ಕೆ ದಿನೇಶ್ ಪೂಜಾರಿ ಅವರಿಗೆ ಪ್ರೀತಿಯ ಸ್ವಾಗತ. ಇವರಿಗೆ ದಯಾನಂದ್ ನಾಯಕ್ರವರು ಶಾಲು ಹಾಕಿ ಸ್ವಾಗತಿಸಬೇಕು. ಪ್ರಸ್ತುತ ನಮ್ಮ ಶಾಲಾ ಹಳೆ ವಿದ್ಯಾರ್ಥಿಗಳು ಸಂಘದ ಅಧ್ಯಕ್ಷರಾದ ಶ್ರೀ ಹರೀಶ್ ಶೆಟ್ಟಿ ಅವರಿಗೆ ಸ್ವಾಗತ. ಇವರು ಹಳೆ ವಿದ್ಯಾರ್ಥಿಗಳ ಸಹಕಾರದೊಂದಿಗೆ ನಮ್ಮ ಶಾಲಾ ಮಕ್ಕಳಿಗೆ ಅಗತ್ಯ ಬಿದ್ದಾಗ ಸವಲತ್ತುಗಳನ್ನು ಒದಗಿಸುತ್ತಾ ಬಂದಿರುತ್ತಾರೆ. ಸ್ವಾಗತ. ಇವರಿಗೆ ಶ್ರೀಯುತ ಆದಿಲ್ ರವರು ಶಾಲು ಹಾಕಿ ಪುಷ್ಪ ಕೊಟ್ಟು ಸ್ವಾಗತಿಸಬೇಕು. ಸ್ವತಃ ಶಾಲಾ ಹಿರಿಯ ವಿದ್ಯಾರ್ಥಿನಿಯಾಗಿದ್ದು ತನ್ನಿಬ್ಬರೂ ಮಕ್ಕಳನ್ನು ನಮ್ಮ ಶಾಲೆಯಲ್ಲಿ ಓದಿಸುತ್ತಾ ನಿತ್ಯ ಶಾಲೆಗೆ ಭೇಟಿ ನೀಡುತ್ತಾ ಶಾಲಾಭಿವೃದ್ಧಿಗೆ ನಿತ್ಯ ನಿರಂತರ ಕೈ ಜೋಡಿಸುತ್ತಿರುವ STMC ಅಧ್ಯಕ್ಷರಾದ ಶ್ರೀಮತಿ ಸುಷ್ಮಾ ಶೆಟ್ಟಿ ಅವರಿಗೆ ಸ್ವಾಗತ ಸುಸ್ವಾಗತ. ಸುಷ್ಮಾ ಶೆಟ್ಟಿರವರಿಗೆ ಶ್ರೀಮತಿ ಪುಷ್ಪಲತಾ ಶಿಕ್ಷಕಿ ಇವರು ಶಾಲು ಹಾಕಿ ಸ್ವಾಗತಿಸಬೇಕು. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಅಧ್ಯಕ್ಷರಾದ ಡಾಕ್ಟರ್ ದೊರೆಸ್ವಾಮಿ ಅವರಿಗೆ ಹೃತ್ಪೂರ್ವಕ ಸ್ವಾಗತ. ಇವರಿಗೆ ಶ್ರೀಯುತ ಲತೀಶ್ ರವರು ಶಾಲು ಹಾಕಿ ಸ್ವಾಗತಿಸಬೇಕು. ನಮ್ಮ ಕ್ಲಸ್ಟರಿನ ಸಮೂಹ ಸಂಪನ್ಮೂಲ ವ್ಯಕ್ತಿಯಾದ ಶ್ರೀಮತಿ ಮಹೇಶ್ವರಿ ಮೇಡಮ್ ನಿಮಗೆ ಆತ್ಮೀಯ ಸ್ವಾಗತ ಸುಸ್ವಾಗತ. ಇವರಿಗೆ ಶ್ರೀಮತಿ ಶಾಲಾ ಮುಖ್ಯ ಶಿಕ್ಷಕರಾದಂತಹ ಶ್ರೀಮತಿ ಲೀಡಿಯರ್ ಅವರು ಶಾಲು ಹಾಕಿ ಪುಷ್ಪ ಕೊಟ್ಟು ಗೌರವಪೂರ್ವಕವಾಗಿ ಸ್ವಾಗತಿಸಬೇಕು. ಕಳೆದ 27 ವರ್ಷಗಳಿಂದ ನನ್ನ ಶಾಲೆ ಎಂದು ಹೆಮ್ಮೆಯಿಂದ ಪ್ರತಿ ವಿದ್ಯಾರ್ಥಿಯನ್ನು ಸಾಧನೆಯ ಶಿಖರದತ್ತ ಕೊಂಡೊಯ್ಯಲು ಅರ್ಹರ್ನಿಸಿ ಸೇವೆ ಸಲ್ಲಿಸುತ್ತಿರುವ ನಮ್ಮ ಮುಖ್ಯೋಪಾಧ್ಯಾಯಿನಿ
ಇಂದಿನ ಕಾರ್ಯಕ್ರಮದ ರೂವಾರಿ ಶ್ರೀಮತಿ ಲೀಡಿಯಾ ಸೆರವೋ, ನಿಮಗೆ ಸ್ವಾಗತ ಸುಸ್ವಾಗತ. ಹಲೋ. ಇವರಿಗೆ ಶ್ರೀಮತಿ ಸುಷ್ಮಾರವರು ಶಾಲು ಹಾಕಿ ಪುಷ್ಪ ಕೊಟ್ಟು ಸ್ವಾಗತಿಸಬೇಕು. ಮುಖ್ಯ ಶಿಕ್ಷಕಿಯನ್ನು ಶ್ರೀಮತಿ ಪುಷ್ಪರವರು ಸ್ವಾಗತಿಸಬೇಕು. ಎಲ್ಲ ಹಿರಿಯ ಕಿರಿಯ ಶಿಕ್ಷಕರಿಗೆ ಶಿರಬಾಗಿ ನಮಿಸುತ್ತಾ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಪ್ರಸ್ತುತ ನನ್ನ ಸಹೋದ್ಯೋಗಿಗಳಾಗಿದ್ದುಕೊಂಡು ಕಾರ್ಯಕ್ರಮದ ಯಶಸ್ಸಿಗೆ ನಿರಂತರ ಸಹಕರಿಸುತ್ತಿರುವ ಶರಣಯ್ಯ ಸರ್, ಪುಷ್ಪಲತಾ ಟೀಚರ್, ಅಡುಗೆ ಸಿಬ್ಬಂದಿಯವರಿಗೆ ನಲ್ಮೆಯ ಸ್ವಾಗತ. ಶಾಲಾ ವಿದ್ಯಾರ್ಥಿಗಳು ಮತ್ತು ಪೋಷಕರು, ಹಿರಿಯ ವಿದ್ಯಾರ್ಥಿಗಳು ಶಾಲಾ ಕಾರ್ಯಕ್ರಮದ ಯಶಸ್ಸಿಗಾಗಿ ಕೆಲಸ ಮಾಡಿದ್ದಾರೆ, ಕೈಲಾದ ಸಹಾಯ ಮಾಡಿದ್ದಾರೆ. ಅನೇಕ ದಾನಿಗಳು ನಮಗೆ ಜೊತೆಯಾಗಿದ್ದಾರೆ. ಮಾಧ್ಯಮ ಮಿತ್ರರು, ಊರ ಪರ ಊರ ವಿದ್ಯಾಭಿಮಾನಿಗಳು ಪ್ರೋತ್ಸಾಹ ನೀಡಿ ಆಶೀರ್ವದಿಸಿದ್ದಾರೆ. ಯಾರನ್ನು ಹೆಸರಿಸದೆ ಪ್ರತಿಯೊಬ್ಬರ ಸೇವೆ, ಸಹಾಯ ಹಸ್ತ, ಪ್ರೋತ್ಸಾಹವನ್ನು ಶ್ರಮಿಸುತ್ತಾ ಕೈ ಮುಗಿದು ತಮಗೆಲ್ಲರನ್ನು ಸ್ವಾಗತಿಸುತ್ತಿದ್ದೇನೆ. ಅಪ್ಪಿತಪ್ಪಿ ಯಾರನ್ನಾದರೂ ಸ್ವಾಗತಿಸಲು ನಾನು ಮರೆತಿದ್ದರೆ ಅಂತಹ ಪ್ರತಿಯೊಬ್ಬರಿಗೂ ಸ್ವಾಗತ ಸುಸ್ವಾಗತ. ಎಲ್ಲರನ್ನೂ ಸ್ವಾಗತಿಸಿದ ತಮಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ಸೋಲೆಂಬ ರೋಗಕ್ಕೆ ಆತ್ಮವಿಶ್ವಾಸ ಮತ್ತು ಪರಿಶ್ರಮವೇ ದೊಡ್ಡ ಮದ್ದು. ಇದು ಯಾರಲ್ಲಿರುತ್ತದೋ ಅವರಿಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ ಎಂಬ APJ ಅಬ್ದುಲ್ ಕಲಾಂ ಅವರ ನುಡಿಯನ್ನು ನೆನೆಯುತ್ತಾ, ದೀಪ ಜ್ಯೋತಿ ಪರಬ್ರಹ್ಮ ದೀಪೇನ ಸರ್ವತಃ ಮೋಪಃ ದೀಪೇನ ಸಾಧ್ಯತೆ ದೀಪಂ ಸಂಧ್ಯಾ ದೀಪಂ ನಮೋಸ್ತುತೆ. ದೀಪ ಬೆಳಗಿಸುವುದರ ಮೂಲಕ ಈ ಸಭಾ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ಎಲ್ಲ ಗಣ್ಯ ಅತಿಥಿಗಳಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಜೋರಾದ ಕೈ ಚಪ್ಪಾಳೆ ಮುಖೇನ ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು. ಬೇಡುವವರಿಗೆ ವರವನ್ನು ನೀಡುವ ಯಾವ ಅಗೋಚರ ಶಕ್ತಿಯೂ ಜಗತ್ತಿನಲ್ಲಿ ಇಲ್ಲ. ವ್ಯಕ್ತಿ ತಾನೇ ತನ್ನ ಪರಿಶ್ರಮದಿಂದ ಗಳಿಸಬೇಕು. ಬತ್ತಿ ಉರಿದಿದೆ ನೋಡು, ಹೊತ್ತು ಬೆಳಗಾಗುತ್ತಲಿ, ತನ್ನತ ಕಳೆಯುತ್ತಲಿ, ಅಳಿದರೂ ಉಳಿಯುವುದು ಜಗ, ಬೆಳಗುವುದು ದೀಪ, ತಾನುರಿದು ಬೆಳಗುವುದು ತ್ಯಾಗದ ರೂಪ. ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸುತ್ತಿರುವ ಎಲ್ಲ ಗಣ್ಯ ಅತಿಥಿಗಳಿಗೂ ಧನ್ಯವಾದಗಳು. ದೀಪ ಬೆಳಗಿಸುವ ಮುಖೇನ ಉದ್ಘಾಟಿಸಿದಂತಹ ಬಂದಂಥ ಎಲ್ಲ ಗಣ್ಯ ಮುಖ್ಯ ಅತಿಥಿಗಳಿಗೆ ಧನ್ಯವಾದಗಳನ್ನು ಸಮರ್ಪಿಸುತ್ತಾ, ಇದೀಗ ನಮ್ಮ ಶಾಲೆಯ ವರದಿ ವಾಚನ ನಿಮ್ಮ ಮುಂದೆ ಶಾಲಾ ಮುಖ್ಯ ಶಿಕ್ಷಕಿ ಲೀಡಿಯರ್ ಅವರಿಂದ. ಶಾಲಾ ವಾರ್ಷಿಕೋತ್ಸವದ ಸಂಭ್ರಮದ ಕ್ಷಣದಲ್ಲಿ ನಮ್ಮೊಂದಿಗಿರುವ ಎಲ್ಲ ಗಣ್ಯರೇ ಮತ್ತು ಊರಿನ ಎಲ್ಲ ಶಾಲಾಭಿಮಾನಿಗಳೇ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಕಡಂದಲೆ ಮೇನ್ ಇಲ್ಲಿನ ವೃತ್ತಾಂಶಗಳ ಸಂಕ್ಷಿಪ್ತ ವರದಿಯನ್ನು ತಮ್ಮ ಮುಂದಿಡಲು ಸಂತೋಷ ಪಡುತ್ತೇನೆ. ಪ್ರಕೃತಿಯ ತವರು ಮನೆಯಂತಿರುವ ನಮ್ಮ ಊರಿನಲ್ಲಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಹಾಗೂ ಧೂಮಾವತಿ ದೈವಗಳ ಕೃಪೆಯಿಂದ ನಮ್ಮ ಕಡಂದಲೆ ಶಾಲೆ ಅಭಿವೃದ್ಧಿ ಹೊಂದಲು ಕಾರಣವಾಗಿದೆ. 1896ನೇ ಇಸವಿಯಲ್ಲಿ ದಿವಂಗತ ಉಳ್ಳನಡ್ಕ ಓಮಯ್ಯ ಶೆಟ್ಟಿಯವರ ಮನೆತನದ ದೂರದೃಷ್ಟಿ ಮತ್ತು ತ್ಯಾಗದ ಫಲವಾಗಿ ಈ ಶಾಲೆಯು ಸ್ಥಾಪನೆಗೊಂಡಿತು. ಶಿಕ್ಷಣದ ಅಗತ್ಯತೆ ಹೆಚ್ಚಿದಂತೆ 1930ರಲ್ಲಿ ಹೈಯರ್ ಎಲಿಮೆಂಟರಿ ಶಾಲೆಯಾಗಿ ರೂಪುಗೊಂಡಿತು.
ಪ್ರಸ್ತುತ ಶಾಲೆಯಲ್ಲಿ 30 ವಿದ್ಯಾರ್ಥಿಗಳು ವಿದ್ಯಾರ್ಜನೆಗೈಯುತ್ತಿದ್ದಾರೆ. ಓರ್ವ ಗೌರವ ಶಿಕ್ಷಕಿಯೂ ಸೇರಿ 4 ಜನ ಶಿಕ್ಷಕರು ಸೇವೆ ಸಲ್ಲಿಸುತ್ತಿದ್ದಾರೆ. ಸಮಾಜ ಸೇವೆಯನ್ನು ಧ್ಯೇಯವಾಗಿಸಿಕೊಂಡಿರುವ ಮಹೋಪಕಾರಿ ವಿದ್ಯಾಪೋಷಕರು ಆದ ಕಡಂದಲಿ ಶ್ರೀ ಸುರೇಶ್ ಭಂಡಾರಿಯವರು ಕಳೆದ 15 ವರ್ಷಗಳಿಂದ ನಮ್ಮ ಶಾಲೆಗೆ ಗೌರವ ಶಿಕ್ಷಕರನ್ನು ನೇಮಿಸಿ ಗೌರವ ಧನವನ್ನು ನೀಡುವ ಮೂಲಕ ವಿದ್ಯಾರ್ಥಿಗಳ ಭವಿಷ್ಯ ನಿರ್ಮಾಣಕ್ಕೆ ಅತ್ಯಂತ ಮಹತ್ವದ ಕೊಡುಗೆಯನ್ನು ನೀಡುತ್ತಿದ್ದಾರೆ. ಇವರ ಈ ಕೊಡುಗೆಗೆ ಶಿಕ್ಷಕ ವೃಂದ ಮತ್ತು ಹೆತ್ತವರು ಚಿರಋಣಿಯಾಗಿದ್ದೇವೆ. ಮಾನ್ಯ ಶಾಸಕರಾದ ಉಮಾನಾಥ್ ಕೋಟ್ಯಾನ್ ಅವರ ಶಿಫಾರಸಿನ ಮೇರೆಗೆ MRPL ಸಂಸ್ಥೆಯ CSR ನಿಧಿಯಿಂದ ಶಾಲೆಗೆ ಟೈಲ್ಸ್ ಅಳವಡಿಕೆ ಬಣ್ಣ ಮತ್ತು ಶೌಚಾಲಯ ನಿರ್ಮಾಣ ಕಾರ್ಯಗಳು ಒದಗಿ ಪ್ರಗತಿಯಲ್ಲಿವೆ. ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ ಶ್ರೀ KP ಸುಚರಿತಾ ಶೆಟ್ಟಿ ಅವರು ತಮ್ಮ ಅಧಿಕಾರಾವಧಿಯಲ್ಲಿ ಶಾಲೆಯ ಹಳೆ ಮತ್ತು ಹೊಸ ಕಟ್ಟಡಗಳ ಮೇಲ್ಛಾವಣಿಗಳ ದುರಸ್ತಿ ಕಾರ್ಯ ಮಾಡಿಸಿ ವಿದ್ಯಾರ್ಥಿಗಳ ಸುರಕ್ಷತೆಗೆ ಶ್ಲಾಘನೀಯ ಕೊಡುಗೆ ನೀಡಿರುತ್ತಾರೆ. ನಮ್ಮೂರಿನ ಹೆಮ್ಮೆಯ ದಾನಿಗಳಾದ ಶ್ರೀ ಸುಬ್ಬಯ್ಯ ಶೆಟ್ಟಿ ಬಂಡಶಾಲೆ ಇವರು ಈ ಹಿಂದೆ ಶಾಲೆಯಲ್ಲಿ ನಡೆದ ವಾರ್ಷಿಕೋತ್ಸವ, ಪ್ರತಿಭಾ ಕಾರಂಜಿ, ಕಲಿಕಾ ಹಬ್ಬದ ಕಾರ್ಯಕ್ರಮಗಳಲ್ಲಿ ಊಟ ಉಪಹಾರ ವ್ಯವಸ್ಥೆ ಮಾಡಲು ಸಹಕರಿಸಿರುತ್ತಾರೆ. ಅನ್ನದಾನದ ಮೂಲಕ ಉದಾರ ಸೇವೆ ಸಲ್ಲಿಸಿದ್ದಾರೆ. 2024-25ರ ಶೈಕ್ಷಣಿಕ ವರ್ಷದಲ್ಲಿ ನಮ್ಮ ಶಾಲಾ ಹಳೆ ವಿದ್ಯಾರ್ಥಿ ಸಂಘವು ಶ್ರೀ ಹರೀಶ್ ಶೆಟ್ಟಿ ಹೊಯ್ಗೆಮನೆ ಅಧ್ಯಕ್ಷತೆ ಮತ್ತು ಶ್ರೀ ವೆಂಕಟೇಶ್ ನಾಯ್ಕ ಇವರ ಉಪಾಧ್ಯಕ್ಷತೆಯು ಸ್ಥಾಪನೆಗೊಂಡು ಶಾಲಾಭಿವೃದ್ಧಿಗೆ ಅಭೂತಪೂರ್ವ ಬೆಂಬಲ ನೀಡುತ್ತಾ ಬಂದಿದೆ. ಶಾಲಾ ಮೇಲುಸ್ತುವಾರಿ ಸಮಿತಿಯ ಅಧ್ಯಕ್ಷರಾದ ಶ್ರೀಮತಿ ಸುಷ್ಮಾ ಶೆಟ್ಟಿ, ಉಪಾಧ್ಯಕ್ಷರಾದ ವಸಂತ ಪೂಜಾರಿ, ಎಲ್ಲ ಸದಸ್ಯರು ಹಾಗೂ ಹಿಂದಿನ SDMC ಅಧ್ಯಕ್ಷರಾದ ದಯಾನಂದ ನಾಯ್ಕ ಮತ್ತು ಎಲ್ಲ ವಿದ್ಯಾರ್ಥಿಗಳ ಪೋಷಕರು ಶಾಲಾಭಿವೃದ್ಧಿಗೆ ಅವಿರತವಾಗಿ ಶ್ರಮಿಸುತ್ತಿದ್ದಾರೆ. ಶಾಲಾ ಕಾರ್ಯಗಳು ಸುಸೂತ್ರವಾಗಿ ನಡೆಯಲು ಶಾಲಾ ಮಂತ್ರಿಮಂಡಲ ರಚಿಸಲಾಗಿದೆ. ಶಾಲೆಯಿಂದ ವಿದ್ಯಾರ್ಥಿಗಳ ಪ್ರತಿಭೆಯನ್ನು ಗುರುತಿಸಿ ಪ್ರೋತ್ಸಾಹಿಸಲು ಪ್ರತಿಭಾ ಕಾರಂಜಿ, ಕಲಿಕಾ ಹಬ್ಬ ಹಾಗೂ ಆಟೋಟಗಳಲ್ಲಿ ಭಾಗವಹಿಸಿ ಬಹುಮಾನಗಳನ್ನು ನಮ್ಮ ವಿದ್ಯಾರ್ಥಿಗಳು ಪಡೆದಿರುತ್ತಾರೆ. ಶಾಲೆಯಲ್ಲಿ ಎಲ್ಲ ರಾಷ್ಟ್ರೀಯ ಹಬ್ಬಗಳನ್ನು ದಿನಾಚರಣೆಗಳನ್ನು ಆಚರಿಸಿ ಮಕ್ಕಳಲ್ಲಿ ದೇಶಪ್ರೇಮ, ಶಿಸ್ತು, ಸಂಯಮ, ಸಹಕಾರ ಮನೋಭಾವ ಮತ್ತು ವೈಜ್ಞಾನಿಕ ಮನೋಭಾವಗಳು ಸೇರಿದಂತೆ ಒಳ್ಳೆಯ ಗುಣಗಳು ಬೆಳೆಯುವಂತೆ ಪ್ರೇರೇಪಿಸುತ್ತಿದ್ದೇವೆ. ಆರೋಗ್ಯ ಇಲಾಖೆಯ ಮಕ್ಕಳಿಗೆ ಪ್ರತಿ ವರ್ಷ ಆರೋಗ್ಯ ತಪಾಸಣೆ ನಡೆಸಿ ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಲು ಸೂಕ್ತ ಸಲಹೆ ಮತ್ತು ಸೂಚನೆ ನೀಡುತ್ತಿದೆ. 130 ವರ್ಷಗಳ ಇತಿಹಾಸ ಹೊಂದಿರುವ ಶಾಲೆಯಲ್ಲಿ ಅಂದಿನಿಂದ ಇಂದಿನವರೆಗೂ ನೂರಾರು ಶಿಕ್ಷಕರು, ಅತಿಥಿ ಶಿಕ್ಷಕರು, ಗೌರವ ಶಿಕ್ಷಕರು ಅನನ್ಯ ಸೇವೆ ಸಲ್ಲಿಸಿದ್ದಾರೆ. ಅವರೆಲ್ಲರನ್ನೂ ಧನ್ಯತಾಭಾವದಿಂದ ಸ್ಮರಿಸುತ್ತೇನೆ. ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕಾಗಿ ಸರಕಾರ ಪ್ರೋತ್ಸಾಹದಾಯಕಗಳಾಗಿ ಸಮವಸ್ತ್ರ, ಪಠ್ಯಪುಸ್ತಕ, ವಿದ್ಯಾರ್ಥಿ ವೇತನ, ಉಚಿತ ಶಿಕ್ಷಣ, ಅಕ್ಷರ ದಾಸೋಹ, ಕ್ಷೀರಭಾಗ್ಯ, ಮೊಟ್ಟೆ, ಬಾಳೆಹಣ್ಣು ಇತ್ಯಾದಿಗಳನ್ನು ನೀಡುತ್ತಿದೆ. ಅಲ್ಲದೆ ಶುದ್ಧ ಕುಡಿಯುವ ನೀರಿಗಾಗಿ RO ಫಿಲ್ಟರ್ ಅಳವಡಿಸಿದೆ. ನಮ್ಮ ಶಾಲೆಯಲ್ಲಿ ಪ್ರಸ್ತುತ ಬೋಧನಾ ಕಲಿಕಾ ಪ್ರಕ್ರಿಯೆಯನ್ನು ಸುಧಾರಿಸಲು ಪ್ರೊಜೆಕ್ಟರ್ ಆಧಾರಿತ ಬೋಧನಾ ವಿಧಾನಗಳನ್ನು ಅಳವಡಿಸಿದ್ದೇವೆ. ಭಾಷೆ ಕಲಿಕೆಗೆ ಪೂರಕವಾಗಿ ಆಡಿಯೋ ಉಪಕರಣಗಳು, ವಿಜ್ಞಾನ ಕಲಿಕೆಗೆ ಪ್ರಯೋಗಾಲಯದ ಉಪಕರಣಗಳನ್ನು ಬಳಸಿ ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ಚಿಂತನೆ ಮತ್ತು ಸೃಜನಾತ್ಮಕತೆಯನ್ನು ಉತ್ತೇಜಿಸುತ್ತಿದ್ದೇವೆ. ಪ್ರಸ್ತುತ ಶೈಕ್ಷಣಿಕ ವರ್ಷ 2025-26ನೇ ಸಾಲಿನಲ್ಲಿ ಶ್ರೀಮತಿ ವಸಂತಿ ಯಾದವ್ ಗುತ್ತುಬಳಿ ಇವರು ಶಾಲಾ ಮಕ್ಕಳಿಗೆ ಬರೆಯುವ ಪುಸ್ತಕಗಳನ್ನು ನೀಡಿರುತ್ತಾರೆ. ಲಯನ್ಸ್ ಕ್ಲಬ್ ಅಲಂಗಾರು ಘಟಕ ಇವರು ಶಾಲಾ ಮಕ್ಕಳಿಗೆ ಟಿ ಶರ್ಟ್ ಮತ್ತು ಟ್ರ್ಯಾಕ್ ಪ್ಯಾಂಟ್ಗಳನ್ನು ನೀಡಿರುತ್ತಾರೆ. ಶ್ರೀಕಾಂತ್ ಕಾಮತ್ ಸಚರಿಪೇಟೆ ಇವರು 1 ಗ್ರೀನ್ ಬೋರ್ಡ್, ಶ್ರೀ ಶೇಖರ್ ಶೆಟ್ಟಿ ಬಾಕ್ಯಾರುಕೋಡಿ ಇವರು 1 ಗ್ರೀನ್ ಬೋರ್ಡ್, ಶ್ರೀ ಹರೀಶ್ ಶೆಟ್ಟಿ ಹೊಯ್ಗೆಮನೆ ಇವರು 1 ಗ್ರೀನ್ ಬೋರ್ಡ್, 1 ಸೀಲಿಂಗ್ ಫ್ಯಾನ್, ಶ್ರೀ ಸುರೇಶ್ ಶೆಟ್ಟಿ ಹೊಯ್ಗೆಮನೆ ಮತ್ತು ಚಂದ್ರಾಜ್ ಶೆಟ್ಟಿ ಕೋಟೆಮನೆ ಇವರು 1 ಗ್ರೀನ್ ಬೋರ್ಡ್, ಶ್ರೀ ಜನಾರ್ದನ್ ಭಟ್ ಇವರು 4 ಸೀಲಿಂಗ್ ಫ್ಯಾನ್ಗಳು,
ಶ್ರೀ ವೆಂಕಟೇಶ್ ನಾಯ್ಕ ಇವರು ಒಂದು ಸೀಲಿಂಗ್ ಫ್ಯಾನ್ ಮತ್ತು ಶ್ರೀ ಸುಂದರಗೌಡ ಉಳಿವೆ ಇವರು ಒಂದು ಸೀಲಿಂಗ್ ಫ್ಯಾನ್ ನೀಡಿರುತ್ತಾರೆ. ಶಾಲೆ ಮತ್ತು ವಿದ್ಯಾರ್ಥಿಗಳಿಗೆ ಅಮೂಲ್ಯವಾದ ಸಹಕಾರ ನೀಡಿದ ನಿಮಗೆಲ್ಲರಿಗೂ ಮನದಾಳದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ನಮ್ಮ ಶಾಲೆಗೆ ಅಗತ್ಯವಾಗಿ ಬೇಕಾಗುವ ಸೌಲಭ್ಯಗಳು ಡೆಸ್ಕುಗಳು, ಬೆಂಚುಗಳು, ಕುರ್ಚಿಗಳು, ಕಂಪ್ಯೂಟರ್ಗಳು, ಮಳೆಗಾಲದಲ್ಲಿ ಸೋರುತ್ತಿರುವ ನಲಿಕಲಿ ಕಟ್ಟಡ ಮತ್ತು ಈ ರಂಗಮಂಟಪ ದುರಸ್ತಿಯಾಗಬೇಕಾಗಿದೆ. ಶಾಲೆಗೆ ಅತಿ ಅಗತ್ಯವಾಗಿ ಒಂದು ಪ್ರಿಂಟರ್ ಬೇಕಾಗಿದೆ. ನಮ್ಮ ಶಾಲೆಯು ನಿರಂತರವಾಗಿ ಅಭಿವೃದ್ಧಿ ಹೊಂದುವಂತಾಗಲಿ. ಈ ಶಾಲೆಯಲ್ಲಿ ಕಲಿತ ವಿದ್ಯಾರ್ಥಿಗಳು ಉನ್ನತ ಹುದ್ದೆಗಳನ್ನು ಅಲಂಕರಿಸುವಂತಾಗಲಿ ಎಂದು ಹಾರೈಸಿ ವಿದ್ಯಾಭಿಮಾನಿಗಳ ಸಹಕಾರ ಸದಾ ಯಾಚಿಸುತ್ತಾ ವರದಿಗೆ ಪೂರ್ಣ ವಿರಾಮ ನೀಡುತ್ತಿದ್ದೇನೆ. ಧನ್ಯವಾದಗಳು ಮುಖ್ಯ ಶಿಕ್ಷಕರಾದಂತಹ ಲೀಡರ್ ಅವರಿಗೆ. ಇದೀಗ ನಾವು ಈ ದಿನದ ಈ ಶಾಲಾ ವಾರ್ಷಿಕೋತ್ಸವ ಶುಭ ಸಮಾರಂಭದಲ್ಲಿ ವಿಶೇಷವಾಗಿ ಆಹ್ವಾನಿಸಿ ವಿಶೇಷವಾಗಿ ಸನ್ಮಾನ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ. ಶ್ರೀಯುತ KP ಸಂತೋಷ್ ಕುಮಾರ್ M ಶೆಟ್ಟಿ, ಯಜಮಾನರು ಪುತ್ತಿಗೆ ಗುತ್ತು ಕಡಂದಲೆ ಪರಾರಿ. ಕೃಷಿ ಕ್ಷೇತ್ರದಲ್ಲಿ ವಿಶೇಷ ಸಾಧನೆಗೈದು ಈ ಬಾರಿಯ ಕರ್ನಾಟಕ ರಾಜ್ಯೋತ್ಸವ ಜಿಲ್ಲಾ ಪ್ರಶಸ್ತಿ ಪಡೆದು ನಮ್ಮೂರಿನ ಹೆಮ್ಮೆಯ ಪುತ್ರರಾಗಿ ಕಂಗೊಳಿಸುತ್ತಿರುವ ತಾವು ದಯಮಾಡಿ ಸನ್ಮಾನ ಪೀಠವನ್ನು ಅಲಂಕರಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇವೆ. ಹಳೆ ವಿದ್ಯಾರ್ಥಿ ಸಂಘದ ಪದಾಧಿಕಾರಿಗಳು, ಶಿಕ್ಷಕರು ಇವರನ್ನು ಗೌರವ ಪೂರ್ವಕವಾಗಿ ವೇದಿಕೆಗೆ ಬರಮಾಡಿಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿ. ಜೋರಾದ ಕೈ ಚಪ್ಪಾಳೆಯನ್ನು ನೀಡಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ತಿದ್ದೇವೆ. ಇವರ ಸನ್ಮಾನ ಪತ್ರವನ್ನು ಓದಲಿದ್ದಾರೆ ಶ್ರೀಮತಿ ಎಲಿಜಾ, ಶಿಕ್ಷಕರಾದಂಥ ಎಲಿಜಾ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಡಂದಲೆ ಮೇನ್ ಶಾಲಾ ವಾರ್ಷಿಕೋತ್ಸವದ ಈ ಶುಭ ಸಂದರ್ಭದಲ್ಲಿ ಶ್ರೀ KP ಸಂತೋಷ್ ಕುಮಾರ್ M ಶೆಟ್ಟಿ, ಯಜಮಾನರು ಪುತ್ತಿಗೆ ಗುತ್ತು ಕಡಂದಲೆ ಪರಾಡಿ ಇವರಿಗೆ ಗಣ್ಯರ ಉಪಸ್ಥಿತಿಯಲ್ಲಿ ಸಮರ್ಪಿಸುವ ಸನ್ಮಾನ ಪತ್ರ. ಗೌರವಾನ್ವಿತರೆ, 900 ವರ್ಷಗಳ ಸುದೀರ್ಘ ಇತಿಹಾಸ ಹೊಂದಿದ ಚೌಟ ಅರಸರು ಸ್ಥಾಪಿಸಿದ ಪುತ್ತಿಗೆ ಮಹತೋಭಾರ ಶ್ರೀ ಸೋಮನಾಥೇಶ್ವರ ದೇವಸ್ಥಾನದಲ್ಲಿ ಧಾರ್ಮಿಕ ಪ್ರಾಮುಖ್ಯತೆಯನ್ನು ಹೊಂದಿರುವ ಪ್ರತಿಷ್ಠಿತ ಭಂಟ ಮನೆತನದಲ್ಲೇ ಒಂದಾದ ಪುತ್ತಿಗೆ ಗುತ್ತು ಕಡಂದಲೆ ಪರಾಡಿಯ ಯಜಮಾನರಾದ ತಾವು ಹಲವು ವರ್ಷಗಳಿಂದ ದೈವಾರಾಧನೆಯ ಜೊತೆಗೆ ಕೃಷಿ ಚಟುವಟಿಕೆಗಳಲ್ಲಿ ಸಾಧನೆ ಮಾಡಿದವರು. ಕೃಷಿಯಲ್ಲಿ ಅವಿಶ್ರಾಂತ ಸೇವೆ ಹಾಗೂ ವಿವಿಧ ರೀತಿಯ ಪ್ರಯೋಗಗಳ ಮೂಲಕ ಅದರಲ್ಲಿ ಯಶಸ್ಸು ಸಾಧಿಸಬಹುದೆಂದು ತೋರಿಸಿದ ತಾವು ಉತ್ತಮ ಶೈಕ್ಷಣಿಕ ಅರ್ಹತೆ, ವಿವೇಕ ಮತ್ತು ನಿಷ್ಠೆಯಿಂದ ಕೃಷಿ ಹಾಗೂ ಸಮಾಜಮುಖಿ ಚಟುವಟಿಕೆಗಳಲ್ಲಿ ತಮ್ಮದೇ ಆದ ಗುರುತು ಮೂಡಿಸಿರುವ ತಾವು ಶಿಕ್ಷಣದಿಂದ ಪಡೆದ ಜ್ಞಾನವನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಕೃಷಿ ಕ್ಷೇತ್ರದಲ್ಲಿ ಸಾಧನೆಗೈದ ತಾವು ಇದೀಗ ಕರ್ನಾಟಕ ರಾಜ್ಯೋತ್ಸವ ಜಿಲ್ಲಾ ಪ್ರಶಸ್ತಿ ಪಡೆದು ನಮ್ಮೂರಿನ ಹೆಮ್ಮೆಯ ಪಾತ್ರರಾಗಿ ಕಂಗೊಳಿಸುತ್ತಿರುವಿರಿ. ಈ ಮಹತ್ವದ ಸಾಧನೆಯಲ್ಲಿ ತಮ್ಮ ಪತ್ನಿ ಶ್ರೀಮತಿ ಸುನಾಲಿನಿ ಶೆಟ್ಟಿ, ಪುತ್ರ ಪ್ರಥಮ್ ಶೆಟ್ಟಿ, ಪುತ್ರಿ ಪ್ರಗತಿ S ಶೆಟ್ಟಿ ಹಾಗೂ ಸಹೋದರರ ಸಹಕಾರ ಮತ್ತು ಪ್ರೋತ್ಸಾಹ ಅಮೂಲ್ಯವಾಗಿದೆ. ಕುಟುಂಬದ ಎಲ್ಲರ ಹಾರೈಕೆ ಮತ್ತು ಆಶೀರ್ವಾದದಿಂದ ತಾವು ಈ ಪ್ರಶಸ್ತಿಗೆ ಪಾತ್ರರಾಗಿರುವುದು ಅತೀವ ಸಂತೋಷದ ವಿಷಯ. ತಮಗೆ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಲಭಿಸಿರುವುದು ನಮಗೆಲ್ಲರಿಗೂ ಸಂತೋಷದ ವಿಷಯವಾಗಿದೆ. ಕೊಡುಗೆ ದಾನಿಯಾಗಿ ಎಲ್ಲರೊಂದಿಗೆ ಸ್ಪಂದಿಸುವ ತಮ್ಮ ಸೇವಾ ವೈಖರಿ ಇತರರಿಗೂ ಮಾದರಿಯಾಗಿದ್ದು ತಮ್ಮ ಸೇವೆಯನ್ನು ಸದಾ ಸ್ಮರಿಸುತ್ತೇವೆ. ಭವಿಷ್ಯದಲ್ಲಿ ಸಕಲ ಐಶ್ವರ್ಯ, ಆಯುರಾರೋಗ್ಯ, ಸುಖ ಸಮೃದ್ಧಿ ಮತ್ತು ಕೀರ್ತಿಯೊಂದಿಗೆ ತಾವು ಹೊಸ ಸಾಧನೆಯ ಉನ್ನತ ಶಿಖರಗಳನ್ನು ಏರಿ ಇನ್ನೂ ಹೆಚ್ಚಿನ ಗೌರವಗಳು ಹಾಗೂ ಪ್ರಶಸ್ತಿಗಳನ್ನು ಅಲಂಕರಿಸಿ ತಮ್ಮ ಜೀವನ ಮತ್ತಷ್ಟು ಕಂಗೊಳಿಸಲೆಂದು ಮನದುಂಬಿ ಹಾರೈಸುತ್ತಾ ನಮ್ಮ ಶಾಲಾ ವಾರ್ಷಿಕೋತ್ಸವದ ಈ ಶುಭ ಸಂದರ್ಭದಲ್ಲಿ ತಮ್ಮನ್ನು ಗೌರವಿಸಿ ನೀಡಿದ ಸನ್ಮಾನ ಪತ್ರ, ಶುಭ ವಂದನೆಗಳೊಂದಿಗೆ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು, ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು, ಹಳೆ ವಿದ್ಯಾರ್ಥಿ ಸಂಘ, ಮುಖ್ಯೋಪಾಧ್ಯಾಯರು ಮತ್ತು ಶಿಕ್ಷಕ ವೃಂದ ಹಾಗೂ ವಿದ್ಯಾರ್ಥಿ ವೃಂದ,
ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಡಂದಲೆ ಮೇನ್ ದಿನಾಂಕ 7/12/2025. ಧನ್ಯವಾದಗಳು. ವೇದಿಕೆಯಲ್ಲಿರುವಂತಹ ಗಣ್ಯರು ಎಲ್ಲ ಒಂದಾಗಿ ಶ್ರೀಯುತ ಸನ್ಮಾನಿತರನ್ನು ಸನ್ಮಾನಿಸಬೇಕಾಗಿ ಶಾಲು, ಪೇಟ ಹಾಗೆ ಮಾಲೆ ಹಾಗೂ ಫಲಪುಷ್ಪ ನೀಡಿ ಹಾಗೂ ಸ್ಮರಣಿಕೆ ಹಾಗೂ ಸನ್ಮಾನ ಪತ್ರವನ್ನು ನೀಡಿ ಹೃದಯಪೂರ್ವಕವಾಗಿ ಗೌರವಿಸಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತಿದ್ದೇವೆ. ಜೋರಾದ ಕೈ ಚಪ್ಪಾಳೆಯನ್ನು ನೀಡಬೇಕಾಗಿ ತಮ್ಮಲ್ಲಿ ವಿನಂತಿ. ಸನ್ಮಾನವನ್ನು ಸ್ವೀಕರಿಸಿದಂಥ ಶ್ರೀಯುತ ಸಂತೋಷ್ ಕುಮಾರ್ ಎಂ ಶೆಟ್ಟಿ ಯಜಮಾನರು ಕಡಂದಲೆ ಪರಾರಿ, ಇವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಇನ್ನೂ ಹೆಚ್ಚು ಹೆಚ್ಚು ನಿಮ್ಮ ಕೃಷಿ ಕ್ಷೇತ್ರ ಹಾಗೂ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನಿಮ್ಮ ಸಾಧನೆಗೆ ಗುರುತಿಸಿ ಇನ್ನೂ ಹೆಚ್ಚು ಹೆಚ್ಚು ಸನ್ಮಾನಗಳು ಪ್ರಶಸ್ತಿಗಳು ನಿಮಗೆ ದೊರಕಲೆಂದು ನಾವು ನಂಬಿಕೊಂಡು ಬಂದಂತಹ ಶ್ರೀಯುತ ಸುಬ್ರಹ್ಮಣ್ಯ ಸ್ವಾಮಿ ಹಾಗೂ ತಾಯಿ ಚುಮಾದಿಯಲ್ಲಿ ನಾವು ಬೇಡಿಕೊಳ್ಳುತ್ತಿದ್ದೇವೆ. ಧನ್ಯವಾದಗಳು ಶ್ರೀಯುತ ಸಂತೋಷ್ ಕುಮಾರ್ ಶೆಟ್ಟಿರವರಿಗೆ. ಮುಂದಿನ ಕಾರ್ಯಕ್ರಮ ನಮ್ಮ ಊರಿನ ಹೆಮ್ಮೆಯ ಪುತ್ರ, ಇಸ್ರೋ ಕಂಪನಿಯಲ್ಲಿ ಇರುವಂತಹ ಮ್ಯಾನೇಜಿಂಗ್ ಡೈರೆಕ್ಟರ್ ಹೈಡ್ರೋಪ್ರೆಸ್ ಇಂಡಸ್ಟ್ರೀಸ್ ಕೊಯಮತ್ತೂರು KS ಭಟ್ ಇವರ ಪರಿಚಯ ನಿಮ್ಮ ಮುಂದೆ ಶಿಕ್ಷಕರಾದಂತಹ ಶರಣಯ್ಯ ಇವರಿಂದ. ಇಂದು ನಮ್ಮ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ನಮ್ಮ ಶಾಲೆಯ ಹೆಮ್ಮೆಯ ಹಳೆ ವಿದ್ಯಾರ್ಥಿ ಡಾಕ್ಟರ್ ಶ್ರೀ ಕೆ ಶ್ರೀನಿವಾಸ್ ಭಟ್ ಇವರನ್ನು ಪರಿಚಯಿಸಲು ಸಂತೋಷವಾಗುತ್ತಿದೆ. ಕೆ ಶ್ರೀನಿವಾಸ್ ಭಟ್ ಇವರು ಇದೇ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿ ಮುಂದೆ ಮಂಡ್ಯದ PES ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪದವಿಯನ್ನು ಪಡೆದಿರುತ್ತಾರೆ. ಶ್ರೀಯುತರು 1972ರಲ್ಲಿ ಇಸ್ರೋ ಸಂಸ್ಥೆಯ ಪ್ರತಿಷ್ಠಿತ ವಿಕ್ರಮ್ ಸಾರಾಭಾಯಿ ಬಾಹ್ಯಾಕಾಶ ಕೇಂದ್ರ VSSC ಸೇರಿ ಸುಮಾರು 15 ವರ್ಷಗಳ ಕಾಲ ಪ್ರಾಜೆಕ್ಟ್ ಇಂಜಿನಿಯರ್ ವಿಜ್ಞಾನಿಗಳಾಗಿ ರಾಷ್ಟ್ರ ಸೇವೆ ಸಲ್ಲಿಸಿದ್ದಾರೆ. ಭಾರತದ ಬಾಹ್ಯಾಕಾಶ ಕಾರ್ಯಕ್ರಮಗಳಿಗೆ ಇವರ ಕೊಡುಗೆಯು ಅಪಾರವಾದುದು. ಪ್ರಮುಖವಾಗಿ ಉಪಗ್ರಹಗಳಿಗಾಗಿ ಸೌರಫಲಕ ನಿಯೋಜನೆ, ಸೋಲಾರ್ ಪ್ಯಾನಲ್ ಡೆಪ್ಲಾಯ್ಮೆಂಟ್ ಸಿಸ್ಟಮ್ ನಂತಹ ಪ್ರಮುಖ ಸಾಧನಗಳನ್ನು ಅಭಿವೃದ್ಧಿಪಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಇದು ದೇಶದ ಬಾಹ್ಯಾಕಾಶ ತಂತ್ರಜ್ಞಾನದಲ್ಲಿ ಅತ್ಯಂತ ಮಹತ್ವದ ಸಾಧನೆಯಾಗಿದೆ. ಅಷ್ಟೇ ಅಲ್ಲದೆ ಇವರು ನಮ್ಮ ಭಾರತದ ಮಾಜಿ ರಾಷ್ಟ್ರಪತಿಗಳು, ಮಿಸೈಲ್ ಮ್ಯಾನ್ ಎಂದೇ ಖ್ಯಾತರಾದ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಮಾರ್ಗದರ್ಶನದಲ್ಲಿ 3 ವರ್ಷಗಳ ಕಾಲ ಕೆಲಸ ಮಾಡಿರುವ ಸೌಭಾಗ್ಯವನ್ನು ಪಡೆದಿರುತ್ತಾರೆ. ಡಾಕ್ಟರ್ ಕಸ್ತೂರಿ ರಂಗನ್, ಡಾಕ್ಟರ್ ಮಾಧವ ನಾಯರ್, ಡಾಕ್ಟರ್ ನಂಬಿ ನಾರಾಯಣ್ ಅವರಂತಹ ಶ್ರೇಷ್ಠ ವಿಜ್ಞಾನಿಗಳೊಂದಿಗೆ ನಿಕಟ ಸಂಪರ್ಕ ಹೊಂದಿದ್ದರು ಎನ್ನುವುದು ಅವರ ವೃತ್ತಿ ಜೀವನದ ಹೆಮ್ಮೆಯ ಗರಿ. ಇಸ್ರೋ ಸಂಸ್ಥೆಯಿಂದ ನಿವೃತ್ತರಾದ ನಂತರ ಅವರು ಉದ್ಯಮ ಕ್ಷೇತ್ರದಲ್ಲಿಯೂ ತಮ್ಮ ಛಾಪನ್ನು ಮೂಡಿಸಿದ್ದಾರೆ. ಪ್ರಸ್ತುತ ಕೊಯಮತ್ತೂರಿನ ಹೈಡ್ರೋಪ್ರೆಸ್ ಇಂಡಸ್ಟ್ರೀಸ್ನ ವ್ಯವಸ್ಥಾಪಕ ನಿರ್ದೇಶಕರಾಗಿ ಆಟೋಮ್ಯಾಟಿಕ್ ಫಿಲ್ಟ್ರೇಷನ್ ಸಿಸ್ಟಮ್ ಮತ್ತು ಬಯೋಟೆಕ್ನಾಲಜಿ ಮೆಷಿನರಿಗಳನ್ನು ತಯಾರಿಸುವಲ್ಲಿ ಮುಂಚೂಣಿಯಲ್ಲಿದ್ದಾರೆ. ಸಮಾಜ ಸೇವೆಯಲ್ಲೂ ಸಕ್ರಿಯರಾಗಿರುವ ಭಟ್ ಅವರು ಕೊಯಮತ್ತೂರಿನ ಕರ್ನಾಟಕ ಅಸೋಸಿಯೇಷನ್ನ ಅಧ್ಯಕ್ಷರು ಹಾಗೂ ರೋಟರಿ ಕ್ಲಬ್ನ ಸದಸ್ಯರು ಆಗಿದ್ದಾರೆ. ಇವರ ಪುತ್ರರಾದ ಡಾಕ್ಟರ್ ಕಿರಣ್ ಭಟ್ ಅವರು ರೋಬೋಟಿಕ್ಸ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಲ್ಲಿ PhD ಪದವಿ ಪಡೆದಿದ್ದು 2017ರಲ್ಲಿ ತಾಂತ್ರಿಕ ಸಾಧನೆಗಾಗಿ ಪ್ರತಿಷ್ಠಿತ ಆಸ್ಕರ್ ಪ್ರಶಸ್ತಿ ಪಡೆದಿರುತ್ತಾರೆ. ಇವರ ಪುತ್ರಿ ಪ್ರೀತಿಯೂ ಕೂಡ ರೋಬೋಟಿಕ್ಸ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿರುತ್ತಾರೆ. 1975ರಲ್ಲಿ ಭಾರತದ ಮೊದಲ ಉಪಗ್ರಹ ಆರ್ಯಭಟದಿಂದ ಆರಂಭಗೊಂಡು ಇಂದಿನ ವಿವಿಧ ಸಂವಹನ ಉಪಗ್ರಹಗಳು, ಹವಾಮಾನ ಉಪಗ್ರಹಗಳು, ಭೂವೀಕ್ಷಣಾ ಉಪಗ್ರಹಗಳು ಯಶಸ್ವಿಯಾಗಿ ನಿರ್ಮಿಸಿ ಚಂದ್ರ ಮಂಗಳನವರೆಗೂ ನಾವು ತಲುಪಿದ್ದೇವೆ. ಇದಕ್ಕೆಲ್ಲ ಪ್ರಮುಖ ಕಾರಣ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ. ಇಂತಹ ದೇಶದ ಅತ್ಯುನ್ನತ ವೈಜ್ಞಾನಿಕ ಸಂಸ್ಥೆಯಲ್ಲಿ ನಮ್ಮ ಕನ್ನಡ ಶಾಲೆಯ ಒಬ್ಬ ವಿದ್ಯಾರ್ಥಿ ಸೇವೆ ಸಲ್ಲಿಸಿ ಉಪಗ್ರಹ ತಂತ್ರಜ್ಞಾನ ಅಭಿವೃದ್ಧಿಪಡಿಸುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿರುವ ಡಾಕ್ಟರ್ ಕೆ ಶ್ರೀನಿವಾಸ್ ಭಟ್ ಇವರನ್ನು
ವೇದಿಕೆಯಲ್ಲಿರುವ ಎಲ್ಲ ಮುಖ್ಯ ಅತಿಥಿಗಳು ಸೇರಿ ಸನ್ಮಾನಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಶ್ರೀಯುತ ಜನಾರ್ದನ್ ಭಟ್ ಹಾಗೂ ಮೋಹನ್ ಭಟ್ ಇವರು ಈ ಒಂದು ಸನ್ಮಾನ ಕಾರ್ಯಕ್ರಮದಲ್ಲಿ ಪಾಲ್ಪಡಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಿದ್ದೇವೆ. ವೇದಿಕೆಯಲ್ಲಿ ಪಾಲ್ಪಡಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಿದ್ದೇವೆ. ಇಂತಹ ಪ್ರಖರ ಸಾಧಕರು, ವಿಜ್ಞಾನಿಗಳು ಮತ್ತು ಉದ್ಯಮಿಗಳಾದ ಡಾಕ್ಟರ್ ಕೆ ಶ್ರೀನಿವಾಸ್ ಭಟ್ ಇವರು ನಮ್ಮ ಶಾಲಾ ವಾರ್ಷಿಕೋತ್ಸವಕ್ಕೆ ಬಂದಿರುವುದು ನಮಗೆ ಹೆಮ್ಮೆಯ ವಿಷಯ. ಇವರ ಸಾಧನೆಗಳು ನಮ್ಮೆಲ್ಲರಿಗೂ ಕೇವಲ ಕನಸು ಕಾಣುವುದು ಮಾತ್ರವಲ್ಲದೆ ಆ ಕನಸುಗಳನ್ನು ನನಸಾಗಿಸುವ ಛಲ ತುಂಬಲಿ ಎನ್ನುತ್ತಾ ಶ್ರೀಯುತರನ್ನು ಪ್ರೇರಣಾತ್ಮಕ ನುಡಿಗಳಿಗಾಗಿ ಆಹ್ವಾನಿಸುತ್ತಿದ್ದೇನೆ. ಶ್ರೀ ಗುರುಭ್ಯೋ ನಮಃ. ವೇದಿಕೆಯಲ್ಲಿ ಉಪಸ್ಥಿತರಾಗಿರುವ ಅಧ್ಯಕ್ಷರಿಗೆ, ಎಲ್ಲ ಗಣ್ಯ ವ್ಯಕ್ತಿಗಳಿಗೆ, ಈ ಶಾಲೆಯ ಶಿಕ್ಷಕರಿಗೆ, ಮಕ್ಕಳಿಗೆ, ಪೋಷಕರಿಗೆ, ನನ್ನ ಅಭಿಮಾನಿಗಳಿಗೆ ಎಲ್ರಿಗೂ ಈ ದಿನ ಸಂಜೆಯ ನನ್ನ ನಮಸ್ಕಾರಗಳು. ಕೆಲವು ದಿನಗಳ ಮುಂಚೆ ಇಲ್ಲಿಯ ಅಧ್ಯಾಪಕರಾಗಿದ್ದ ಇವರು ಶರಣಯ್ಯ ಅವರು ನನ್ನನ್ನು ಟೆಲಿಫೋನ್ ಮೂಲಕ ಕಾಂಟ್ಯಾಕ್ಟ್ ಮಾಡಿದರು. ಈ ಥರ ಒಂದು ಪ್ರೋಗ್ರಾಮ್ ಇದೆ, ನೀವು ಬರಬೇಕು ಅಂಥೇಳಿ ನನ್ನನ್ನು ಆಹ್ವಾನಿಸಿದರು. ನನಗೆ ತುಂಬ ಸಂತೋಷ ಆಯಿತು. ಅದರಿಂದ ಇವತ್ತು ಇಲ್ಲಿ ನನ್ನನ್ನು ಕರೆದುಕೊಂಡು ಬಂದು ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿಕ್ಕೆ ಏರ್ಪಾಡು ಮಾಡಿಕೊಟ್ಟ ಈ ಶಾಲೆಯ ಎಲ್ಲರಿಗೂ ನಮ್ಮ ಹೃತ್ಪೂರ್ವಕ ಕೃತಜ್ಞತೆಗಳು. ಸಾವಿರದ 1961ರಲ್ಲಿ ಇಲ್ಲಿಯ ವಿದ್ಯಾಭ್ಯಾಸ ಮುಗಿಸಿ ಅದನಂತರ 64 ವರ್ಷಗಳ ನಂತರ ಈ ಶಾಲೆಗೆ ಇಂದು ನಾನು ಬರ್ತಾ ಇದ್ದೇನೆ. ಈ ಅವಕಾಶದಿಂದ ಈ ವೇದಿಕೆ ಮೇಲೆ ನಿಲ್ಲುವಾಗ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಈ ಕಡಂತಲೆ ಶಾಲೆಯು ನನ್ನ ವಿದ್ಯಾಭ್ಯಾಸದ ನಾನು ಮೊದಲು ಇಟ್ಟ ಹೆಜ್ಜೆಯ ಪುಣ್ಯಭೂಮಿ. ಇಲ್ಲಿ ಸುಮಾರು 1950ರ ದಶಕದಲ್ಲಿ, ಮೇ ಬಿ ನನಗೆ ಎಕ್ಸಾಕ್ಟಾಗಿ ನನಗೆ ಗೊತ್ತಿಲ್ಲ ಯಾವ ವರ್ಷ ಅಂಥೇಳಿ, ಅಲ್ಲಿ ನಾನು ಇಲ್ಲಿ ಸೇರಿದ್ದು ಇಲ್ಲಿಯ ಆಗಿನ ಕಾಲದ 2ನೇ ಕ್ಲಾಸಿನಲ್ಲಿ. ಅಂದರೆ ಪ್ರಾಯಶಃ ಇದು ಈಗ LKG UKG ಅಂತ ಹೇಳ್ತಾರಲ್ಲ, ಆ ಥರ ಇರ್ಬೋದು ಅಂತ ನೆನೆಸಿದ್ದೇನೆ. 2ನೇ ಕ್ಲಾಸ್ನಲ್ಲಿ ನಾನು ಜಾಯಿನ್ ಮಾಡಿದ್ದು. ಯಾವುದು ಬಾಲವಾಡಿ, ಹೌದು. ಇಲ್ಲಿ ಆ ಇ ಈ ಎಂಬ ಅಕ್ಷರಾಭ್ಯಾಸದಿಂದ 8ನೇ ತರಗತಿವರೆಗೆ ಕಲಿತ ವಿದ್ಯೆ, ಇಲ್ಲಿ ಕಲಿತ ಶಿಸ್ತು, ಮೌಲ್ಯ, ಗುರು ಮತ್ತು ದೇಶಭಕ್ತಿ
ಎಲ್ಲವೂ ನನ್ನ ಜೀವನದ ಬೆಳಕಾಗಿ ಜೀವನದಲ್ಲಿ ಯಶಸ್ವಿಯಾಗಲು ತುಂಬ ಮಾರ್ಗದರ್ಶಿಯಾಗಿತ್ತು. ಈಗಿನ ಶಿಕ್ಷಣ ಶೈಲಿ ಗೊತ್ತಿಲ್ಲ, ಸ್ವಲ್ಪ ಚೇಂಜ್ ಆಗಿರಬಹುದು. ಆದರೆ ನನ್ನ ಬಾಲ್ಯದಲ್ಲಿ 4ನೇ ತರಗತಿವರೆಗೆ ನೋಟ್ ಪುಸ್ತಕ ಉಪಯೋಗಿಸ್ತಾ ಇರಲಿಲ್ಲ. ಬರೀ ಸ್ಲೇಟ್ ಮತ್ತು ಕಡ್ಡಿ ಉಪಯೋಗಿಸಿ ನಾವು ಕಲಿಯಬೇಕಾಗಿತ್ತು. ನಮ್ಮ ಹಿರಿಯ ವಿದ್ಯಾರ್ಥಿಗಳು ಮೇಲಿನ ತರಗತಿಗೆ ಪಾಸಾಗಿ ಹೋಗುವಾಗ ಅವರು ಉಪಯೋಗಿಸಿದ ಪಠ್ಯಪುಸ್ತಕಗಳನ್ನು ನಾವು ಪಡೆದುಕೊಂಡು ನಾವು ಕಲಿತಾ ಇದ್ವು. ಬೇಸಿಗೆ ಕಾಲದಲ್ಲಿ ನಮ್ಮ ವಿದ್ಯಾಭ್ಯಾಸ ಈ ಕಟ್ಟಡದ ಒಳಗೆ ಮಾತ್ರ ಅಲ್ಲ, ಕಟ್ಟಡದ ಹೊರಗೆ ಇರುವ ಮರದ ಅಡಿಯಲ್ಲಿ ಕೂಡ ನಮ್ಮ ಅಧ್ಯಾಪಕರು ನಮ್ಮನ್ನು ಕರೆದುಕೊಂಡು ಹೋಗಿ ಅಲ್ಲಿ ನಮಗೆ ಪಾಠ ಹೇಳ್ತಾಯಿದ್ರು. ಮುಖ್ಯವಾಗಿ ನಮ್ಮ ಗಣಿತದ ಟೇಬಲ್, ಅಂದರೆ ನಾವು ಇಲ್ಲಿ ನಮ್ಮ ಕನ್ನಡದಲ್ಲಿ ಮಗ್ಗಿ ಅಂತ ಹೇಳ್ತೇವಲ್ಲ, ಮಗ್ಗಿ, ಅದನ್ನು ಜೋರಾಗಿ ಉಚ್ಚರಿಸಿ ನಾವು ಕಲಿಯುವುದು ಅಲ್ಲಿ ಖಂಡಿತವಾಗಿ ಮಾಡಬೇಕಾಗಿತ್ತು. ನಮ್ಮ ಗೇಮ್ಸಿನ ಪೀರಿಯಡ್ನಲ್ಲಿ ನಾವು ನಮ್ಮ ಅಧ್ಯಾಪಕರೊಂದಿಗೆ ಫುಟ್ಬಾಲ್, ವಾಲಿಬಾಲ್ ಇಂಥಾದ ಆಟಗಳನ್ನು ಆಡ್ತಾ ಇದ್ದೆವು. ನಮ್ಮ ಅಧ್ಯಾಪಕರೊಂದಿಗೆ ನಮಗೆ ಎಷ್ಟು ಅನ್ಯೋನ್ಯತೆ ಇಷ್ಟು ಅಷ್ಟೇ ಅವರಿಗೆ ಗೌರವವು ಹೆದರಿಕೆಯೂ ಇತ್ತು. ತಪ್ಪು ಮಾಡಿದರೆ ಶಿಕ್ಷೆ ಖಂಡಿತ ಎಂಬುದು ನಮಗೆ ಆಗ ಗೊತ್ತಿತ್ತು. ವರ್ಷಂಪ್ರತಿ ಆಘೋಷಿಸುವ ಶಾರದಾ ಪೂಜೆ, ಅದರಲ್ಲಿ ನಮ್ಮ ಕನ್ನಡ ಅಧ್ಯಾಪಕರಾಗಿದ್ದ ಅಂದಿನ ಕನ್ನಡ ಅಧ್ಯಾಪಕರಾಗಿದ್ದ ಶ್ಯಾಮ್ ಶೆಟ್ಟಿ ಅವರು ಅವರ ಸುಮಧುರ ಕಂಠದಿಂದ ಯಾಕುಂದೇದು ತುಹಾರ ಶಾರಡವಳ ಎಂಬ ಆ ಹಾಡನ್ನು ಆ ಶ್ರುತಿಯನ್ನು ಆ ಕೀರ್ತನೆಯನ್ನು ಹಾಡಿ ಅವರು ಹೇಳುತ್ತಾ ಇದ್ದದ್ದು ಈಗಲೂ ನನ್ನ ಮನಸ್ಸಿನಲ್ಲಿ ಕೇಳ್ತಾ ಇದೆ. 1950ರ ದಶಕ ನಾನು ಹೇಳುವಾಗ ನಿಮಗೆ ಗೊತ್ತಿರಬಹುದು, 1947 ನಾವು ಸ್ವತಂತ್ರ ಪಡೆದದ್ದು. ಆದ್ದರಿಂದ ಇಲ್ಲಿ ಈ ಶಾಲೆಯಲ್ಲಿ ತುಂಬ ವಿಜೃಂಭಣೆಯಿಂದ ಸ್ವಾತಂತ್ರ್ಯ ದಿನದ ಉತ್ಸವ ತುಂಬ ಚೆನ್ನಾಗಿ ನಡೀತಾ ಇತ್ತು. ನಮ್ಮ ಅಂದಿನ ಮುಖ್ಯ ಉಪಾಧ್ಯಾಯರಾಗಿದ್ದ ನಾರಾಯಣ್ ಶೆಟ್ಟಿ ಅವರು ನಮ್ಮ ತುಂಬ ಗೌರವದ ಮುಖ್ಯ ಉಪಾಧ್ಯಾಯರಾಗಿದ್ದರು. ಅವರು ಧ್ವಜಾರೋಹಣೆ ಮಾಡಿಬಿಟ್ಟು ನಮಗೆ ಮಕ್ಕಳಿಗೆ ಸಿಹಿ ತಿಂಡಿ ವಿತರಣೆ ಮಾಡ್ತಾಯಿದ್ರು. ಅದೇ ಥರ ನಾವೆಲ್ಲ ಹುಡುಗರು ಕಾಕಿ ಚಡ್ಡಿ, ಬೆಳ್ಳಗಿನ ಒಂದು ಶರ್ಟು ಮತ್ತು ಗಾಂಧಿ ಟೊಪ್ಪಿ ಅದನ್ನು ಇಟ್ಕೊಂಡು ಆ ಸಮಾರಂಭದಲ್ಲಿ ಪಾಲ್ಗೊಳ್ತಾ ಇದ್ದವು. ಇಲ್ಲಿಂದ ಹೊರಟು ಇಲ್ಲಿಂದ ನಮ್ಮ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದವರೆಗೆ ಮೆರವಣಿಗೆ ಹೋಗಿ ಹಿಂದೆ ಬರುವುದು, ಅದೊಂದು ಈಗಲೂ ನನ್ನ ಮನಸ್ಸಿನಲ್ಲಿ ಮನದಟ್ಟವಾಗಿ ನಿಂತಿದೆ, ಮರೀಲಿಕ್ಕೆ ಸಾಧ್ಯವಿಲ್ಲದ ಒಂದು ಇದು. ಅದು ನಮ್ಮ ಆಗಿನ ಕಾಲದಲ್ಲಿ ದೇಶಭಕ್ತಿಗಾಗಿ ಎಷ್ಟು ನಾವು ಇದು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದು ಅಂತ ಹೇಳಿ ಆಗಿನ ಕಾಲದಲ್ಲಿ ನಮಗೆ ನಮ್ಮ ಉಪಾಧ್ಯಾಯರು ಕಲಿಸಿಕೊಡ್ತಾ ಇದ್ದರು. ಸಾಮಾನ್ಯವಾಗಿ ನಮ್ಮ ಜೀವನದಲ್ಲಿ ನಮ್ಮ ಹೆತ್ತವರ ಅಲ್ಲದೆ ಅದರ ನಂತರ ನಾವು ಗೌರವ ಮತ್ತು ಭಕ್ತಿಯಿಂದ ನೋಡಿಕೊಳ್ಳುವುದು ನಮ್ಮ ತಂದೆ ತಾಯಿಯಂದರ ನಂತರ ನಮ್ಮ ಅಧ್ಯಾಪಕರನ್ನು, ನನ್ನ ಶಿಕ್ಷಕರನ್ನು. ನಾವು ಅವರನ್ನು ಯಾವಾಗಲೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಹಾಗೆಯೇ ನನ್ನ ಈ ಶಾಲೆಯಲ್ಲಿ ಆ ಕಾಲದಲ್ಲಿ ನನ್ನ ಗುರುಗಳಾಗಿದ್ದ ನಾರಾಯಣ್ ಮಾಸ್ಟ್ರು, ಚಂದ್ರಾಯ ಮಾಸ್ಟ್ರು, ಆಮೇಲೆ ಶ್ಯಾಮ್ ಶೆಟ್ಟಿಯವರು, ಗೋವಿಂದ ಮಾಸ್ಟ್ರು, ವಾಸುದೇವ ಮಾಸ್ಟ್ರು, ಜೋಗಿ ಮಾಸ್ಟ್ರು, ಯಲ್ಲಪ್ಪ ಮಾಸ್ಟ್ರು, ಆಮೇಲೆ ಇವರು ನೇಲ ಸುಂದರ ಮಾಸ್ಟ್ರು, ಇಲ್ಲಿಯ ಸುಂದರ ಮಾಸ್ಟ್ರು, ಹಾಗೆ ಇಂದಿರಾ ಟೀಚರ್, ಇವರೆಲ್ಲರನ್ನು ನಾನೀಗ ನೆನೆಸ್ತಾ ಇದ್ದೇನೆ. ಈ ವೇದಿಕೆಯಲ್ಲಿ ನಾನು ಅವರಿಗೆಲ್ಲರಿಗೂ ನನ್ನ ಗೌರವ ಅರ್ಪಣೆಯನ್ನು ಅರ್ಪಿಸ್ತಾ ಇದ್ದೇನೆ. ನನ್ನ ಇಲ್ಲಿಯ ವಿದ್ಯಾಭ್ಯಾಸದ ಸಮಯ ಅಂದರೆ ಸುಮಾರು 1960ರ ದಶಕದಲ್ಲಿ ನಾನು ಹೇಳಿದಾಗೆ 61ರಲ್ಲಿ ನಾನು ಇಲ್ಲಿ 8ನೇ ಕ್ಲಾಸ್ ಮುಗಿಸಿ
ಮುಂದೆ ಆ ಸಮಯದಲ್ಲಿ ಕಡಂದಲೆಯಲ್ಲಿ ಈಗಿನ ಅತ್ಯಾಧುನಿಕ ಸೌಲಭ್ಯಗಳು ಯಾವುದೂ ಇರಲಿಲ್ಲ, ಅದರ ಗಾಳಿಯೂ ಬಂದಿರಲಿಲ್ಲ. ನಮ್ಮ ಈ ಶಾಲೆ ಬಿಟ್ಟರೆ ಬೇರೆ ಹತ್ತಿರದಲ್ಲಿ ಯಾವುದು ಹೈಸ್ಕೂಲ್ಗಳು ಇರಲಿಲ್ಲ. ಇಲ್ಲಿಗೆ ಬಂದು ಹೋಗಲಿಕ್ಕೆ ರಸ್ತೆಗಳು ಇರಲಿಲ್ಲ, ಅಂಗಡಿ, ಆಸ್ಪತ್ರೆ ಯಾವುದೂ ಇರಲಿಲ್ಲ. ಆ ಸಮಯದಲ್ಲಿ ಬೆಳಕಿಗೆ ಎಲೆಕ್ಟ್ರಿಸಿಟಿ ಕೂಡ ಇರಲಿಲ್ಲ. ಇಲ್ಲಿಂದ ದೂರಕ್ಕೆ ಹೋಗಬೇಕಾದ್ರೆ ಮಳೆಗಾಲದಲ್ಲಿ ನದಿ ದಾಟಲಿಕ್ಕೆ ಸೇತುವೆಗಳು ಕೂಡ ಇರಲಿಲ್ಲ. ನಾನು ನನ್ನ ವಿದ್ಯಾಭ್ಯಾಸಕ್ಕಾಗಿ ಇಲ್ಲಿಂದ ತಾಳಿಪಾಡಿಯ ಪಾಂಪೆ ಹೈಸ್ಕೂಲ್ ಅದಕ್ಕೆ ನಾನು ಜಾಯಿನ್ ಮಾಡಿದ್ದೇನೆ. ಅಲ್ಲಿ 8, 9, 10 ಈ 3 ತರಗತಿಯಲ್ಲಿ, ಅಂದರೆ 3 ವರ್ಷ ನಾನು ಅಲ್ಲಿ ವಿದ್ಯಾಭ್ಯಾಸ ಮಾಡಿದ್ದೆ. ಬೆಳಿಗ್ಗೆ ಸುಮಾರು 7-7:30 ಗಂಟೆ ಹೊತ್ತಿಗೆ ಮನೆಯಿಂದ ಹೊರಟ್ರೆ ನಡೆದುಕೊಂಡು, ಅದು ಬರೀ ಕಾಲಿನಲ್ಲಿ ಇಲ್ಲಿಂದ ಅಲ್ಲಿವರೆಗೆ ನಡ್ಕೊಂಡು ಹೋಗಿ 10 ಗಂಟೆ ಹೊತ್ತಿಗೆ ಶಾಲೆಗೆ ಹೋಗಿ ಅಲ್ಲಿ ವಿದ್ಯಾಭ್ಯಾಸ ಮುಗಿಸಿ, ಅಲ್ಲಿ ನನ್ನ ಸ್ಟಡೀಸ್ ಎಲ್ಲ ಮುಗಿಸಿ ಅಲ್ಲಿಂದ ಹೊರಟು 5 ಗಂಟೆ ಹೊರಟ್ರೆ ಸುಮಾರು ರಾತ್ರಿ 7-7:30 ಗಂಟೆಗೆ ಹಿಂದೆ ಬರುವಂಥ ಒಂದು ಸಿಚುವೇಶನ್ ಇತ್ತು. ಈ ಥರ 3 ವರ್ಷ ಅಲ್ಲಿ ವಿದ್ಯಾಭ್ಯಾಸ ಮುಗಿಸಿದ ನಂತರ ನಾನು ನನ್ನ ಇಂಟ್ರೊಡಕ್ಷನಲ್ಲಿ ಹೇಳಿದ ಹಾಗೆ ಮಂಡ್ಯದ PES ಕಾಲೇಜ್ ಆಫ್ ಎಂಜಿನಿಯರಿಂಗ್ ಅಲ್ಲಿ ಎಂಜಿನಿಯರಿಂಗ್ ಮುಗಿಸಿ 1972ರಲ್ಲಿ ನಾನು ನಮ್ಮ ಇಂಡಿಯಾದ ಅತಿ ಮುಖ್ಯವಾದ ISRO ಅಂದರೆ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್, ಅದರಲ್ಲಿ ಬೇಕಾದಷ್ಟು ಘಟಕಗಳು ಇವೆ. ಅಂದರೆ ನಾನು ಜಾಯಿನ್ ಮಾಡಿದ್ದು ಅದರ ರಾಕೆಟ್ ತಯಾರು ಮಾಡುವ ವಿಕ್ರಮ್ ಸಾರಾಭಾಯ್ ಸ್ಪೇಸ್ ಸೆಂಟರ್ ಟ್ರಿವಾಂಡ್ರಮ್ನಲ್ಲಿ ನಾನು ಜಾಯಿನ್ ಮಾಡಿದೆ. ಆಗ ನನ್ನನ್ನು ಆ ಒಂದು ಸಂಸ್ಥೆಗೆ ಇಂಟರ್ವ್ಯೂ ಮಾಡಿ ನನ್ನನ್ನು ಆ ಸಂಸ್ಥೆಗೆ ಅಪಾಯಿಂಟ್ ಮಾಡಿದ ಇಂಟರ್ವ್ಯೂ ಕಮಿಟಿಯ ಚೇರ್ಮ್ಯಾನ್ ನಿಮಗೆಲ್ಲರೂ ಗೊತ್ತಿರ್ಬೋದು, ಡಾಕ್ಟರ್ ನಂಬಿ ನಾರಾಯಣ್ ಅಂತ ಹೇಳಿ. ಅವರು ತುಂಬ ಫೇಮಸ್ ಸೈಂಟಿಸ್ಟ್ ಆಗಿದ್ದರು. ಅವರ ಜೀವನ ಚರಿತ್ರೆಯಲ್ಲಿ ಒಂದು ಸಿನಿಮಾ ಕೂಡ ಬಂದಿದೆ, ಮೇ ಬಿ ರಾಕೆಟ್ ಬಾಯ್ಸ್ ಅಂತ ಹೇಳಿ ಕಾಣ್ತದೆ. ಅದು ಕೆಲವರಾದರೂ ನೀವು ನೋಡಿರ್ಬೋದು ಬಹುಶಃ. 1969ರಲ್ಲಿ ನಮ್ಮ ಇಸ್ರೋ ಇಲ್ಲಿ ಸ್ಥಾಪನೆ ಆಯಿತು. ನಾನು ಜಾಯಿನ್ ಮಾಡಿದ್ದು 1972ರಲ್ಲಿ, ಜಸ್ಟ್ 3 ವರ್ಷದ ನಂತರ ನಾನು ಜಾಯಿನ್ ಮಾಡಿದ್ದೆ. ಆ ಟೈಮ್ನಲ್ಲಿ ನಮ್ಮ ರಾಕೆಟ್ ಡೆವಲಪ್ಮೆಂಟ್ ತುಂಬ ಮೊದಲಿನ ಸ್ಟೇಜಲ್ಲಿತ್ತು. ನಮಗೆ ಯಾವ ದೇಶದಿಂದಲೂ ಇದನ್ನು ಡೆವಲಪ್ ಮಾಡಲಿಕ್ಕೆ ಸಹಾಯ ದೊರಕ್ತಾ ಇರಲಿಲ್ಲ. ಆಗ ನಮ್ಮ ಆ ಸಮಯದಲ್ಲಿ ಇಸ್ರೋದಲ್ಲಿ VSSCಯಲ್ಲಿ ನಮ್ಮ ಸ್ಯಾಟಲೈಟನ್ನು ಮೇಲೆ ಲಾಂಚ್ ಮಾಡಲಿಕ್ಕೆ ಯಾವ ರಾಕೆಟ್ಗಳು ಇರಲಿಲ್ಲ. ನಾವು ರಷ್ಯಾದ ರಾಕೆಟ್ ತಗೊಂಡು ಇಲ್ಲಿಂದ ಸ್ವಲ್ಪ ಮಾಡ್ತಾಯಿದ್ವು. ಆಗ ಅದಕ್ಕಾಗಿ ನಮ್ಮ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರೆಲ್ಲರೂ ನಿಮಗೂ ಗೊತ್ತಿರಬಹುದು, ನಮ್ಮ ರಾಷ್ಟ್ರಪತಿಯಾಗಿದ್ದರು. ಆದರೂ ಆಮೇಲೆ ಅವರ ನೇತೃತ್ವದಲ್ಲಿ ನಾವು ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಮೊದಲಿಗೆ ನಾವು ಇದು ಡೆವಲಪ್ ಮಾಡಿ ಅವರ ನೇತೃತ್ವದಲ್ಲಿ ನಾವು ಲಾಂಚ್ ಮಾಡಿದೆವು, ಫಸ್ಟ್ SLV ಅಂತ ಹೇಳಿ. ಅವರ ಜೊತೆ 3 ವರ್ಷ ಕೆಲಸ ಮಾಡೋ ಸೌಭಾಗ್ಯ ನನಗೆ ಸಿಕ್ಕಿತು. ಕಲಾಂ ಅವರ ಪ್ರಾಮಾಣಿಕತೆ, ಸರಳ ಜೀವನ ಶೈಲಿ, ಅತ್ಯುತ್ತಮ ಲೀಡರ್ಶಿಪ್ ಹಾಗೂ ದೇಶಭಕ್ತಿ ಇಂತಾದ ಅನೇಕ ಗುಣಗಳು ನನ್ನಲ್ಲಿ ಕೂಡ ತುಂಬ ಪ್ರಭಾವ ಬೀರಿತು. ಅವರ ಮಾರ್ಗದರ್ಶನದಂತೆ ನಿಮಗೆ ಗೊತ್ತಿರಬಹುದು, 1971ರಲ್ಲಿ ನಮಗೆ ಇಂಡಿಯಾ ಮತ್ತು ಪಾಕಿಸ್ತಾನದಲ್ಲಿ ಒಂದು ಯುದ್ಧ ಆಗಿತ್ತು. ಅಂದರೆ ಈಗ ಅದು ಬಾಂಗ್ಲಾದೇಶ ಆಗಿದೆ. ಆ ಸಮಯದಲ್ಲಿ ನಮಗೆ ಫೈರ್ ಪವರ್ ಸ್ವಲ್ಪ ಕಡಿಮೆ ಆಗಿತ್ತು. ಸೊ ಡಾಕ್ಟರ್ ಕಲಾಂ ಅವರು ನಮ್ಮ ದೇಶಕ್ಕಾಗಿ ನಮ್ಮ ಸ್ಪೇಸ್ ರಿಸರ್ಚಿನ ಅದನ್ನು ಅವರಿಗೆ ಕೂಡ ನಾವು ತಲುಪಿಸಬೇಕು ಅಂತ ಹೇಳಿ ನನ್ನ ಹತ್ರ ಸ್ವಲ್ಪ ಇದನ್ನು ಟೆಕ್ನಾಲಜೀಸನ್ನು ಡೆವಲಪ್ ಮಾಡಲಿಕ್ಕೆ ಹೇಳಿದರು. ಅದನ್ನು ಮಾಡಿ
ನಾವು ನಮ್ಮ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅವರಿಗೆ ಅದನ್ನು ಟೆಕ್ನಾಲಜಿ ನಾವು ಜಸ್ಟ್ ಟೆಕ್ನಾಲಜಿ ಡೆವಲಪ್ ಮಾಡ್ಬೋದು, ಆದರೆ ಅದನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡಲಿಕ್ಕೆ ನಮಗೆ ಫೆಸಿಲಿಟಿ ಇಲ್ಲ, ಅಲ್ಲಿ ನಾವು ಸಾಧ್ಯವೂ ಇಲ್ಲ. ಅದನ್ನು ನಾವು ಅವರಿಗೆ ಟೆಕ್ನಾಲಜಿ ಟ್ರಾನ್ಸ್ಫರ್ ಮಾಡಿ ಅದನ್ನು ಅವರು ಯೂಸ್ ಮಾಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಪಡ್ತೇನೆ. ನನ್ನ ಇಂಟ್ರೊಡಕ್ಷನ್ ಹೇಳಿದಾಗೇ ಇಸ್ರೋದಲ್ಲಿ ನಾವು ಯಾಕೆ ಸ್ಯಾಟಲೈಟನ್ನು ಕಳಿಸಬೇಕು ಅಂತ ಹೇಳೋದು ಕ್ವಶನ್ ಬರ್ತದೆ. ಈಗಿನ ಜೀವನದಲ್ಲಿ ಸೆಲ್ ಫೋನ್, ಟೆಲಿವಿಷನ್, GPS ಅಥವಾ ನಮ್ಮ ವೆದರ್ ಫೋರ್ಕಾಸ್ಟ್, ಆಮೇಲೆ ಬೇಕಾದಷ್ಟು ನಮ್ಮ ದೈನಂದಿನ ಜೀವನದಲ್ಲಿ ನಮಗೆ ಉಪಯೋಗ ಆಗೋದೆಲ್ಲ ನಮ್ಮ ಸ್ಯಾಟಲೈಟ್ ಮೂಲಕ. ಅದರಲ್ಲಿ ನಾವು ಅನೇಕ ಉಪಕರಣಗಳನ್ನು ಅಳವಡಿಸಿ ನಮಗೆ ಯಾವ ಇದು ಬೇಕು, ಯಾವ ಏಮಿಗಾಗಿ ಯಾವ ಇದಕ್ಕಾಗಿ ನಾವು ಲಾಂಚ್ ಮಾಡ್ತೇವೋ ಅದರಲ್ಲಿ ಬೇಕಾದಷ್ಟು ಉಪಕರಣಗಳನ್ನು ಅಳವಡಿಸ್ತಾ ಇರ್ತೇವೆ. ಆದರೆ ಈ ಉಪಕರಣಗಳಿಗೆ ಮುಖ್ಯವಾಗಿ ಬೇಕಾಗಿರೋದು ಅವರ ಫಂಕ್ಷನಿಗೆ ಎಲೆಕ್ಟ್ರಿಸಿಟಿ. ಅದರಲ್ಲಿ ಅಳವಡಿಸಿರುವ ಸೋಲಾರ್ ಪ್ಯಾನಲ್ಗಳ ಮೂಲಕ ಈ ಎಲೆಕ್ಟ್ರಿಸಿಟಿ ಉತ್ಪಾದನೆ ಆಗ್ತದೆ, ಅದನ್ನು ಕೊಡಬೇಕು. ಆದರೆ ಈ ಸೋಲಾರ್ ಪ್ಯಾನಲ್ಗಳು ತುಂಬ ದೊಡ್ಡದಾಗಿರುತ್ತವೆ. ರಾಕೆಟ್ ಅಂತ ಹೇಳಿದರೆ ಜಸ್ಟ್ ನಮ್ಮ ಈ ರಾಕೆಟ್ ಇದ್ದರೆ ಅದರ ಸ್ಟೇಜಿನ ನಂತರ ಟಾಪಲ್ಲಿ ಕೊನೆಯ ಭಾಗದಲ್ಲಿ ನಾವು ಸ್ಯಾಟಲೈಟನ್ನು ಅಳವಡಿಸಿ ಅದಕ್ಕೆ ಒಂದು ಹೀಟ್ ಶೀಲ್ಡ್ ಅಂತ ಹೇಳಿ ಕವರ್ ಮಾಡಿಬಿಟ್ಟು ಲಾಂಚ್ ಮಾಡ್ತೇವೆ. ಈ ರಾಕೆಟ್ನ ಉದ್ದೇಶ ಜಸ್ಟ್ ನಾವು ಅದನ್ನು ಪಾರ್ಕಿಂಗ್ ಆರ್ಬಿಟ್ನಲ್ಲಿ ಈ ಸ್ಯಾಟಲೈಟನ್ನು ಲಾಂಚ್ ಮಾಡೋದು ಮಾತ್ರ ಉದ್ದೇಶ. ಅದ ನಂತರ ಅದು ಕೆಳಗೆ ಬಂದುಬಿಡ್ತದೆ. ಬಟ್ ಈ ಸ್ಯಾಟಲೈಟ್ ಮಾತ್ರ ಅಲ್ಲಿ ನಮ್ಮ ಪಾರ್ಕಿಂಗ್ ಆರ್ಬಿಟಲ್ಲಿ ನಮ್ಮ ಭೂಮಿಯ ಸುತ್ತಿಕೊಂಡೇ ಇರ್ತದೆ. ಆ ಸಮಯದಲ್ಲಿ ನಾವು ಈ ಸೋಲಾರ್ ಪ್ಯಾನಲ್ನ ಇದು ಸೋಲಾರ್ ಪ್ಯಾನಲ್ ತುಂಬ ದೊಡ್ಡದಿರೋದ್ರಿಂದ ಲಾಂಚ್ ಮಾಡುವಾಗ ಅದನ್ನು ಓಪನ್ ಮಾಡಿ ಕಳಿಸ್ಲಿಕ್ಕೆ ಆಗೋದಿಲ್ಲ. ಅದನ್ನು ನಾವು ಮಡಚಿ ಆ ಸ್ಯಾಟಲೈಟ್ನ ಅದರ ಬಾಡಿಯಲ್ಲಿ ಅದನ್ನು ಕಟ್ಟಿ ಅದು ಅಳವಡಿಸಿ ಮೇಲೆ ಕಳಿಸಬೇಕಾಗ್ತದೆ. ಅಲ್ಲಿ ಪಾರ್ಕಿಂಗ್ ಆರ್ಬಿಟ್ನಲ್ಲಿ ಹೋದ ನಂತರ ಇದನ್ನು ನಾವು ಬಿಡಿಸಬೇಕಾಗ್ತದೆ. ಆಗ ಆ ಸಮಯದಲ್ಲಿ ಇದು ಓಪನ್ ಆಗಿ ಅದಕ್ಕೆ ಬೇಕಾಗಿದ್ದ ಎಲೆಕ್ಟ್ರಿಸಿಟಿ ಅಲ್ಲಿ ಜನರೇಟ್ ಆಗ್ತದೆ. ಇದು ಒಂದು ವೇಳೆ ಈ ಸೋಲಾರ್ ಪ್ಯಾನಲ್ಸ್ ಓಪನ್ ಆಗದೇ ಇದ್ದರೆ ನಾವು ಲಾಂಚ್ ಮಾಡುವ ಅದರ ಅವಶ್ಯಕತೆ ಕಂಪ್ಲೀಟ್ಲಿ ಫೇಲ್ ಆಗ್ತದೆ. ನನಗೆ ಡಾಕ್ಟರ್ ಕಲಾಂ ಅವರು ಈ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದರು. ಅದನ್ನು ನಾವು 1980ರ ದಶಕದಲ್ಲಿ ನಾವು ಅದನ್ನು ಅಳವಡಿಸಿ ಅದನ್ನು ಡೆವಲಪ್ ಮಾಡಿ ನಮ್ಮ ಓನ್ ಸ್ಯಾಟಲೈಟ್ಸಿಗೆ ಅದನ್ನು ಅಳವಡಿಸಿ ಅದನ್ನು ಟೆಸ್ಟ್ ಮಾಡಿ ಸಕ್ಸಸ್ಫುಲ್ಲಾಗಿ ನಾವು ಲಾಂಚ್ ಮಾಡಿದೆವು. 1980ರ ದಶಕದಿಂದ ಇಲ್ಲಿಯವರೆಗೆ ಎಷ್ಟು ರಾಕೆಟ್ ನಾವು ಸ್ಯಾಟಲೈಟನ್ನು ಲಾಂಚ್ ಮಾಡಿದರೂ ಕೂಡ ಅದರಲ್ಲಿ ಈ ಸೋಲಾರ್ ಪ್ಯಾನಲ್ ಖಂಡಿತ ಇರ್ತದೆ. ಅದನ್ನು ಡಿಪ್ಲಾಯ್ಮೆಂಟ್ ಖಂಡಿತ ಆಗಬೇಕು. ಅಲ್ಲಿಂದ ಇಂದಿನವರೆಗೆ ಒಂದು ಸಲ ಕೂಡ ಈ ಸೋಲಾರ್ ಪ್ಯಾನಲ್ಸ್ ಫೇಲ್ ಆಗಲಿಲ್ಲ, ಸಕ್ಸಸ್ಫುಲ್ಲಾಗಿ ವರ್ಕ್ ಆಗುತ್ತೆ ಹೇಳಲಿಕ್ಕೆ ನನಗೆ ತುಂಬ ಸಂತೋಷ ಆಗ್ತಾಯಿದೆ. ಈ ಕಡಂದಲೆ ಶಾಲೆಯಲ್ಲಿ ನಾನು ಕಲಿತ ಶಿಸ್ತು, ಶ್ರಮ, ಸಮಯ ಪಾಲನೆ ಇವೆಲ್ಲವೂ ನನ್ನ ISRO ಜೀವನದ ದೈನಂದಿನ ಭಾಗವಾಗಿತ್ತು. ನನ್ನ ಪ್ರತಿಯೊಂದು ಯಶಸ್ಸಿನಲ್ಲಿಯೂ ಈ ಶಾಲೆಯಲ್ಲಿ ಕಲಿತ ಪಾಠ ಸ್ಮರಣೀಯವಾಗಿತ್ತು ಎಂದು ಹೇಳಿ ನನ್ನ ಈ ಚಿಕ್ಕ 4 ಮಾತುಗಳನ್ನು ಮುಗಿಸಿ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರವನ್ನು ತಿಳಿಸ್ತಾ ಮುಗಿಸ್ತೇನೆ. ಶಾಲೆಯೊಂದಿಗಿನ ತಮ್ಮ ನೆನಪುಗಳನ್ನು ಮೆಲುಕು ಹಾಕಿ ತಮ್ಮ ಸಾಧನೆಗೆ ಮೆಟ್ಟಿಲಾದ ಶಿಕ್ಷಕರುಗಳನ್ನು ನೆನಪು ಮಾಡಿಕೊಂಡು ಇಸ್ರೋದ ಸಾಧನೆಗಳು ದೇಶದ ಅಭಿವೃದ್ಧಿಗೆ ಹೇಗೆ ನಾಂದಿ ಹಾಡಿವೆ ಎಂಬುದನ್ನು ಸರಳವಾಗಿ ವಿವರಿಸಿದ ಶ್ರೀಯುತರಿಗೆ ವೇದಿಕೆಯಲ್ಲಿ ಮತ್ತು ಇಲ್ಲಿ ನೆರೆದಿರುವ ಎಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಶ್ರೀಯುತರು ಅನ್ಯ ಕಾರ್ಯನಿಮಿತ್ತ ತುರ್ತಾಗಿ ಹೋಗಬೇಕಾಗಿರುವುದರಿಂದ ಅವರನ್ನು ಈ ವೇದಿಕೆಯಿಂದ ಬೀಳ್ಕೊಡಬೇಕಾಗಿದೆ. ಹಾಗಾಗಿ ಶ್ರೀಯುತ ರಂಜಿತ್ ಭಂಡಾರಿ ಇವರು ಶ್ರೀಯುತರಿಗೆ ಸ್ಮರಣಿಕೆ ಮತ್ತು ಸ್ಮರಣಿಕಾ ಪುಸ್ತಕಗಳನ್ನು ನೀಡಿ
ಗೌರವದಿಂದ ಬೀಳ್ಕೊಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಅಜ್ಞಾನದಿಂದ ಜ್ಞಾನದೆಡೆಗೆ, ಕತ್ತಲೆಯಿಂದ ಬೆಳಕಿನೆಡೆಗೆ, ಭಯದಿಂದ ನಿರ್ಭಯದೆಡೆಗೆ ಕರೆದುಕೊಂಡು ಹೋಗುವ ಒಂದು ಅದ್ಭುತ ಶಕ್ತಿ ಎಂದಿದ್ದರೆ ಅದು ಗುರು. ಇಂತಹ ಮಹಾನ್ ಶಕ್ತಿಗಳು 1998ರಿಂದ ಈವರೆಗೆ ನಮ್ಮ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸಿ ವರ್ಗಾವಣೆ ಆಗಿ ಹಾಗೂ ನಿವೃತ್ತಿ ಹೊಂದಿದ ಶಿಕ್ಷಕರನ್ನು ಗೌರವಿಸುವುದು ನಮ್ಮ ಕರ್ತವ್ಯ. ಇದೀಗ ಈ ಶಿಕ್ಷಕರನ್ನು ಗೌರವಿಸಲು ಬರ್ತಿದ್ದರೆ ಶ್ರೀಮತಿ ಲೀಡಿಯಾ. ಇಲ್ಲಿರುವ ಎಲ್ಲ ಹಳೆ ವಿದ್ಯಾರ್ಥಿಗಳಿಗೆ, ಊರಿನವರಿಗೆ ಒಂದು ಹೆಮ್ಮೆ. ನಮ್ಮ ಡಾಕ್ಟರ್ KS ಭಟ್ರವರು ಇಸ್ರೋದಲ್ಲಿ ಹೆಮ್ಮೆಯ ನಮ್ಮ ದೇಶದ ಬಾಹ್ಯಾಕಾಶ ಸಂಸ್ಥೆ ಇಸ್ರೋದಲ್ಲಿ ಗುರುತರವಾದ ಜವಾಬ್ದಾರಿ ನಿಭಾಯಿಸಿದ್ದಾರೆ. ಬಹುಶಃ ಇಂಥ ಹಳ್ಳಿ ಶಾಲೆಯಲ್ಲಿ ಗಾಂಧಿ ಟೋಪಿ ಹಾಕಿ, ಬಿಳಿ ಅಂಗಿ ಹಾಕಿ, ಖಾದಿ ಚಡ್ಡಿ ಹಾಕಿದ ಓರ್ವ ಹಳ್ಳಿಯ ಹುಡುಗ ಎಷ್ಟೆತ್ತರಕ್ಕೆ ಬೆಳೆದಿದ್ದಾರೆ ಅನ್ನೋದನ್ನು ನಾವೆಲ್ಲ ಗೌರವದಿಂದ ಅವರಿಗೆ ಒಂದು ಚಪ್ಪಾಳೆಯನ್ನು ಕೊಡಬೇಕು. ಅಸಾಮಾನ್ಯ ಸಾಧಕರಾಗಿ ಹೆಮ್ಮೆಯ ನಮ್ಮ ಹಳೆ ವಿದ್ಯಾರ್ಥಿಗಳಾಗಿ ಕಡಂದಲೆಗೆ ವಿಶೇಷವಾದ ಗೌರವವನ್ನು ತಂದಿದ್ದಾರೆ. ಮುಂದೆ ಕೂಡ ಅವರು ನಮಗೆಲ್ಲರಿಗೂ ಮಾರ್ಗದರ್ಶಕರಾಗುವಂಥ ಶಕ್ತಿಯನ್ನು ದೇವರು ಕೊಡಲಿ, ಅವರ ಕುಟುಂಬಕ್ಕೂ ಒಳ್ಳೆಯದಾಗಲಿ ಅಂತೇಳಿ ಇಡೀ ನಮ್ಮ ಗ್ರಾಮದ ಪರವಾಗಿ ಮಗದೊಮ್ಮೆ ನಾನು ಹಿರಿಯರಾದಂಥ ಡಾಕ್ಟರ್ KS ಭಟ್ರವರಿಗೆ ಅಭಿನಂದನೆಯನ್ನು ಎಲ್ಲರ ಪರವಾಗಿ ಸಲ್ಲಿಸ್ತೇನೆ. ಸಾವಿರದ 1998ರಿಂದ ಈವರೆಗೆ ಈ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸಿದವರಿಗೆ ಗೌರವಿಸಲ್ಪಡುವ ಶಿಕ್ಷಕರ ಹೆಸರುಗಳನ್ನು ಓದಿ ಹೇಳ್ತಾ ಇದ್ದೇನೆ. ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ನಮ್ರ ವಿನಂತಿ. ಶ್ರೀಮತಿ ಸಕೀನಾ ಟೀಚರ್, ಜಯಲಕ್ಷ್ಮಿ ಟೀಚರ್, ವಸಂತಿಬಾಯಿ ಟೀಚರ್, ಶಿವಾನಿ ಟೀಚರ್, ಸತೀಶ್ ಶೆಟ್ಟಿ ಸರ್ ಹಾಗೂ ಗೌರಮ್ಮ ಟೀಚರ್ ಬಂದಿದ್ದರೆ ದಯಮಾಡಿ ವೇದಿಕೆಗೆ ಬರುವುದು. ರಾಜರಾಮ್ ಸರ್, ಪ್ರೀತಿಯ ಶಿಕ್ಷಕರೇ, ನಿಮಗಿದು ನನ್ನ ವಂದನೆಗಳು. ನನ್ನ ಕರೆಗೆ ಓಗೊಟ್ಟು ನೀವು ಈ ಶುಭ ದಿನದ ಶಾಲಾ ವಾರ್ಷಿಕೋತ್ಸವ ಸಮಾರಂಭಕ್ಕೆ ಆಗಮಿಸಿದ್ದೀರಿ. ಮೊಟ್ಟ ಮೊದಲನೇದಾಗಿ ನಿಮಗೆ ನನ್ನ ಹೃದಯಸ್ಪರ್ಶಿ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ನನಗೆ ಇವತ್ತು ತುಂಬ ಸಂತೋಷದ ದಿನ. ಯಾಕೆಂದರೆ ನಾನು ಕಳೆದ 27 ವರ್ಷಗಳಿಂದ ಈ ಶಾಲೆಯಲ್ಲಿ ನನ್ನ ಸೇವಾವಧಿಯನ್ನು ಕಳೆಯುತ್ತಿದ್ದೇನೆ. ನನ್ನೊಟ್ಟಿಗೆ ಸೇವೆ ಸಲ್ಲಿಸಿದ ನಿಮಗೆ ನನ್ನ ಅನಂತ ನಮನಗಳು. ನಾನು ನಿಮ್ಮೊಂದಿಗೆ ಕಳೆದ ಆ ಕ್ಷಣಗಳು ನನಗೆ ಮರೆಯಲು ಅಸಾಧ್ಯ. ಆ ಸುಮಧುರ ದಿನಗಳನ್ನು ನಾನು ಮೆಲುಕು ಹಾಕುತ್ತಾ ಇರುತ್ತೇನೆ. ಈ ದೇಗುಲ ಇಷ್ಟು ಉತ್ತಮವಾಗಿ ಪ್ರಗತಿ ಪಥದಲ್ಲಿ ನಡೆಯಬೇಕಾದರೆ ತಮ್ಮ ಸೇವೆಯು ಈ ಶಾಲೆಗೆ ಅತ್ಯಮೂಲ್ಯವಾಗಿದೆ. ಶ್ರೀ ಸುಬ್ರಹ್ಮಣ್ಯ ದೇವರು ಹಾಗೂ ಈ ಶಾಲೆಯ ಶಾರದಾ ಮಾತೆಯು ನಿಮ್ಮೆಲ್ಲರನ್ನು ಹರಸಲಿ. ಸುಖ, ಶಾಂತಿ, ನೆಮ್ಮದಿ, ಆಯುರಾರೋಗ್ಯದೊಂದಿಗೆ ಸುಖ ಜೀವನವನ್ನು ಕಳೆಯಲಿ ಎಂದು ಹಾರೈಸ್ತೇನೆ. ಶ್ರೀಮತಿ ಸಕೀನಾ ಟೀಚರ್,
ಶ್ರೀಮತಿ ವಸಂತಿ ಬಾಯಿ, ಶ್ರೀಮತಿ ಜಯಲಕ್ಷ್ಮಿ ಟೀಚರ್, ಶ್ರೀಮತಿ ಶಿವಾನಿ ಟೀಚರ್, ಶ್ರೀಯುತ ಸತೀಶ್ ಶೆಟ್ಟಿ ಸರ್, ಹೌದು. ಎಲ್ಲ ಶಿಕ್ಷಕರನ್ನು ಉದ್ದೇಶಿಸಿ ಶ್ರೀಮತಿ ಸಕೀನಾ ಟೀಚರ್ ಅವರು 2 ಮಾತುಗಳನ್ನು ಆಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಈ ವೇದಿಕೆಯಲ್ಲಿರುವ ಅಧ್ಯಕ್ಷರು ಹಾಗೂ ಎಲ್ಲ ಗಣ್ಯರೇ ಹಾಗೂ ಅಭಿಮಾನಿಗಳೇ, ಹಾಗೆ ಊರ ಬಂಧುಗಳೇ, ಅಕ್ಕ ತಂಗಿಯರೇ, ತಾಯಂದಿರೇ, ಎಲ್ಲರಿಗೂ ಕೂಡ ನನ್ನೊಂದು ಹೃತ್ಪೂರ್ವಕ ವಂದನೆಗಳು. ನಾನು ಈ ಶಾಲೆಯಲ್ಲಿ 2007ರಿಂದ 2013ರವರೆಗೆ ಸೇವೆಯನ್ನು ಸಲ್ಲಿಸಿದ್ದೇನೆ. ಇಲ್ಲಿ 7 ವರ್ಷ ನಾನು ನನ್ನ ಕರ್ತವ್ಯವನ್ನು ನಿರ್ವಹಿಸಿದ್ದೇನೆ. ನಾನಿರುವಾಗ ಈ ಶಾಲೆಯಲ್ಲಿ ಇಷ್ಟೊಂದು ಸೌಲಭ್ಯಗಳು ಇರಲಿಲ್ಲ, ಸಾಧಾರಣವಾಗಿತ್ತು. ಆದರೆ ಈವಾಗ ಏನಾಗಿದೆ ಅಂತ ಹೇಳಿದರೆ, ಈ ವರ್ಷ ನನಗೆ ನೋಡುವಾಗ ತುಂಬ ಖುಷಿಯಾಗ್ತಾ ಉಂಟು. ಇಲ್ಲಿಯ ಊರವರು ಹಾಗೂ ಇಲ್ಲಿಯ ಮಹನೀಯರು, ಅಧ್ಯಕ್ಷರು, ಸದಸ್ಯರು, ಅಭಿಮಾನಿಗಳು, ಶಾಲಾಭಿವೃದ್ಧಿ ಸಮಿತಿಯವರು, ತಾಯಂದಿರು, ಎಲ್ಲರೂ, ಈ ಊರವರು ಎಲ್ಲರೂ ಸೇರಿ ತುಂಬ ಒಂದು ಸಹಕಾರ ಕೊಟ್ಟು ಈ ಶಾಲೆಯನ್ನು ಒಂದು ಉತ್ತಮ ಮಟ್ಟಕ್ಕೆ ಏರಿಸಿದ್ದಾರೆ. ಅದು ಬಹಳ ಸಂತೋಷದ ವಿಷಯ. ಹಾಗೆ ಇನ್ನೂ ಕೂಡ ಹಾಗೇ ಅವರು ಒಳ್ಳೆಯದು ಮಾಡಲಿ, ಅವರೆಲ್ಲರಿಗೂ ಒಳ್ಳೆಯದಾಗಲಿ. ಹಾಗೂ ನಾನು ಈ ಶಾಲೆಯಲ್ಲಿ ಸೇವೆಯನ್ನು ಸಲ್ಲಿಸ್ತಿರುವಾಗ ಇಲ್ಲಿಯ ಶಿಕ್ಷಕರು, ಶಾಲಾಭಿವೃದ್ಧಿ ಸಮಿತಿಯವರು ಎಲ್ಲರೂ ಕೂಡ ನನಗೆ ತುಂಬ ಒಂದು ಸಹಕಾರವನ್ನು ಕೊಟ್ಟು ಏನು ತೊಂದರೆಗಳಿಲ್ಲದೆ ಬಹಳ ಖುಷಿಯಾಗಿ ಒಂದು ನೆಮ್ಮದಿಯಿಂದ ನಾನು ನನ್ನ ಸೇವೆಯನ್ನು ಮಾಡಿ ನಾನು ನಿವೃತ್ತಿ ಹೊಂದಿದ್ದೇನೆ. ಅವರಿಗೆಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳುತ್ತಾ ನನ್ನೆರಡು ಮಾತನ್ನು ಕೊನೆಗೊಳಿಸ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಈ ಊರಿನ ಸುಬ್ರಹ್ಮಣ್ಯ ದೇವರು ಹಾಗೆ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ, ಇನ್ನೂ ಒಳ್ಳೆಯದಾಗಲಿ ಅಂತ ಹರಸುತ್ತಾ ನನ್ನೊಂದೆರಡು ಮಾತನ್ನು ಇಲ್ಲಿಗೆ ಕೊನೆಗೊಳಿಸ್ತೇನೆ. ಧನ್ಯವಾದಗಳು. ನಮ್ಮ ಈ ಒಂದು ಚಿಕ್ಕ ಸ್ಮರಣಿಕೆಯನ್ನು ಪಡೆದಂಥ ಎಲ್ಲ ಶಿಕ್ಷಕರಿಗೂ ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಹೀಗೆ ಇರಲಿ ಎಂದು ಹರಸುತ್ತಾ ಮುಂದಿನ ಕಾರ್ಯಕ್ರಮ ಶಾಲಾ ಮಕ್ಕಳಿಗೆ ಬಹುಮಾನ ವಿತರಣೆ. ಈ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಾಗಿ ವೇದಿಕೆಯಲ್ಲಿ ಶ್ರೀಮತಿ ಎಲಿಜಾ, ನಮ್ಮ ಶಾಲಾ ಶಿಕ್ಷಕರಾದಂತಹ ಶ್ರೀಮತಿ ಎಲಿಜಾ. One to fifth. One to fifth prize distribution. First standard, Havish, Kalike first, Chadmavesha second, Kappevata first, Andavada Baravanige second. ಶ್ರೀಯುತ ದೊರೆಸ್ವಾಮಿರವರು ಈ ಒಂದು ಬಹುಮಾನವನ್ನು ನೀಡಿ ಸಹಕರಿಸಬೇಕು. ರಾಜ್ಯ ಸರ್ಕಾರಿ ನೌಕರರ ಸಂಘದ
ಅಧ್ಯಕ್ಷರಾದಂತಹ ಶ್ರೀಯುತ ಡಾಕ್ಟರ್ ದೊರೆಸ್ವಾಮಿರವರು ಈ ಒಂದು ಗೌತಮ್ ಬಹುಮಾನ ಕಲಿಕೆ ವಿತರಣೆ- ಸೆಕೆಂಡ್, ಛದ್ಮವೇಶ ಸೆಕೆಂಡ್, ಕಪ್ಪೆ ಓಟ ಥರ್ಡ್, ಅಂದವಾದ ಬರವಣಿಗೆ ಥರ್ಡ್. ವಿಹಾನ್ ಕಲಿಕೆ ಥರ್ಡ್, ಛದ್ಮವೇಶ ಫಸ್ಟ್, ಕಪ್ಪೆ ಓಟ ಸೆಕೆಂಡ್. ಶ್ರೀಜಾ ಅಂದವಾದ ಬರವಣಿಗೆ ಫಸ್ಟ್. ಸಾನ್ವಿ ಅಂದವಾದ ಬರವಣಿಗೆ ಥರ್ಡ್. ಸೆಕೆಂಡ್ ಸ್ಟ್ಯಾಂಡರ್ಡ್ ಸಾನ್ಯಾ ಕಲಿಕೆ ಫಸ್ಟ್, ಛದ್ಮವೇಶ ಥರ್ಡ್, ಅಂದವಾದ ಬರವಣಿಗೆ ಥರ್ಡ್. ಮನ್ವಿತ್ ಕಲಿಕೆ ಸೆಕೆಂಡ್, ಛದ್ಮವೇಶ ಸೆಕೆಂಡ್, ಅಂದವಾದ ಬರವಣಿಗೆ ಫಸ್ಟ್. ಈ ಒಂದು ಬಹುಮಾನವನ್ನು ಶ್ರೀಯುತ ಅಮಿತ್ ಡಿಸಿಲ್ವಾ ಅಧ್ಯಕ್ಷರು ಲಯನ್ಸ್ ಕ್ಲಬ್ ಅಲಂಗಾರು ಘಟಕ ಇವರು ನೀಡಿ ಗೌರವಿಸಬೇಕು. ಶ್ರೀಶಾ ಕಲಿಕೆ ಥರ್ಡ್, ಮೊಲದ ಓಟ ಥರ್ಡ್. ವೈಷ್ಣವಿ ಛದ್ಮವೇಶ ಫಸ್ಟ್, ಮೊಲದ ಓಟ ಸೆಕೆಂಡ್. ಚಿಂತನ್ ಮೊಲದ ಓಟ ಫಸ್ಟ್, ಅಂದವಾದ ಬರವಣಿಗೆ ಸೆಕೆಂಡ್. ಥರ್ಡ್ ಸ್ಟ್ಯಾಂಡರ್ಡ್ ಆಲ್ಫಾ ಛದ್ಮವೇಶ ಫಸ್ಟ್, ಟೊಂಕಾಟ ಫಸ್ಟ್, ಅಂದವಾದ ಬರವಣಿಗೆ ಫಸ್ಟ್. ವೀಕ್ಷಾ ಕಲಿಕೆ ಸೆಕೆಂಡ್, ಛದ್ಮವೇಶ ಸೆಕೆಂಡ್, ಟೊಕ್ಕಾಟ ಸೆಕೆಂಡ್, ಅಂದವಾದ ಬರವಣಿಗೆ ಸೆಕೆಂಡ್. ಫೋರ್ತ್ ಸ್ಟ್ಯಾಂಡರ್ಡ್ ಗ್ರೀಶ್ವಿ ವಿ ಸುವರ್ಣ ಕಲಿಕೆ ಫಸ್ಟ್, ಕುಕಿಂಗ್ ವಿದೌಟ್ ಫೈರ್ ಥರ್ಡ್. ಪೂಜಾ ನಾಯ್ಕ ಕಲಿಕೆ ಸೆಕೆಂಡ್, ಛದ್ಮವೇಶ ಸೆಕೆಂಡ್, ಕುಕಿಂಗ್ ವಿದೌಟ್ ಫೈರ್ ಸೆಕೆಂಡ್, ಸ್ಟೋರಿ ಟೆಲ್ಲಿಂಗ್ ಸೆಕೆಂಡ್. ರಕ್ಷಾ ಕಲಿಕೆ ಸೆಕೆಂಡ್, ಸ್ಟೋರಿ ಟೆಲ್ಲಿಂಗ್ ಥರ್ಡ್. ವಿಘ್ನೇಶ್ ಮುಂದಿನ ಬಹುಮಾನ ಶ್ರೀಯುತ ಹರೀಶ್ ಶೆಟ್ಟಿ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ಇವರು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಿದ್ದೇವೆ. ವಿಘ್ನೇಶ್ ಛದ್ಮವೇಶ ಫಸ್ಟ್, ಸದ್ವಿನ್ ಛದ್ಮವೇಶ ಥರ್ಡ್. ಮೊಹಮ್ಮದ್ ಅರಾಫ್ ಕುಕಿಂಗ್ ವಿದೌಟ್ ಫೈರ್ ಫಸ್ಟ್. ಆದ್ಯ ಸ್ಟೋರಿ ಟೆಲ್ಲಿಂಗ್ ಫಸ್ಟ್. ಸ್ವಾತಿ ಸ್ಟೋರಿ ಟೆಲ್ಲಿಂಗ್ ಥರ್ಡ್. ಫಿಫ್ತ್ ಸ್ಟ್ಯಾಂಡರ್ಡ್ ಮುಂದಿನ ಬಹುಮಾನ ದಿನೇಶ್ ಕೆ ಸದಸ್ಯರು ಗ್ರಾಮ ಪಂಚಾಯತ್ ದಿನೇಶ್ಗೆ ಇವರು ನೀಡಿ ಅಭಿನಂದಿಸಬೇಕು. ಆರ್ಯನ್ ಕಲಿಕೆ ಫಸ್ಟ್, ಛದ್ಮವೇಶ ಫಸ್ಟ್, ಕುಕಿಂಗ್ ವಿದೌಟ್ ಫೈರ್ ಫಸ್ಟ್, ಸ್ಟೋರಿ ಟೆಲ್ಲಿಂಗ್ ಫಸ್ಟ್. ದೀಪ ಮಂಜುನಾಥ ಕಲಿಕೆ ಸೆಕೆಂಡ್, ಛದ್ಮವೇಶ ಥರ್ಡ್, ಕುಕಿಂಗ್ ವಿದೌಟ್ ಫೈರ್ ಸೆಕೆಂಡ್, ಸ್ಟೋರಿ ಟೆಲ್ಲಿಂಗ್ ಸೆಕೆಂಡ್. ಭವ್ಯ ಕಲಿಕೆ ಫಸ್ಟ್, ಕಲಿಕೆ ಥರ್ಡ್, ಛದ್ಮವೇಶ ಸೆಕೆಂಡ್, ಕುಕಿಂಗ್ ವಿದೌಟ್ ಫೈರ್ ಥರ್ಡ್, ಸ್ಟೋರಿ ಟೆಲ್ಲಿಂಗ್ ಥರ್ಡ್. ತರಗತಿ ಸಿಕ್ಸ್ತ್ ಆರಾಧ್ಯ ಸಾಲ್ಯಾನ್ ಕಲಿಕೆ ಫಸ್ಟ್, ಛದ್ಮವೇಶ ಸೆಕೆಂಡ್, ಕುಕಿಂಗ್ ವಿದೌಟ್ ಫೈರ್ ಫಸ್ಟ್, ಸ್ಟೋರಿ ಟೆಲ್ಲಿಂಗ್ ಸೆಕೆಂಡ್. ಆಯುಷ್ ಮುಂದಿನ ಬಹುಮಾನ ಶ್ರೀಮತಿ ಮಹೇಶ್ವರಿ ಸಮೂಹ ಸಂಪನ್ಮೂಲ ವ್ಯಕ್ತಿ ಹಂಡೇಲು ಕ್ಲಸ್ಟರ್. ಆಯುಷ್ ಹಾಸನ್ ಕಲಿಕೆ ಸೆಕೆಂಡ್, ಛದ್ಮವೇಶ ಫಸ್ಟ್, ಕುಕಿಂಗ್ ವಿದೌಟ್ ಫೈರ್ ಸೆಕೆಂಡ್, ಸ್ಟೋರಿ ಟೆಲ್ಲಿಂಗ್ ಫಸ್ಟ್. ಮೋಕ್ಷ ಪಿ ಕುಂದರ್ ಕಲಿಕೆ ಫಸ್ಟ್, ಛದ್ಮವೇಶ ಸೆಕೆಂಡ್, ಕುಕಿಂಗ್ ವಿದೌಟ್ ಫೈರ್ ಫಸ್ಟ್, ಸ್ಟೋರಿ ಟೆಲ್ಲಿಂಗ್ ಫಸ್ಟ್. ತಾಲೂಕು ಮಟ್ಟದ ರಸಪ್ರಶ್ನೆ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನವನ್ನು ಪಡೆದಿರುತ್ತಾರೆ. ಪ್ರೇಕ್ಷಿತ್ ಕುಕಿಂಗ್ ವಿದೌಟ್ ಫೈರ್ ಥರ್ಡ್. ರಿತೇಶ್ ಕುಕಿಂಗ್ ವಿದೌಟ್ ಫೈರ್ ಥರ್ಡ್. ಖುಷಿ ವಿ ಪೂಜಾರಿ ಕಲಿಕೆ ಸೆಕೆಂಡ್, ಛದ್ಮವೇಶ ಥರ್ಡ್, ಕುಕಿಂಗ್ ವಿದೌಟ್ ಫೈರ್ ಸೆಕೆಂಡ್, ಸ್ಟೋರಿ ಟೆಲ್ಲಿಂಗ್ ಥರ್ಡ್. ಹರ್ಷಿತಾ ರಿತೇಶ್ ಕುಕಿಂಗ್ ವಿದೌಟ್ ಫೈರ್ ಥರ್ಡ್. ಖುಷಿ ವಿ ಪೂಜಾರಿ ಕಲಿಕೆ ಸೆಕೆಂಡ್, ಛದ್ಮವೇಶ ಥರ್ಡ್, ಕುಕಿಂಗ್ ವಿದೌಟ್ ಫೈರ್ ಸೆಕೆಂಡ್, ಸ್ಟೋರಿ ಟೆಲ್ಲಿಂಗ್ ಥರ್ಡ್. ರಿತೇಶ್ ಕುಕಿಂಗ್ ವಿದೌಟ್ ಫೈರ್ ಥರ್ಡ್. ಪ್ರೇಕ್ಷಿತ್ ಕುಕಿಂಗ್ ವಿದೌಟ್ ಫೈರ್ ಥರ್ಡ್. ಧನ್ಯವಾದಗಳು ಶ್ರೀಮತಿ ಎಲಿಜಾ ಟೀಚರ್ ಇವರಿಗೆ.
ಮುಂದಿನ ಬಹುಮಾನ ವಿತರಣೆ ಆಟೋಟ ಸ್ಪರ್ಧೆಗಳ ಬಹುಮಾನ ವಿತರಣೆ. ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕಾಗಿ ಶಿಕ್ಷಕಿಯಾದಂಥ ಸಾಮೂಹಿಕ ಆಟಗಳು ಕ್ಯಾರಂ ಹಿರಿಯ ವಿಭಾಗ ಫಸ್ಟ್ ಖುಷಿ ಆಯುಷ್. ಖುಷಿ ಆಯುಷ್ ಕ್ಯಾರಂ ಹಿರಿಯ ವಿಭಾಗ. ಶ್ರೀಮತಿ ಸುಷ್ಮಾ SDMC ಅಧ್ಯಕ್ಷರು, ಕಡದಲೆ ಹಿರಿಯ ಪ್ರಾಥಮಿಕ ಶಾಲೆ ಮೈನ್. ಸೆಕೆಂಡ್ ಆರಾಧ್ಯ ಹರ್ಷಿತಾ. ಕ್ಯಾರಂ ಕಿರಿಯ ವಿಭಾಗ ಪೂಜ್ಯ ಫಸ್ಟ್ ಸದ್ವಿನ್. ಸೆಕೆಂಡ್ ಆರ್ಯನ್ ಭವ್ಯ. ರಸಪ್ರಶ್ನೆ ಫಸ್ಟ್ ಖುಷಿ ಅರಫ್ ಭವ್ಯ. ಮುಂದಿನ ಬಹುಮಾನವನ್ನು ಗ್ರಾಮ ಪಂಚಾಯತ್ ಸದಸ್ಯರಾದಂಥ ಶ್ರೀಮತಿ ರೇಖರ್ ಅವರು ನೀಡಿ ಅಭಿನಂದಿಸಬೇಕು. ಸೆಕೆಂಡ್ ಮೋಕ್ಷ ಪ್ರೇಕ್ಷಿತ್ ಸದ್ವಿನ್. ಧನ್ಯವಾದಗಳು. ಅರಫ್ ರಸಪ್ರಶ್ನೆಯಲ್ಲಿ ಭವ್ಯ, ಸದ್ವಿನ್, ಹಲೋ. ಮುಂದಿನ ಬಹುಮಾನ ಶ್ರೀಮತಿ ಯಶೋಧ ಗ್ರಾಮ ಪಂಚಾಯತ್ ಸದಸ್ಯರು ನೀಡಿ ಅಭಿನಂದಿಸಬೇಕು. ಹೊರಾಂಗಣ ಆಟ ಕಿರಿಯರ ವಿಭಾಗ ಹುಡುಗಿಯರು ದೀಪ ಗುಂಡೆಸೆತ ಫಸ್ಟ್, ಚಕ್ರ ಎಸೆತ ಸೆಕೆಂಡ್. ದೀಪ. ರಕ್ಷಾ ಗುಂಡೆಸೆತ ಸೆಕೆಂಡ್, 100 ಮೀಟರ್ ಓಟ ಫಸ್ಟ್, ಚಕ್ರ ಎಸೆತ ಫಸ್ಟ್. ಪೂಜಾ ನಾಯ್ಕ್ 100 ಮೀಟರ್ ಓಟ ಸೆಕೆಂಡ್. ಹಿರಿಯರ ವಿಭಾಗ ಗುಂಡೆಸೆತ ಆರಾಧ್ಯ ಫಸ್ಟ್, 100 ಮೀಟರ್ ಓಟ ಫಸ್ಟ್, ಚಕ್ರ ಎಸೆತ ಫಸ್ಟ್. ಗುಂಡೆಸೆತ ಹರ್ಷಿತಾ ಸೆಕೆಂಡ್, 100 ಮೀಟರ್ ಓಟ ಸೆಕೆಂಡ್, ಚಕ್ರ ಎಸೆತ ಸೆಕೆಂಡ್. ಕಿರಿಯರ ವಿಭಾಗ ಹುಡುಗರು ಗುಂಡೆಸೆತ ಆರ್ಯನ್ ಫಸ್ಟ್, 100 ಮೀಟರ್ ಓಟ ಸೆಕೆಂಡ್. ಮೊಹಮ್ಮದ್ ಅರಫ್ ಚಕ್ರ ಎಸೆತ ಫಸ್ಟ್, ಗುಂಡೆಸೆತ ಸೆಕೆಂಡ್. ಸದ್ವಿನ್ ವಿವೈ 100 ಮೀಟರ್ ಓಟ ಫಸ್ಟ್, ಚಕ್ರ ಎಸೆತ ಸೆಕೆಂಡ್. ಹಿರಿಯರ ವಿಭಾಗ ಹುಡುಗರು ಪ್ರೇಕ್ಷಿತ್ ಗುಂಡೆಸೆತ ಫಸ್ಟ್, 100 ಮೀಟರ್ ಓಟ ಫಸ್ಟ್, ಚಕ್ರ ಎಸೆತ ಸೆಕೆಂಡ್. ಆಯುಷ್ ಗುಂಡೆಸೆತ ಸೆಕೆಂಡ್, 100 ಮೀಟರ್ ಓಟ ಸೆಕೆಂಡ್, ಚಕ್ರ ಎಸೆತ ಫಸ್ಟ್.
ಹಲವು ವಿದ್ಯಾರ್ಥಿಗಳ ಆಟೋಟಗಳ ಬಹುಮಾನ ವಿತರಣೆ ಹೆಸರನ್ನು ಹೇಳ್ತೇನೆ. 2 ವಿಭಾಗದಲ್ಲಿ ನಾವು ಮಾಡಿದ್ದೆವು. 21 ವರ್ಷಕ್ಕಿಂತ ಕೆಳಗಿನವರು, 21 ವರ್ಷಕ್ಕಿಂತ ಮೇಲ್ಪಟ್ಟವರಿಗೆ. ಬಾಲ್ ಟು ಬಕೆಟ್ ಪ್ರಥಮ ಭವಿಷ್, ದ್ವಿತೀಯ ಇಬ್ಬರು ಹಂಚಿಕೊಂಡಿದ್ದಾರೆ, ದೀಕ್ಷಾ ಮತ್ತು ಸುಶಾಂತ್. ಬೇಗ ಬರಬೇಕು, ಎಲ್ಲರಿಗೂ ಗೊತ್ತುಂಟು ಯಾರಿಗೆಲ್ಲ ಬಹುಮಾನ ಉಂಟಂತ. ಬೇಗ ಬಂದು ಮುಂದೆ ನಿಲ್ಲಿ. ಫಸ್ಟ್ ಸೂಕ್ಷ್ಮ, ಸೆಕೆಂಡ್ ರಾಧಿಕಾ. ಪಾಸಿಂಗ್ ದ ಬಾಲ್, ಫಸ್ಟ್ ಅಕ್ಷಯ, ಸೆಕೆಂಡ್ ಅಂಕಿತಾ. ಫಸ್ಟ್ ಸಾರಿಕಾ ಮತ್ತು ಸುನೀತಾ ಸೆಕೆಂಡ್. ಸ್ಟ್ರಾ ಟ್ರಾನ್ಸ್ಫರ್ ಚಾಲೆಂಜ್, ಫಸ್ಟ್ ಸಾನ್ವಿ, ಸೆಕೆಂಡ್ ಅಕ್ಷಯ. ಫಸ್ಟ್ ನಜೀಮಾ, ಸೆಕೆಂಡ್ ವಸಂತಿ. ಸ್ಪಿನ್ನಿಂಗ್ ರನ್ನಿಂಗ್, ಫಸ್ಟ್ ಸಾಕ್ಷಿ, ಸೆಕೆಂಡ್ ಪ್ರತೀಕ್ಷಾ. ಹುಡುಗರ ವಿಭಾಗದಲ್ಲಿ ಫಸ್ಟ್ ಸುಶಾಂತ್, ಸೆಕೆಂಡ್ ಸಮಿತ್. ಮಹಿಳೆಯರ ವಿಭಾಗದಲ್ಲಿ ರಾಧಿಕಾ ಫಸ್ಟ್, ಸೆಕೆಂಡ್ ನಸೀಮಾ. ಪುರುಷರ ವಿಭಾಗದಲ್ಲಿ ಫಸ್ಟ್ ಅವಿನಾಶ್, ಸೆಕೆಂಡ್ ರಜತ್. ಫಾಸ್ಟ್ ಬೀಟ್ ಚಾಲೆಂಜ್, ಫಸ್ಟ್ ಪಲ್ಲವಿ, ಸೆಕೆಂಡ್ ಪ್ರತೀಕ್ಷಾ. ಹುಡುಗರ ವಿಭಾಗದಲ್ಲಿ ಪ್ರಖ್ಯಾತ್ ಫಸ್ಟ್, ಸೆಕೆಂಡ್ ಸುಶಾಂತ್. ಫಸ್ಟ್ ವಸಂತಿ, ಸೆಕೆಂಡ್ ರಾಧಿಕಾ. ಶಾರ್ಟ್ ಪುಟ್ ಎಸೆತ, ಫಸ್ಟ್ ಪ್ರೇಕ್ಷಾ, ಸೆಕೆಂಡ್ ಸಾಕ್ಷಿ. ಹುಡುಗರ ವಿಭಾಗದಲ್ಲಿ ಪ್ರಖ್ಯಾತ್ ಫಸ್ಟ್, ಸೆಕೆಂಡ್ ಭವಿಷ್. ಮಹಿಳೆಯರ ವಿಭಾಗದಲ್ಲಿ ಫಸ್ಟ್ ನಸೀಮಾ, ಸೆಕೆಂಡ್ ರಾಧಿಕಾ. ಪುರುಷರ ವಿಭಾಗದಲ್ಲಿ ದಿನೇಶ್, ಸೆಕೆಂಡ್ ಕೇಶವ. ಧನ್ಯವಾದಗಳು ಶ್ರೀಯುತ ನಾಗರಾಜ್ ಪೂಜಾರಿ ಇವರಿಗೆ. ಇದೀಗ ಮುಂದೆ ನಮ್ಮನ್ನು ಉದ್ದೇಶಿಸಿ ಮಾತಾಡಲಿದ್ದಾರೆ ಲಯನ್ಸ್ ಕ್ಲಬ್ ಅಲಂಗಾರು ಇದರ ಅಧ್ಯಕ್ಷರಾದಂತಹ ಶ್ರೀಯುತ ಅಮಿತ್ ಡಿಸಿಲ್ವಾ. ವೇದಿಕೆಯಲ್ಲಿರುವ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿರುವ ಶಾಲಾ ಮಕ್ಕಳ ಪೋಷಕರೇ, ಶಾಲಾ ಅಭಿಮಾನಿಗಳೇ ಹಾಗೂ ಪ್ರೀತಿಯ ಮಕ್ಕಳೇ, ಇವತ್ತು ಇಲ್ಲಿ ಒಂದು ಹಬ್ಬದ ವಾತಾವರಣ ಕಾಣ್ತಾ ಉಂಟು. ಈ ಹಬ್ಬದ ವಾತಾವರಣ ಕಾಣಿಸಬೇಕಾದ್ರೆ ಕಳೆದ ಹಲವಾರು ದಿನಗಳಿಂದ ಶಾಲಾ ಶಿಕ್ಷಕರು, ಶಾಲಾ ಮಕ್ಕಳು ತುಂಬ ತಯಾರು ಮಾಡಿದ್ದೀರಿ. ನಿಮಗೆಲ್ಲರಿಗೂ ಅಭಿನಂದಿಸ್ತೇನೆ ಹಾಗೂ ಎಲ್ಲರಿಗೂ ವಾರ್ಷಿಕೋತ್ಸವದ ಶುಭಾಶಯವನ್ನು ಕೊಡುತ್ತಿದ್ದೇನೆ. ನನಗೆ ನೆನಪಾಗ್ತಿದೆ, ನಾನು 2 ವರ್ಷ ಮೊದಲು ಈ ಶಾಲೆಗೆ ಸ್ವಾತಂತ್ರ್ಯೋತ್ಸವಕ್ಕೆ ಬಂದಿದ್ದೆ. ಆ ದಿವಸ ಒಬ್ಬರು ಇಂಗ್ಲೀಷಲ್ಲಿ ಇಷ್ಟು ಒಳ್ಳೆಯ ಸ್ಪೀಚ್ ಮಾಡಿದರು. ನಮ್ಮ ಕನ್ನಡ ಮಾಧ್ಯಮ ಶಾಲೆಯು ಇಂಗ್ಲೀಷ್ ಮಕ್ಕಳಿಗೆ ಏನೂ ಕಡಿಮೆ ಇಲ್ಲ ಅಂತ ನನಗೆ ಅನಿಸ್ತಿದೆ. ಅಷ್ಟು ನನಗೆ ಸಂತೋಷ ಆಯಿತು. ಈ ವರ್ಷ ಪುನಃ ನಾವು ಇಲ್ಲಿ ಭೇಟಿ ಕೊಟ್ಟಿದ್ದೇವೆ. ಈ ಮಕ್ಕಳ ನಮಗೆ ಇಲ್ಲಿ ಮನೋರಂಜನೆ ಮಕ್ಕಳ ನೃತ್ಯಗಳು ನಮಗೆ ಮನೋರಂಜನೆ ನೀಡುತ್ತಿದೆ. ಆದರೆ ಅವರಿಗೆ ಒಂದು ಜೀವನದಲ್ಲಿ ಮುಂದೆ ಬರಲಿಕ್ಕೆ ಒಂದು ವೇದಿಕೆ ಅಂತ ನಾನು ಅನ್ನಿಸ್ತಿದ್ದೇನೆ. ಈ ಸಮಯದಲ್ಲಿ ನಾನು ಅಧ್ಯಾಪಕರ ಹಾಗೂ ಮಕ್ಕಳ ಪೋಷಕರಲ್ಲಿ ವಿನಂತಿಸುತ್ತಿದ್ದೇನೆ, ಮಕ್ಕಳಿಗೆ ಈ ಸಮಯದಲ್ಲಿ ನಾವು ರಕ್ತದಾನ ಹಾಗೂ ಅಂಗಾಂಗ ದಾನಗಳ ಅರಿವನ್ನು ಮೂಡಿಸಬೇಕು. ಈಗ ನಾವು ಅರಿವನ್ನು ಮೂಡಿಸಿದರೆ
ಮುಂದೆ ದೊಡ್ಡದಾದ ಮೇಲೆ ಹಲವು ಜೀವಗಳನ್ನು ಉಳಿಸಲು ಇದು ಸಾಧ್ಯವಾಗ್ತದೆ ಅಂತ ನನ್ನ ಭಾವನೆ. ಲಯನ್ಸ್ ಕ್ಲಬ್ ಅಲಂಗಾರು ಅಲಂಗರಿಗೆ ಇಲ್ಲಿ ಸೇವಾ ಚಟುವಟಿಕೆಯನ್ನು ಮಾಡಲು ಅವಕಾಶ ನೀಡಿದ್ದಕ್ಕೆ ವಂದಿಸುತ್ತಾ, ಮುಂದೆ ಸಹ ಲಯನ್ಸ್ ಕ್ಲಬ್ ಅಲಂಗಾರು ನಿಮ್ಮ ಜೊತೆ ಇದ್ದೇವೆ ಅಂತ ಹೇಳುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಿದ್ದೇನೆ. ಧನ್ಯವಾದಗಳು. ಇಂದಿನ ಶ್ರೀ ಅಮಿತ್ ಡಿ ಸಿಲ್ವಾ ಇವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಇಂದಿನ ಈ ಕಾರ್ಯಕ್ರಮ ಇಷ್ಟು ಅಚ್ಚುಕಟ್ಟಾಗಿ ಮೂಡಿಬರಲು ಪ್ರಮುಖ ಕಾರಣ ವಿವಿಧ ಕಾರ್ಯಗಳಿಗೆ ನಮ್ಮ ಪ್ರಾಯೋಜಕತ್ವವನ್ನು ವಹಿಸಿಕೊಂಡ ಪ್ರಾಯೋಜಕರು ಮತ್ತು ನಮ್ಮ ಎಲ್ಲ ಕಾರ್ಯಗಳಿಗೆ ದೊಡ್ಡ ಮಟ್ಟದಲ್ಲಿ ಸಹಾಯ ನೀಡಿದವರು. ಇವರಿಗೆಲ್ಲರಿಗೂ ಗೌರವಾರ್ಪಣೆ ನೀಡುವುದು ನಮ್ಮ ಕರ್ತವ್ಯ. ಅವರ ಪಟ್ಟಿಯನ್ನು ಓದಿ ಹೇಳಲಿದ್ದಾರೆ ನಮ್ಮ ಮುಖ್ಯ ಶಿಕ್ಷಕರು. 10,000 ದೇಣಿಗೆ ನೀಡಿದವರು ಪ್ರಶಾಂತ್ ಹೆಗ್ಡೆ ಪುತ್ತಿಗೆಗುತ್ತು ಉಳ್ಳೆನಡ್ಕ. ಇವರು ಮುಂದೆ ಬಂದು ನಮ್ಮ ಕಿರುಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಸುಖೇಶ್ ಶೆಟ್ಟಿ ಮುಂದೆ ಬಂದು ಕಿರುಕಾಣಿಕೆಯನ್ನು ಸ್ವೀಕರಿಸಬೇಕು. 5,000 ದೇಣಿಗೆ ನೀಡಿದವರು ಕೃಷ್ಣ ಶೆಣೈ ಮತ್ತು ಕುಟುಂಬ ಕಳಂದಲೆ, ರವೀಂದ್ರ ಶೆಟ್ಟಿ ಸಾಗುಮನೆ, ಶೇಖರ್ ಶೆಟ್ಟಿ ಬಾಕ್ಯಾರಕೋಡಿ, ಹರೀಶ್ ಚಂದ್ರ ಶೆಟ್ಟಿ ಕಿಟ್ಟಿ ನಿವಾಸ ಕಡಂದಲೆ, ಪ್ರವೀಣ್ ಶೆಟ್ಟಿ ನಳ್ಳಿಗೆ ಮನೆ, ಚಂದ್ರಾಸ ಶೆಟ್ಟಿ ಹೊಯ್ಗೆ ಮನೆ, ಸುಕುಮಾರ್ ಶೆಟ್ಟಿ ಮಾನೇಡ್ಕ. ಅವರ ಮನೆಯವರು ಯಾರಾದರೂ ಇದ್ದಲ್ಲಿ ದಯಮಾಡಿ ವೇದಿಕೆಗೆ ಬಂದು ಕಿರುಕಾಣಿಕೆಯನ್ನು ಸ್ವೀಕರಿಸಬೇಕು. ಪ್ರಶಾಂತಿ ಹೆಗ್ಡೆ ಕಡಂದಲೆ, ವಿಶಾಲಾಕ್ಷಿ ವಿಜಯ ಶೆಟ್ಟಿ ಉಲ್ಲನಡ್ಕ ಕಡಂದಲೆ, ಸಂಜೀವ ಪೂಜಾರಿ ಬೊಮ್ಮಲಗುಡ್ಡೆ, ದೀಕ್ಷಿತ್ ಶೆಟ್ಟಿ, $3,000ದಿಂದ 4,000ವರೆಗೆ ದೇಣಿಗೆ ನೀಡಿದವರು ಪ್ರವೀಣ್ ಸುಕ್ವೇರ, ಉಪಾಧ್ಯಕ್ಷರು ಪಾಲಡ್ಕ, KN ಮುರಳೀಧರರಾವ್ ಭಟ್ರಕೆರೆ, ವೆಂಕಟೇಶ್ ನಾಯಕ, ರಮೇಶ್ ಬಂಗೇರ, ಅಪರ್ಣ, ಲತಿಕಾ ಸತೀಶ್ ಕಡಂದಲೆ ಬುಟ್ಟಿಮಾರು, ಗುತ್ತುಬಳಿ, ಪ್ರಾಯೋಜಕರು ಬೆಳಗಿನ ಉಪಹಾರದ ಪ್ರಾಯೋಜಕರು ಆಶೀಶ್ ಶ್ರೇಯಾ ಕಡಂದಲೆ, ಸಾಯಂಕಾಲದ ಉಪಹಾರದ ಪ್ರಾಯೋಜಕರು ಪದ್ಮಾವತಿ ಹೇಮಲತಾ ಕವಿತಾ ಕಡಂದಲೆ, ಆಮಂತ್ರಣ ಪತ್ರಿಕೆ ಮುದ್ರಣ ಪ್ರಾಯೋಜಕರು ಲತಿಕಾ ಸತೀಶ್ ಬುಟ್ಟಿಮಾರು ಕಡಂದಲೆ, ಗುಲಾಬಿ ಹೂವಿನ ಪ್ರಾಯೋಜಕರು ಗೀತಾ ಬುಟ್ಟಿಮಾರು, ವಸ್ತ್ರಾಲಂಕಾರದ ಪ್ರಾಯೋಜಕರು ರಾಧಿಕಾ ಶಕುಂತಳಾ ಸುರೇಖಾ, ಹಳೆ ವಿದ್ಯಾರ್ಥಿಗಳ ಬಹುಮಾನದ ಪ್ರಾಯೋಜಕರು ರಜತ್, ಸ್ಟೇಜ್ ಡೆಕೋರೇಷನ್ ಪ್ರಾಯೋಜಕರು ಇಂದಿರಾ, ವಿಜಯಲಕ್ಷ್ಮಿ, ಬೇಬಿ ಪಾಂಡುರಂಗ ಕುಲಾಲ್, ಭುವನೇಶ್ವರಿ, ಸುನೀತಾ, ಸೌಮ್ಯ, ಪುಷ್ಪಲತಾ, ಊಟದ ಪ್ರಾಯೋಜಕರು ಸುಬ್ಬಯ್ಯ ಶೆಟ್ಟಿ ಬಂಡಸಾಲೆ, ಶಾಲಾ ವಿದ್ಯಾರ್ಥಿಗಳ ಬಹುಮಾನದ ಪ್ರಾಯೋಜಕರು ನಾಗರಾಜ್ ಮತ್ತು ದಯಾನಂದ ನಾಯ್ಕ ಕಡಂದಲೆ, ನೃತ್ಯ ಕಲಿಸಿದವರು ಸ್ವಾತಿ ಮತ್ತು ನಿರೀಕ್ಷಾ, ಅಂಗನವಾಡಿ ಕಾರ್ಯಕರ್ತೆಯರು ಶ್ರೀಮತಿ ಗೀತಾ ಅಂಗನವಾಡಿ ಬೊಮ್ಮಲಗುಡ್ಡೆ, ಶ್ರೀಮತಿ ಸುನೀತಾ ಕಡಂದಲೆ ಪಲ್ಕೆ. ಕಳೆದ 8 ವರ್ಷಗಳಿಂದ ಗೌರವ ಶಿಕ್ಷಕಿಯಾಗಿ ಕೆಲಸ ನಿರ್ವಹಿಸುತ್ತಿದ್ದ ಶ್ರೀಮತಿ ಪುಷ್ಪಲತಾ ಟೀಚರ್. ಶ್ರೀ ಡೊಂಬಶೆಟ್ಟಿ ಬಾಕ್ಯಾರ್ಕೋಡಿ ಇವರು ಕೂಡ ನಮಗೆ 5,000 ನೀಡಿ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ್ದಾರೆ. ದಯವಿಟ್ಟು ತಾವು ಕೂಡ ವೇದಿಕೆಗೆ ಬಂದು ಗೌರವ ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ.
ಇಂದಿನ ಕಾರ್ಯಕ್ರಮವನ್ನು ಅತ್ಯುತ್ತಮವಾಗಿ ನಿರೂಪಿಸಿಕೊಟ್ಟ ಶ್ರೀ ರಂಜಿತ್ ಭಂಡಾರಿ ಗ್ರಾಮ ಪಂಚಾಯಿತಿ ಸದಸ್ಯರು, ಇವರು ಕೂಡ ನಮ್ಮ ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ನೇರ ಪ್ರಸಾರಕ್ಕೆ ಸಹಕರಿಸಿದ ತುಳುನಾಡು ವಾರ್ತೆ ಇಲ್ಲಿನ ಮುಖ್ಯ ಎಡಿಟರ್ಗಳಾದ ಜಗದೀಶ್ ಪೂಜಾರಿ, ಇವರು ಕೂಡ ಗೌರವ ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಅದೇ ರೀತಿ KK ಡೆಕೋರೇಟರ್ಸ್ ಇಲ್ಲಿನ ನಾಗರಾಜ್ ಶೆಟ್ಟಿ ಅವರ ತಂಡದಿಂದ ಯಾರಾದರೂ ಹೋಗಿ ಗೌರವ ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಅಲ್ಲದೆ ಶಾಂಭವಿ ಸ್ಟುಡಿಯೋ ಇಲ್ಲಿನ ಶ್ರೀ ಅಶೋಕ್, ಇವರು ಕೂಡ ನಮ್ಮ ಗೌರವವನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ಳುತ್ತೇನೆ. ಹಾಗೆಯೇ ಪಾಲಾಡ್ಕ ಗ್ರಾಮ ಪಂಚಾಯತ್ನ ಮಾಜಿ ಉಪಾಧ್ಯಕ್ಷರಾದ ಸುಕೇಶ್ ಶೆಟ್ಟಿ ಕೇಮರು, ಇವರು ಕೂಡ ಗೌರವ ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಹಲೋ, ಈ ದಿನದ ಕೈತಲ್ ಕೋಚಿ ಪಂಪಿನ ನಮ್ಮ ಉಪಾಧ್ಯಕ್ಷರಾದಂತಹ ಹಳೆ ವಿದ್ಯಾರ್ಥಿ ಸಂಘದ ಉಪಾಧ್ಯಕ್ಷರಾದಂತಹ ಶ್ರೀಯುತ ವೆಂಕಟೇಶ್ ನಾಯಕ್ರವರು ಕೂಡ ತಮ್ಮ ಗೌರವವನ್ನು ಸ್ವೀಕರಿಸಬೇಕು. ಹಾಗೆ ಕೈತಲ್ ಪೂರ್ಚಿ ನಾಟಕದ ನಿರ್ದೇಶಕರಾದಂತಹ ಹರಿಪ್ರಸಾದ್ ನಂದಳಿಕೆ ಇವರಿದ್ದಲ್ಲಿ ಅಥವಾ ಇವರ ತಂಡದಿಂದ ಯಾರಾದರೂ ಬಂದು ನಮ್ಮ ಗೌರವ ಸ್ಮರಣಿಕೆಯನ್ನು ಸ್ವೀಕರಿಸಬೇಕು. ಅದೇ ರೀತಿ ಜಿ ಕನ್ನಡದ ನಮ್ಮ ಸಂದೀಪ್ ದೇವಾಡಿಗ ಸಂಕಲಕರಿಯ ಇವರು ವೇದಿಕೆಗೆ ಬರಬೇಕು. ಸಂದೀಪ್ ದೇವಾಡಿಗ ಸಂಕಲಕರಿಯ ಶೇಖರ್ ದೇವಡಿಗ ಹಾಗೂ ಭವಾನಿ ರವರ ಎರಡನೇ ಪುತ್ರರಾಗಿ ಶಿಕ್ಷಣವನ್ನು ಸಂಕಲಕರ್ಯದಲ್ಲಿ ಮುಗಿಸಿ ರಾಜೇಶ್ ಕಡಂದಲೆ ಇವರ ಮಾರ್ಗದರ್ಶನದಲ್ಲಿ ರಂಗಭೂಮಿಯನ್ನು ಪ್ರವೇಶಿಸಿ ಜಿ ಕನ್ನಡ ಕಾಮಿಡಿ ಕಿಲಾಡಿಗಳ ಸೀಸನ್ 5ರಲ್ಲಿ ಸ್ಪರ್ಧಿಯಾಗಿ ಇದೀಗ ಈ ದಿನ ನಡೆಯುವ ಕೈತಲ್ ಪೋರ್ಚಿ ನಾಟಕದಲ್ಲಿ ಪ್ರಮುಖ ಹಾಸ್ಯ ನಟನಾಗಿ ಅಭಿನಯಿಸಲಿರುವ ಶ್ರೀಯುತ ಸಂದೀಪ್ ದೇವಡಿಗ ಜೋರಾದ ಕೈ ಚಪ್ಪಾಳೆಯನ್ನು ನೀಡಿ ನಮ್ಮೂರಿನ ಯುವಕನನ್ನು ಗೌರವಿಸಬೇಕಾಗಿ ಎಲ್ಲರಲ್ಲಿ ಕೇಳಿಕೊಳ್ತಿದ್ದೇವೆ. ಶ್ರೀಯುತ ಸಂದೀಪ್ ದೇವಡಿಗ ಸಂಕಲಕರಿಯ. ನಮ್ಮ ನೆರೆ ಊರಿನ ಮುಣ್ಕೂರು ಗ್ರಾಮದ ಸಂಕಲಕರಿಯದವರಾದಂತಹ ಶ್ರೀಯುತ ಸಂದೀಪ್ ದೇವಡಿಗ ಸಂಕಲಕರಿಯ ಜಿ ಕನ್ನಡ ಕಾಮಿಡಿ ಕಿಲಾಡಿಗಳು ಸೀಸನ್ 5ರ ಸ್ಪರ್ಧಿ, ಈ ದಿನದ ಕೈತಲ್ ಪೋರ್ಚಿ ನಾಟಕದ ಮುಖ್ಯ ಹಾಸ್ಯ ನಟನಾಗಿ ನಮ್ಮ ಈ ಒಂದು ಶಾಲಾ ವಾರ್ಷಿಕೋತ್ಸವ ಸಂಭ್ರಮದಲ್ಲಿ ನಿಮಗಿದು ಒಂದು ಗೌರವ ಸಮರ್ಪಣೆ. ಶ್ರೀಯುತ ನಮ್ಮ ಈ ದಿನದ ಸಭಾಧ್ಯಕ್ಷರಾದಂತಹ ಶ್ರೀಯುತ ಸುಚರಿತಾ ಶೆಟ್ಟಿರವರು ಸನ್ಮಾನ ಪೀಠವನ್ನು ದಯಮಾಡಿ ನಮಗಾಗಿ ಈ ಶಾಲೆ ವಿದ್ಯಾರ್ಥಿಗಳಿಗಾಗಿ ಸನ್ಮಾನ ಪೀಠವನ್ನು ಅಲಂಕರಿಸಬೇಕು. ಕಡಂದಲೆ ಪುತ್ತಿಗೆ ಗುತ್ತು ಫರಾಡಿ ಮನೆತನದವರಾದ ಶ್ರೀಯುತ KP ಸುಚರಿತಾ ಶೆಟ್ಟಿರವರು ಪಾಲಡ್ಕ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರಾಗಿ ಹಾಗೆ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರು ಹಾಗೂ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷರಾಗಿ ಹಾಗೆ ಪುತ್ತಿಗೆ ಸೊಸೈಟಿ ಬ್ಯಾಂಕಿನ ಅಧ್ಯಕ್ಷರಾಗಿ ವಿವಿಧ ಕ್ಷೇತ್ರಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಯುವ ಪೀಳಿಗೆಗಳಿಗೆ ಸ್ಫೂರ್ತಿದಾಯಕವಾಗಿ ಕಂಗೊಳಿಸುತ್ತಿರುವ ನಮ್ಮ ಕಡಂದಲೆಯ ಊರಿನ ಹೆಮ್ಮೆಯ ಪುತ್ರರಾದಂಥ ಶ್ರೀಯುತ KP ಸುಚರಿತಾ ಶೆಟ್ಟಿರವರಿಗೆ ಈ ದಿನ ಶಾಲಾ ವಾರ್ಷಿಕೋತ್ಸವದ ಸಂಭ್ರಮದಲ್ಲಿ ಹಳೆ ವಿದ್ಯಾರ್ಥಿಗಳು, ಶಿಕ್ಷಕರು ಹಾಗೂ ವಿದ್ಯಾರ್ಥಿ ವೃಂದ ಸೇರಿ ಮಾಡುವಂತಹ ಗೌರವ ಸಮರ್ಪಣೆ.
ಸನ್ಮಾನಿಸಿದ ಎಲ್ಲ ಗಣ್ಯರಿಗೂ ಧನ್ಯವಾದಗಳು. ಇದೀಗ ತಮ್ಮ ಅಧ್ಯಕ್ಷೀಯ ನುಡಿಗಳಲ್ಲಿ ಶ್ರೀ KP ಸುಚರಿತ ಶೆಟ್ಟಿ ಇವರು. ಸಭಾ ಕಾರ್ಯಕ್ರಮ ದೀರ್ಘ ಆಗಿದೆ. ಈಗ ನಾಟಕ ಇದೆ, ಊಟ ಇದೆ. ಒಂದು 5-6 ನಿಮಿಷ ಎಲ್ಲರೂ ಸಮಯ ಕೊಡಬೇಕಂತ ಕೇಳುತ್ತಾ, ನಮ್ಮೆಲ್ಲರ ಹೆಮ್ಮೆಯ ವಿದ್ಯಾಸಂಸ್ಥೆ ಕಡಂದಲೆ ಹಿರಿಯ ಪ್ರಾಥಮಿಕ ಶಾಲೆ ಮೇನ್ ಇದರ ಶಾಲಾ ವಾರ್ಷಿಕೋತ್ಸವದ ಸಂಭ್ರಮದ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ವೇದಿಕೆಯಲ್ಲಿ ಎಲ್ಲ ಗಣ್ಯರಿದ್ದಾರೆ, ಹೆಸರು ಮತ್ತೆ ಹೇಳುವುದಿಲ್ಲ ನಾನು. ವಿಶೇಷವಾಗಿ ಶಿಕ್ಷಕರ ನಾಯಕರಾದಂಥ ದೊರೆಸ್ವಾಮಿ ಅವರಿದ್ದಾರೆ. ಅವರೆರಡು ಮಾತು ಹೇಳಬೇಕಿತ್ತು, ನೀವೇ ನನ್ನ ಪರವಾಗಿ ಹೇಳಿ ಅಂತ ಹೇಳಿದರು. ಅವರ ಪರವಾಗಿ ಶುಭಾಶಯವನ್ನು ಸಲ್ಲಿಸ್ತೇನೆ. ಗ್ರಾಮ ಪಂಚಾಯತ್ನ ಸದಸ್ಯರು, ಶಾಲಾ ಸಮಿತಿಯ ಅಧ್ಯಕ್ಷರು, ವಿಶೇಷವಾಗಿ ಈ ಸಂಪನ್ಮೂಲ ಕ್ಷೇತ್ರ ಸಂಪನ್ಮೂಲ ಮೇಲ್ವಿಚಾರಕ್ಕೆ ಆಗಿರುವಂಥ ನಮ್ಮ ಮಹೇಶ್ವರಿ ಅವರಿದ್ದಾರೆ. ಅವರು ಕೂಡ ಮಾತಾಡಬೇಕಿತ್ತು, ಅವಕಾಶಗಳಿಲ್ಲ. ಎಲ್ಲ ಅವರ ಪರವಾಗಿ ಶುಭಾಶಯವನ್ನು ಸಲ್ಲಿಸ್ತೇನೆ. ವೇದಿಕೆಯ ಕೆಳಗಿರುವಂಥ ಎಲ್ಲ ಹಿರಿಯ ಕಿರಿಯ ಬಂಧುಗಳಿಗೆ, ನಮ್ಮೆಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ, ಹಳೆ ವಿದ್ಯಾರ್ಥಿಗಳಿಗೆ, ಶಿಕ್ಷಣಾಭಿಮಾನಿಗಳಿಗೆ, ಈ ವಿದ್ಯಾಸಂಸ್ಥೆಯ ಮುಖ್ಯ ಶಿಕ್ಷಕರು, ಶಿಕ್ಷಕರಿಗೆ ಹಾಗೂ ಇಲ್ಲಿರುವಂಥ ಎಲ್ಲ ಅಭಿಮಾನಿಗಳಿಗೆ, ಪತ್ರಿಕಾ ಮಾಧ್ಯಮದ ಸ್ನೇಹಿತರಿಗೆ ಗೌರವವನ್ನು ಸಲ್ಲಿಸ್ತೇನೆ. ಒಂದು ಸರಕಾರಿ ಶಾಲೆ, ನಾನು ಕೂಡ ಈ ಶಾಲೆಯ ವಿದ್ಯಾರ್ಥಿ. ಆ ದಿನಗಳ ನೆನಪುಗಳು ನನಗಾಗ್ತಾ ಇದೆ. ಆ ಶಾಲೆಯಲ್ಲಿ ಕಲಿತಂಥ ದಿನಗಳ ಬಗ್ಗೆ ಮತ್ತೆ ಮೆಲುಕನ್ನು ಮಾಡುವಂಥ ಅವಕಾಶಗಳು ನಮಗೆ ಸಿಕ್ಕಿದೆ. ಇವತ್ತು ಈ ಒಂದು ಸರಕಾರಿ ಶಾಲೆ, ನಾನು ಜಿಲ್ಲಾ ಪಂಚಾಯತ್ ಅಧ್ಯಕ್ಷನಾಗಿ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಇಲ್ಲಿ ಮಕ್ಕಳಿರಲಿಲ್ಲ, ಸರ್ಕಾರದ ಅನುದಾನ ಬರುವುದಿಲ್ಲ. ನೀವೆಲ್ಲ ತಿಳ್ಕೊಳ್ಬೇಕು, ಈ ಒಂದು ಶಿಥಿಲ ಕಟ್ಟಡವನ್ನು ಡೆಮಾಲಿಷ್ ಮಾಡಬೇಕಂತ ಹೇಳಿದಾಗ, ನಾನು ಅವಿಭಜಿತ ಜಿಲ್ಲೆಯ 130 ವರ್ಷಗಳ ಇತಿಹಾಸ ಇರುವ ನಾನು ಜಿಲ್ಲಾ ಪಂಚಾಯತ್ ಅಧ್ಯಕ್ಷನಾದ ಸಂದರ್ಭ 115 ವರ್ಷಗಳ ಇತಿಹಾಸ ಇರುವಂಥ ಕಡಂದಲೆ ಸರಕಾರಿ ಮೇನ್ ಶಾಲೆ ನಾನು ಕಲಿತಿದ್ದೆ. ನನ್ನ ತಂದೆಯವರು ಕಲಿತಿದ್ದರು. ನನ್ನ ತಂದೆಯ ತಾಯಿ ಕೂಡ 2-3 ವರ್ಷದ ಈ ಶಾಲೆ ಆರಂಭ ಆದ ನಂತರ ಇಲ್ಲಿಯೇ ಕಲಿತಂಥ ವಿದ್ಯಾರ್ಥಿನಿ. ನಮ್ಮ ಪರಾರಿ ಮನೆತನದ 100 ಜನ, ಅದರೊಟ್ಟಿಗೆ ನಮ್ಮೂರಿನ ಎಲ್ಲ ಬೇರೆ ಬೇರೆ ಕುಟುಂಬದ, ಇವತ್ತು ಉಳ್ಳನಡ್ಕ ಅಂತ ಹೇಳಿದರು, ನಾನು ಮತ್ತೆ ಹೆಸರು ಹೇಳುವುದಿಲ್ಲ, ಇಲ್ಲಿನ ಎಲ್ಲ ಕುಟುಂಬದ ಜನ ಕಲಿತಂಥ ಶಾಲೆ, ಸುತ್ತಮುತ್ತಲಿನ ಗ್ರಾಮದವರು ಕಲಿತಂಥ ಶಾಲೆ. ಈಗಾಗಲೇ ಇಸ್ರೋದ ವಿಜ್ಞಾನಿ ಇಲ್ಲಿ ಬಂದಿದ್ರಲ್ಲ, ಅವರು ಕೂಡ ಇಲ್ಲಿಯೇ ಕಲಿತದ್ದು. ಇವತ್ತು ಬರಬೇಕಾಗಿದ್ದಂಥ ಪಲಮಾರು ಸ್ವಾಮೀಜಿಗಳು ಕೂಡ ಇಲ್ಲಿಯೇ ಕಲಿತಂಥ ದಿನಗಳು. ಬಹುಶಃ ವುಡ್ಲ್ಯಾಂಡ್ಸಿನ ಕೃಷ್ಣ ಭಟ್ರು ಇರ್ಬೋದು, JN ಶೆಟ್ರಂಥ ಸಾಧಕರಿರ್ಬೋದು, ಹಲವಾರು ಜನ, ಮತ್ತೆ ನನಗೆ ಹೆಸರು ಹೇಳಲಿಕ್ಕಾಗೋದಿಲ್ಲ ಅಂಥ ಒಂದು ವಿದ್ಯಾಸಂಸ್ಥೆ. ಶ್ಯಾಮರಾಯ ಶೆಟ್ಟಿ ಅಂತ, ನಾರಾಯಣ್ ಮಾಸ್ಟರ್ ಅಂತ, ಸುಂದರ್ ಮಾಸ್ಟರ್ ಅಂತ, ಬೇರೆ ಬೇರೆ ಹೆಸರು, ಯಲ್ಲಪ್ಪ ಮಾಸ್ಟರ್ ಅಂತ ಹೆಸರು ಹೇಳಿದ್ರೆ ಮತ್ತೆ ಸಮಸ್ಯೆ ಆಗ್ತದೆ. ಜಯಲಕ್ಷ್ಮಿ ಟೀಚರ್ ಸಹಿತ ಇಲ್ಲಿ ಕಲಿಸಿದ ಅದೆಷ್ಟೋ ಶಿಕ್ಷಕರು. ಬಹುಶಃ ಅವರೆಲ್ಲರ ಸಾಧನೆ. ಇವತ್ತು 30 ಮಕ್ಕಳಿದ್ದಾರೆ ಸರಕಾರಿ ಶಾಲೆ. ಈ ಒಂದು ಸರಕಾರಿ ಶಾಲೆಯ ಹಳೆ ವಿದ್ಯಾರ್ಥಿಗಳನ್ನು ನಾನು ಅಭಿನಂದಿಸಬೇಕು. ನಮ್ಮ ಹೊಯ್ಗೆ ಮನೆ ಹರೀಶ್ ಶೆಟ್ರು ಮತ್ತು ಎಲ್ಲ ಹಳೆ ವಿದ್ಯಾರ್ಥಿಗಳು ಕೆಲವರು ದಾನ ಕೊಟ್ಟಿದ್ದನ್ನು ನೋಡುವಾಗ, ಇಲ್ಲಿ ಅವರಿಲ್ಲ, ಇವತ್ತು ಎಲ್ಲ ಹೆಸರು ಹೇಳಿದಾಗ ಅವರನ್ನು ನೆನಪು ಮಾಡಿದ್ದೇನೆ. ಬಹುಶಃ ಅವರ ದಾನದ ಕಾರಣಕ್ಕೆ ಇವತ್ತು ಈ ಸಂಭ್ರಮದ ಕಾರ್ಯಕ್ರಮ ಆಗ್ತಾ ಇದೆ. ಬಹುಶಃ ಈ ಎಲ್ಲ ವಿದ್ಯಾಸಂಸ್ಥೆ ಎಲ್ಲ ಕಟ್ಟಡಗಳು ಸುಸಜ್ಜಿತವಾಗಿದೆ. ಸರ್ಕಾರ ಸ್ವಲ್ಪ ಅನುದಾನ ಕೊಡೋದಕ್ಕೆ ಹಿಂದೆ ಮುಂದೆ ಹಾಕಿದರೂ ಕೂಡ ಜಿಲ್ಲಾ ಪಂಚಾಯತ್ ಸದಸ್ಯನ ನೆಲೆಯಲ್ಲಿ 15 ವರ್ಷ, 2 ಅವಧಿಗೆ ನಾನು ಮತ್ತು 1 ಅವಧಿಗೆ ನನ್ನ ಹೆಂಡತಿ ಜಿಲ್ಲಾ ಪಂಚಾಯತ್ ಸದಸ್ಯ ಆಗಿರುವ ಕಾರಣಕ್ಕೆ ಈ ಒಂದು ಕಟ್ಟಡ ಪೂರ್ಣವಾಗಿ ಇವತ್ತು ಗಟ್ಟಿಯಾಗಿದೆ. ಬಹುಶಃ ಅದನ್ನು ಉಳಿಸುವ ಕೆಲಸವನ್ನು ನಮ್ಮ ಹಳೆ ವಿದ್ಯಾರ್ಥಿಗಳು ಬಣ್ಣ ಹಾಕಿ ಮಾಡಿದ್ದಾರೆ. 1-2 ಕಟ್ಟಡ ಇವತ್ತು ಮಳೆಗಾಲದಲ್ಲಿ ಸೋರ್ತದೆ ಅಂತನ್ನ ಹೇಳಿದ್ದಾರೆ, ನಾನು ನೋಡಿದ್ದೇನೆ. ಟೀಚರ್ ಮುಂದೆ ನಾವೆಲ್ಲ ಹಳೆ ವಿದ್ಯಾರ್ಥಿಗಳು ಖಂಡಿತವಾಗಿ ಈ ಮಳೆಗಾಲದಲ್ಲಿ ಅದನ್ನು ಸರಿ ಮಾಡುವ ಪ್ರಯತ್ನವನ್ನು ನಾವು ಮಾಡ್ತೇವೆ. ಯಾಕಂತ ಹೇಳಿದ್ರೆ ಇದು ಸಮುದಾಯದ ಆಸ್ತಿ. 130 ವರ್ಷಗಳನ್ನು ಕಂಡಿರುವಂಥ ಸ್ವಾತಂತ್ರ್ಯ ಪೂರ್ವದ ನಮ್ಮೆಲ್ಲ ಹಿರಿಯರು ಆ ಕಷ್ಟ ಕಾಲದಲ್ಲಿ ಗಾಂಧಿ ಟೊಪ್ಪಿ ಹಾಕಿ, ನಾನು ಕೂಡ ಗಾಂಧಿ ಟೊಪ್ಪಿ ಹಾಕಿ ಶಾಲೆಗೆ ಬಂದವ. ಇಲ್ಲಿಯ ಗೋಳಿ ಮರದ ಎಲೆಯಲ್ಲಿ ಸಜ್ಜಿಗೆ ತಿಂದಂಥ ದಿನಗಳು. ನನ್ನ ಶಾಲೆಯ ಸಹಪಾಠಿಗಳಾದಂಥ ಚಂದ್ರಶೇಖರ್ ಶೆಟ್ರು ದಂಡುಮನೆ, ಬೇರೆ ಸುಮಾರು ಜನ ಇಲ್ಲಿದ್ದಾರೆ, ಮೋಹನ್ ಶೆಟ್ರೆಲ್ಲ ಇದ್ದಾರೆ, ಹೆಸರು ಹೇಳುವುದಿಲ್ಲ.
ಅಂದಿನ ಕಷ್ಟದ ದಿನಗಳು, ಇಲ್ಲಿನ ಶಿಕ್ಷಣದ ವ್ಯವಸ್ಥೆಗಳು ಬಹುಶಃ ನಮಗೆ ಸಮಾಜದಲ್ಲಿ ಏನನ್ನಾದರೂ ಸಾಧಿಸುವ ಅವಕಾಶಗಳಾಗಿದೆ. ಹಳೆ ವಿದ್ಯಾರ್ಥಿಗಳನ್ನು ನಾನು ಇವತ್ತು ಅಭಿನಂದಿಸಬೇಕು. ಮಕ್ಕಳ ಎತ್ತವರನ್ನು ನಾನು ಆಗ ನೋಡಿದೆ. ಅವರು ಸಂಭ್ರಮಿಸುವಂತಹ ಪರಿ ನಿಮ್ಮ ಮಕ್ಕಳ ಕಾರ್ಯಕ್ರಮವನ್ನು ನೀವು ಒಳ್ಳೆಯ ರೀತಿಯಲ್ಲಿ ನೋಡ್ತಾ ಇದ್ದೀರಿ. ನಮ್ಮ ಊರಿನ ಜನ ಈ ಸಂಸ್ಥೆಯನ್ನು ಪ್ರೀತಿಸ್ತಾರೆ. ಇದನ್ನು ಮುಂದೆ ಇನ್ನಷ್ಟು ಉಳಿಸುವ ಪ್ರಯತ್ನವನ್ನು ಮಾಡಬೇಕು. ಸರಕಾರದ ಸಮುದಾಯದ ಆಸ್ತಿ ಪ್ರಾಥಮಿಕ ಪ್ರೌಢ ಶಿಕ್ಷಣದ ಹಂತದಲ್ಲಿ ಕನ್ನಡದ ಭಾಷೆಯಲ್ಲಿ ಶಿಕ್ಷಣವನ್ನು ಸೂಕ್ಷ್ಮ ಪ್ರಾಯದ ಮಕ್ಕಳಿಗೆ ನಮ್ಮ ಮಕ್ಕಳಿಗೆ ಕೊಡುವ ಮೂಲಕ ನಮ್ಮ ತಾಯ್ನೆಲದ ಭಾಷೆಯನ್ನು, ನಮ್ಮ ಮಣ್ಣಿನ ಭಾಷೆಯನ್ನು, ನಮ್ಮ ಮೂಲ ಸಂಸ್ಕೃತಿಯನ್ನು, ನಮ್ಮ ವಿಶಿಷ್ಟ ಭಾರತದ ಆ ಒಂದು ವಿಶಿಷ್ಟತೆಯಲ್ಲಿರುವಂಥ ಏಕತೆಯನ್ನು ಸಂಭ್ರಮಿಸಿ ಎಲ್ಲ ಸಮುದಾಯವನ್ನು ಪ್ರೀತಿಸುವ, ಜಾತಿ ಧರ್ಮ ಭೇದವನ್ನು ಬಿಟ್ಟು ಈ ಸಂವಿಧಾನದ ಆಶಯಗಳನ್ನು ಅರ್ಥ ಮಾಡುವ ಮುಂದೊಂದು ದಿನ ಇಲ್ಲಿ ಶಿಕ್ಷಣ ಪಡೆದು ನಮ್ಮ ಮಕ್ಕಳು ಈ ದೇಶದ ಜಗತ್ತಿನ ಎಲ್ಲ ಸವಾಲುಗಳ ಸಂದರ್ಭದಲ್ಲಿ ಆತ್ಮವಿಶ್ವಾಸದಿಂದ ಬದುಕು ಕಟ್ಟುವಂಥ ಪ್ರೇರಣೆಯನ್ನು ನಾವು ಶಿಕ್ಷಣದ ಹಂತದಲ್ಲಿ ಕೊಡಬೇಕು. ಇಲ್ಲಿನ ಮುಖ್ಯ ಶಿಕ್ಷಕರನ್ನು ನಾನು ಅಭಿನಂದಿಸ್ತೇನೆ. ಮಕ್ಕಳು ಈ ವೇದಿಕೆಗೆ ಬಂದಾಗ ಸೃಜನಾತ್ಮಕವಾಗಿ ನಲಿದಾಗ ಬಹುಶಃ ನಮಗಾಗುವ ಸಂತೋಷ, ಬಹುಶಃ ಭವಿಷ್ಯ ಭಾರತದ ಯುವ ಮನಸ್ಸುಗಳು ಇನ್ನು ಮುಂದೆ ಹೇಗೆ ಬೆಳೆಯಬಹುದು ಅನ್ನುವಂಥ ಒಂದು ನಿರೀಕ್ಷೆ ನಮಗಾದರೆ ಸಮಾಜದ ನಮ್ಮ ಮಕ್ಕಳು ಇಂಥ ಕನ್ನಡ ಶಾಲೆಯಲ್ಲೂ ಕೂಡ ಗುಣಮಟ್ಟದ ಶಿಕ್ಷಣವನ್ನು ಪಡೆದು ಆರೋಗ್ಯಪೂರ್ಣವಾಗಿ ಸರಕಾರದ ಸವಲತ್ತುಗಳನ್ನು ಪಡ್ಕೊಂಡು ಶಿಕ್ಷಣ ಇಲಾಖೆ ಅಧಿಕಾರಿಗಳಿದ್ದಾರೆ. ಒಳ್ಳೆಯ ಕೆಲಸವನ್ನು ನಾನು ಜಿಲ್ಲಾ ಪಂಚಾಯತ್ನಲ್ಲಿ ನೋಡಿದೆ. ಅವಿಭಜಿತ ಜಿಲ್ಲೆಯ ಮೂಡಬಿದ್ರಿ ಶಿಕ್ಷಣ ವಲಯ ಶಿಕ್ಷಣಕ್ಕೆ ಪಾಠ್ಯೇತರ ಚಟುವಟಿಕೆಗೆ ಅಧಿಕಾರಿಗಳ ಶಿಕ್ಷಕರುಗಳ ದೈಹಿಕ ಶಿಕ್ಷಕರುಗಳ ಒಂದು ಸಾಧನೆಯಿಂದ ಜನಪ್ರತಿನಿಧಿಗಳ ಸಹಕಾರದಿಂದ ಆಗಿದೆ. ಬಹುಶಃ ಇವತ್ತು ಶಾಸಕರು ಬರಬೇಕಿತ್ತು, ಅನಿವಾರ್ಯ ಕಾರಣದಿಂದ ಬಂದಿಲ್ಲ. ಆದರೂ ಕೂಡ ಬಹುಶಃ ಸರ್ಕಾರದ ಜನಪ್ರತಿನಿಧಿಗಳ ಸಹಕಾರ ಇದೆ. ಈ ವಿದ್ಯಾಸಂಸ್ಥೆ ಉಳಿಬೇಕು. ಇಲ್ಲಿ ಕಲಿತಂಥ ನೂರಾರು ಸಾವಿರಾರು ವಿದ್ಯಾರ್ಥಿಗಳ ಬದುಕು ಯಾವ ರೀತಿ ಸಮಾಜಕ್ಕೆ ಕೊಡುಗೆಯಾಗಿ ನೀಡಿದೆಯೋ ಅಂಥ ಕೊಡುಗೆಯನ್ನು ಇವತ್ತು ಇಲ್ಲಿ ವೇದಿಕೆಯಲ್ಲಿ ನಾನು 2 ಮಾತನ್ನು ಗಮನಿಸಿದೆ. ನಾವು ಚೆಂಡಾಕುವ ಗದ್ದೆಯಲ್ಲಿ ನಲಿಬೇಕು ಅಂತೇಳಿ ನನ್ನ ಮನೆ ಹತ್ತಿರದ ಹೆಣ್ಮಕ್ಕಳು ಡ್ಯಾನ್ಸ್ ಮಾಡಿದಾಗ ಬಹುಶಃ ಸಮಾಜದ ಕಟ್ಟಕಡೆಯ ಹೆಣ್ಮಕ್ಕಳು ಕೂಡ ಆತ್ಮವಿಶ್ವಾಸದಿಂದ ವೇದಿಕೆ ಹತ್ತಿ ತನ್ನ ಪ್ರದರ್ಶನವನ್ನು ತಮ್ಮ ಸೃಜನಶೀಲತೆಯನ್ನು ತೋರಿಸುವಾಗ ಸಂತೋಷ ಆಗ್ತದೆ. ಹಾಗೆ ಹಳೆ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರು ಒಂದು ಹಳೆ ವಿದ್ಯಾರ್ಥಿನಿಯರು ಮತ್ತು ಟೀಚರ್ ನಮ್ಮ ಭತ್ತದ ಗದ್ದೆಯನ್ನು ಉಳಿಸಬೇಕು ಅಂತ ಹೇಳುವಾಗ ಬಹುಶಃ ಭತ್ತದಲ್ಲಿ ಅದ್ಭುತ ಸಾಧನೆ ಮಾಡಿದ ಸಂತೋಷ್ ಶೆಟ್ಟಿಗೆ ಸನ್ಮಾನ ಮಾಡಿದ್ದಾರೆ. ಹಾಗೆ ಇಲ್ಲಿ ಇಸ್ರೋದಲ್ಲಿ ಕೆಲಸ ಮಾಡಿದಂಥ ಹಿರಿಯರಾದ ನಮ್ಮ ಭಟ್ರಿಗೂ ಸನ್ಮಾನ ಮಾಡಿದರೆ ಅದರೊಟ್ಟಿಗೆ 5 ಟೀಚರ್ಗಳಿಗೆ ಸನ್ಮಾನ ಮಾಡುವಾಗ ಬಹುಶಃ ಅವ್ರ ಬಗ್ಗೆ ಹೆಮ್ಮೆ ಆಗ್ತದೆ ನನಗೆ. ಜಯಲಕ್ಷ್ಮಿ ಟೀಚರ್ ಇರ್ಬೋದು, ಉಳಿದವರ ಹೆಸರು ನಾನು ಹೇಳುವುದಿಲ್ಲ, ನಿಮ್ಗೆ ಆಗಾಗಲೇ ಅವರಿಗೆ ಸನ್ಮಾನ ಮಾಡಿದ್ದೇವೆ. ಇಲ್ಲಿ ಕಷ್ಟದ ದಿನಗಳಲ್ಲಿ ಶಿಕ್ಷಣವನ್ನು ಕೊಟ್ಟಂಥದ್ದನ್ನು ಹತ್ತಿರದಿಂದ ಕಂಡವ ನಾನು. ಬಹುಶಃ ಈ ವಿದ್ಯಾಸಂಸ್ಥೆ ಈ ವಾರ್ಷಿಕೋತ್ಸವ ನಮ್ಮ ಹಿರಿಯ ವಿದ್ಯಾರ್ಥಿಗಳ ನೆನಪನ್ನು, ಹಿರಿಯ ವಿದ್ಯಾರ್ಥಿಗಳ ಸಹಕಾರವನ್ನು ನೆನಪಿಸಬೇಕು. ಅದರೊಟ್ಟಿಗೆ ಈ ಹಿಂದಿನ ಶಿಕ್ಷಕರುಗಳ ಸಾಧನೆ ಇರ್ಬೋದು, ಈ ಹಿಂದಿನ ಜನಪ್ರತಿನಿಧಿಗಳ ಸಹಕಾರ ಇರ್ಬೋದು, ಪಂಚಾಯತ್ನಂಥ ವ್ಯವಸ್ಥೆಗಳ ಸಹಕಾರ ಎಲ್ಲವನ್ನೂ ಸಂಭ್ರಮಿಸುತ್ತಾ ಬಹುಶಃ ಮಗದೊಮ್ಮೆ ಲೀಡಿಯಾ ಟೀಚರ್ ಇರ್ಬೋದು, ಇನ್ನು ಮತ್ತೆ ನಮ್ಮ ಇಂಗ್ಲೀಷ್ ಟೀಚರ್ ಇದ್ದಾರೆ ನನ್ನ ಮನೆ ಹತ್ರದವರು, ನಮ್ಮ ವಿಕ್ಟರ್ ಅವರ ಶ್ರೀಮತಿ ಅವರನ್ನು ಮತ್ತು ಶರಣಯ್ಯರವರನ್ನು, ಪುಷ್ಪಾವತಿ, ಈಗಿನ ಎಲ್ಲ ಶಿಕ್ಷಕರನ್ನು ನಾನು ಅಭಿನಂದಿಸ್ತೇನೆ. ಯಾಕಂತೇಳಿದ್ರೆ ಕಷ್ಟದ ಸಂದರ್ಭದಲ್ಲೂ ಕೂಡ ಊರವರನ್ನೇ ಎಲ್ಲ ಪ್ರೀತಿ ವಿಶ್ವಾಸದಲ್ಲ ಇಟ್ಟುಕೊಂಡು ಒಳ್ಳೆಯ ಸಾಧನೆಯ ಶಿಕ್ಷಣದ ಕೆಲಸವನ್ನು ಮಾಡ್ತಾ ಇದ್ದೀರಿ. ಅಂತೂ ನಮ್ಮೂರಿನ ಸಾವಿರ ವಿದ್ಯಾರ್ಥಿಗಳು ಕಲಿತಂಥ 5-6 ಗ್ರಾಮಗಳ ವಿದ್ಯಾರ್ಥಿಗಳು ಕಲಿತಂಥ ಒಂದು ಅದ್ಭುತವಾದಂಥ ಶಿಕ್ಷಣ ತಾಣವಾಗಿರುವಂಥ ಕಡಂದಲೆ ಈ ಪ್ರಕೃತಿಯ ಮಡಿಲಲ್ಲಿರುವಂಥ ಸುಂದರ ಶಾಲೆ ಭವಿಷ್ಯ ಭಾರತದ ಇಂಥ ಹಳ್ಳಿಯಲ್ಲಿ ಮತ್ತೆ ಶಿಕ್ಷಣದ ಒಂದು ಕೇಂದ್ರವಾಗಿ ಉಳಿಯಲಿ, ತನ್ನ ಮೂಲಕ ಸರ್ಕಾರಿ ವ್ಯವಸ್ಥೆ ಉಳಿಯಲಿ. ಹಳೆ ವಿದ್ಯಾರ್ಥಿಗಳು, ಮಕ್ಕಳ ಎತ್ತವರು ಮಕ್ಕಳು ಸಂಭ್ರಮಿಸುತ್ತಾ ವಾರ್ಷಿಕೋತ್ಸವದ ಕಾರಣಕ್ಕೆ ಸೃಜನಶೀಲತೆಯಿಂದ ಬದುಕನ್ನು ಕಟ್ಟಲಿ ಅಂತ ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಶ್ರೀಯುತ ಸುಚರಿತ ಶೆಟ್ಟಿ ಇವರಿಗೆ. ಕ್ಷಮಿಸಬೇಕು. ಒಂದು ಇವತ್ತಿನ ಮೊಮೆಂಟು ಹಾಗೂ ಶಾಲಿನ ಪ್ರಾಯೋಜಕರಾದ ಶ್ರೀಮತಿ ವಸಂತಿ ಯಾದವ್ ಗುತ್ತುಬಳಿ ಇವರು ಮುಂದೆ ಬಂದು ನಮ್ಮಿಂದ ಕಿರುಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ದಯಮಾಡಿ ಬೇಗ ಬನ್ನಿ, ಈಗಾಗಲೇ ಹೊತ್ತಾಗಿದೆ. ಹಳೆ ವಿದ್ಯಾರ್ಥಿ ಸಂಘದ ಕಾರ್ಯದರ್ಶಿಗಳಾದಂತಹ ಶ್ರೀಯುತ ನಾಗರಾಜ್ ರವರು ವೇದಿಕೆಗೆ ಬಂದು ಗೌರವ ಸಮರ್ಪಣೆಯನ್ನು ಪಡೆದುಕೊಳ್ಳಬೇಕು. ಹಾಗೆ ಶ್ರೀಯುತ ಹಳೆ ವಿದ್ಯಾರ್ಥಿಯಾದಂತಹ ಲತೀಶ್ ರವರು ಕೂಡ ವೇದಿಕೆಗೆ ಬರಬೇಕು.
ಹಾಗೆ ವಿಶ್ವನಾಥ್, ಲತೀಶ್ ಆರ್ ಸಾಲ್ಯಾನ್, ಕಾಂತಪ್ಪ ಕಾಂತಪ್ಪ, ಕಾಂತಪ್ಪ, ಕಾರ್ಯಕ್ರಮದ ಕೊನೆಯ ಘಟ್ಟ ಧನ್ಯವಾದ ಸಮರ್ಪಣೆ. ಇಂದಿನ ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಶ್ರೀ KP ಸುಚರಿತ ಶೆಟ್ಟಿ, ನಿರ್ದೇಶಕರು ಹಳೆ ವಿದ್ಯಾರ್ಥಿ ಸಂಘ, ನಿರ್ದೇಶಕರು KMF ಮಂಗಳೂರು, ಇವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಅದೇ ರೀತಿ ಇಂದು ನಮ್ಮೊಂದಿಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ನಮ್ಮೆಲ್ಲರಿಗೆ ಸ್ಫೂರ್ತಿಯನ್ನು ತುಂಬಿದ ಶ್ರೀ KS ಭಟ್, ಇವರಿಗೂ ಕೂಡ ವೇದಿಕೆಯ ಪರವಾಗಿ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಅದೇ ರೀತಿ ಇನ್ನೋರ್ವ ಮುಖ್ಯ ಅತಿಥಿ ಲಯನ್ಸ್ ಕ್ಲಬ್ ಅಲಂಗಾರು ಘಟಕ, ಇದರ ಅಧ್ಯಕ್ಷರಾದ ಅಮಿತ್ ಡಿ ಸಿಲ್ವಾ, ಇವರಿಗೂ ಕೂಡ ಧನ್ಯವಾದಗಳು. ಹಾಗೆಯೇ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಶ್ರೀ ದೊರೆಸ್ವಾಮಿ, ಇವರಿಗೂ ವೈಯಕ್ತಿಕವಾಗಿ ಧನ್ಯವಾದಗಳು. ಅದೇ ರೀತಿ ನಮ್ಮ ಇಲಾಖೆಯ ಸಮೂಹ ಸಂಪನ್ಮೂಲ ವ್ಯಕ್ತಿಗಳಾಗಿರುವ ಶ್ರೀಮತಿ ಮಹೇಶ್ವರಿ ಮೇಡಮ್, ಇವರಿಗೂ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರುಗಳಾದ ಶ್ರೀ ಕೆ ದಿನೇಶ್, ಶ್ರೀಮತಿ ಭವಾನಿ, ಶ್ರೀಮತಿ ರೇಖಾ ಮತ್ತು ಶ್ರೀಮತಿ ಯಶೋಧ, ಇವರಿಗೂ ಕೂಡ ನಾನು ಧನ್ಯವಾದ ಸಮರ್ಪಿಸ್ತೇನೆ. ನಮ್ಮ ಎಲ್ಲ ಕಾರ್ಯಗಳಿಗೆ ಬೆನ್ನೆಲುಬಾಗಿ ನಿಂತಿರುವ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರು, ಪದಾಧಿಕಾರಿಗಳು, ಸರ್ವ ಸದಸ್ಯರಿಗೂ ಧನ್ಯವಾದಗಳು. ಕಾರ್ಯಕ್ರಮವನ್ನು ನಿರೂಪಿಸಿದ ಶ್ರೀ ರಂಜಿತ್ ಭಂಡಾರಿಯವರು, ಇವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಕಾರ್ಯಕ್ರಮವನ್ನು ಉತ್ತಮವಾಗಿ ನಿರೂಪಿಸಿದಂತಹ ಶ್ರೀಯುತ ಶರಣಯ್ಯ ಸರ್, ನೀವು ವೇದಿಕೆಗೆ ಬಂದು ನಮ್ಮ ಒಂದು ಗೌರವ ಪಡೆದುಕೊಳ್ಬೇಕಾಗಿ ಕೇಳ್ಕೊಳ್ತಿದ್ದೇವೆ. ಶ್ರೀಯುತ ಶರಣಯ್ಯ. ಈ ದಿನದ ಈ ಒಂದು ತುಳುನಾಡು ವಾರ್ತೆ ನೇರ ಪ್ರಸಾರದಲ್ಲಿ ನಮ್ಮೊಂದಿಗೆ 6,000 ಜನಗಳು ಈ ಒಂದು ನೇರ ಪ್ರಸಾರವನ್ನು ನೋಡಿ ಆನಂದಿಸುತ್ತಿದ್ದಾರೆ. ವೀಕ್ಷಣೆ 6,000 ಮಂದಿ ಈ ಒಂದು ನೇರ ಪ್ರಸಾರವನ್ನು ಜಗದೀಶ್ ಪೂಜಾರಿರವರ ನೇತೃತ್ವದ ಈ ಒಂದು ನೇರ ಪ್ರಸಾರ ಕಾರ್ಯಕ್ರಮ ಸಾಗಿ ಬರ್ತಾ ಇದೆ. ಈ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ಉದಾರವಾಗಿ ದೇಣಿಗೆ ನೀಡಿದ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ದೇಣಿಗೆ ಸಂಗ್ರಹಕ್ಕೆ ಸಹಕರಿಸಿದ SDMC ಅಧ್ಯಕ್ಷರು, ಉಪಾಧ್ಯಕ್ಷರು, ಹಳೆ ವಿದ್ಯಾರ್ಥಿಗಳು, ಪೋಷಕರಿಗೂ ಕೃತಜ್ಞತೆಗಳು. ಎಲ್ಲ ವಿದ್ಯಾರ್ಥಿಗಳಿಗೂ, ಅಧ್ಯಾಪಕ ವೃಂದದವರಿಗೂ, ಅಡುಗೆ ಸಿಬ್ಬಂದಿಗಳಿಗೂ ಧನ್ಯವಾದಗಳು. ಬೆಳಕು ಮತ್ತು ಧ್ವನಿ ವ್ಯವಸ್ಥೆ, ಅಲಂಕಾರ ವ್ಯವಸ್ಥೆ ಮಾಡಿದ KK ಡೆಕೋರೇಟರ್ಸ್, ಇವರಿಗೂ ಧನ್ಯವಾದಗಳು. ಛಾಯಾಚಿತ್ರಗಾರರಾದ ಶಾಂಭವಿ ಸ್ಟುಡಿಯೋನ ಅಶೋಕ್ ರವರಿಗೂ, ಪತ್ರಕರ್ತರಾದ ಜಗದೀಶ್ ಪೂಜಾರಿ ಹಾಗೂ ತನು ಮನ ಧನದಿಂದ ಸಹಕರಿಸಿದ ಎಲ್ಲರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ತಿಳಿಸುತ್ತಾ ನನ್ನ ಧನ್ಯವಾದ ಸಮರ್ಪಣೆಯನ್ನು ಮುಗಿಸ್ತೇನೆ. ಅಲ್ಲದೆ ನಮ್ಮ ಶಾಲೆಯ ಸಹಶಿಕ್ಷಕಿ ಆಗಿರುವಂತಹ ಶ್ರೀಮತಿ ಎಲಿಜಾ ಅವರು ದಯವಿಟ್ಟು ವೇದಿಕೆಗೆ ಬಂದು ಗೌರವಾರ್ಪಣೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತೇನೆ. ಶ್ರೀಮತಿ ಎಲಿಜಾ ಮೇಡಮ್. ಕಾರ್ಯಕ್ರಮದ ಯಶಸ್ವಿಗೆ ಕಾರಣರಾದ ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳನ್ನು ತಿಳಿಸುತ್ತಾ ನನ್ನ ಧನ್ಯವಾದ ಸಮರ್ಪಣೆಯನ್ನು ಮುಗಿಸ್ತೇನೆ. ದಯವಿಟ್ಟು ಈಗ ಎಲ್ಲರಿಗೋಸ್ಕರ ಪ್ರೀತಿಯ ಭೋಜನವನ್ನು ಏರ್ಪಡಿಸಿದ್ದಾರೆ ನಮ್ಮ ಶಾಲೆಯ, ನಮ್ಮ ಊರಿನ ಹೆಮ್ಮೆಯ ದಾನಿಗಳಾದ ಶ್ರೀ ಸುಬ್ಬಯ್ಯ ಶೆಟ್ಟಿ ಬಂಡಸಾಲೆ ಇವರು. ಅವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಎಲ್ಲರೂ ಕೂಡ ಪ್ರೀತಿಯ ಭೋಜನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಂತರ
ಊಟವಾದ ನಂತರ ಸ್ಟೇಜ್ ಸೆಟ್ಟಿಂಗ್ ಆಗ್ತಾ ಇರ್ತದೆ. ನಂತರ ನಾಟಕ ಪ್ರದರ್ಶನ ನಡೆಯಲಿದೆ. ದಯವಿಟ್ಟು ಎಲ್ಲರೂ ಕೂಡ ನಾಟಕವನ್ನು ನೋಡಿ ಹೋಗಬೇಕಾಗಿ ಕೇಳಿಕೊಳ್ತೇನೆ.